ಹಾಗೂ ಕೊಲ್ಲೂರು ಮೂಕಾಂಬಿಕಾ ಅಮ್ಮನನ್ನು ಹಾಗೂ ನನ್ನ ಗುರುಗಳನ್ನು ಕೂಡ ಗುರು ಪರಂಪರೆಯನ್ನು ಕೂಡ ವಂದಿಸುತ್ತಾ, ಮೊದಲಿಗೆ ನಾವು ನಾಟ್ಯ ಮಂಟಪ ಮಧುರು ಈ ನೃತ್ಯ ಪ್ರಸ್ತುತಿಯನ್ನು ಪ್ರಸ್ತುತಪಡಿಸಲು ಅವಕಾಶ ನೀಡಿದಂತಹ ಚಿರಂಜೀವಿ ರಿಜಿಸ್ಟರ್ಡ್ ಕುಂಬ್ಳೆ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾವು ಚಿರಋಣಿಗಳಾಗಿದ್ದೇವೆ. ಇದೀಗ ಅರ್ಧನಾರೀಶ್ವರ ಅಷ್ಟಕ ಆಚಾರ್ಯರಿಂದ ರಚಿಸಲ್ಪಟ್ಟಂತಿರುವ ಈ ಅಷ್ಟಕವು ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿಯರಾದ ಅಪರ್ಣಾ ವಿ ಶೆಟ್ಟಿ ಹಾಗೂ ಅರ್ಚನಾ ಮಾಯ್ಪಾಡಿ. ರಾಗ ಮೇಘ್, ತಾಳ ಆದಿ ಹಾಗೂ ಇದರ ನೃತ್ಯ ಸಂಯೋಜನೆಯು ಪದ್ಮಶ್ರೀ ರಮಾ ವೈದ್ಯನಾಥ್ ಆಗಿರ್ತಾರೆ. वागर्थाविव सम्पृक्तौ वागर्थप्रतिपत्तये जगत पितरौ वन्दे पार्वती परमेश्वरो वन्दे ता दि त रि त जम दि त रि त जम त रि त जम रि जम त दिं गे न तुम ता त दिं गे न तुम ता त दिं गे न तुम सा रे ने रे सा रे ने रे सा रे सा रे सा सा रे मा प नि सा नि प म रे सा रे मा प नि सा रे ta di ta di ta jam di ta di ta jam ta di ta jam di ta jam ta ding ginna tum ta ding ginna tum ta ding ginna tum सा रे रे सा रे रे सा रे सा रे सा सा रे मा प नि सा नि प म रे सा रे मा प नि सा रे सा रे रे सा रे सा रे सा रे सा रे सा सा रे मा प
चाम्पेय गौरार्ध शरीरकायै कर्पूर गौरार्ध शरीरकाय चाम्पेय गौरार्ध शरीरकायै कर्पूर गौरार्ध शरीरकाय गम्मिल्लकाय च जटाधराय गम्मिल्लकाय च जटाधराय नमः शिवाय च नमः शिवाय नमः शिवाय च नमः शिवाय
सृष्ट्युन्मुख नास्यकायै समस्त संहारक ताडवाय प्रपञ्च सृष्ट्युन्मुख नास्यकायै समस्त संहारक ताडवाय प्रपञ्च सृष्ट्युन्मुख सृष्ट्युन्मुख लास्यकायै समस्त संहारक ताण्डवाय समस्त संहारक ताण्डवाय तक्कं ता दी तत्त दिता न तत्त नत्त दी हिण्ण तोंतो तत्त दितो तत्त नत्तो तत्तु नुतो तत्ति नित्तकं ता दी तत्त दिता न तत्त नत्त दी हिण्ण तोंतो तत्त दितो तत्त नत्तो तत्तु नुतो तत्ति नि तत्त दी तत्त न तत्तु नु तत्ति मित्तकं ता दी तकं ता दी तकं ता तकं समस्त संहारकं ताण्डवाय जगज्जनन्यै जगदेक पित्रे जगज्जनन्यै जगदेक पित्रे जगज्जनन्यै जगदेक पित्रे जगज्जनन्यै जगदेक पित्रे नमः शिवाय च नमः शिवाय नमः
ಸೋಲ್. ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಹಾಗೆಯೇ ಸೀಮೆಯ ಆದಿಪೂಜಿತ ಶ್ರೀ ಮಧೂರು ಮಹಾಗಣಪತಿಗೆ ನಮಿಸಿ ಚಿರಂಜೀವಿ 40ರ ಸಂಭ್ರಮದ 2ನೇ ದಿನದ ಕಾರ್ಯಕ್ರಮಕ್ಕೆ ದೇವರನ್ನ ಸ್ತುತಿಸುವ ಮೂಲಕ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಈ ಸಂಜೆಯನ್ನು ಸುಂದರಗೊಳಿಸಿದ ನಾಟ್ಯ ಮಂಟಪ ಮಧೂರು ಇದರ ಪ್ರತಿಭೆಗಳಾದ ಕುಮಾರಿ ಅರ್ಚನಾ ಎಲ್ ಮೈಪಾಡಿ ಹಾಗೂ ಕುಮಾರಿ ಅಪರ್ಣಾ ವಿ ಶೆಟ್ಟಿ ಇವರ ಮನಮೋಹಕವಾದ ಲಾಸ್ಯಭರಿತ ಸುಂದರ ನೃತ್ಯಕ್ಕೆ ಪ್ರೇಕ್ಷಕರ ಮೆಚ್ಚುಗೆಯ ಕರತಾಡದೊಂದಿಗೆ ಚಿರಂಜೀವಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ತಂಡದ ಮುಖ್ಯಸ್ಥೆಯಾದ ಮಧೂರಿನ ಸೌಮ್ಯ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಚಿರಂಜೀವಿ ನಾಡಿನ ಪ್ರತಿಭೆಗಳಿಗೆ ವೇದಿಕೆಯನ್ನು ನೀಡುತ್ತಾ ನಾಡಿನ ಪ್ರತಿಭೆಗಳ ವಿಕಾಸಕ್ಕೆ ಏಣಿಯನ್ನು ಇಡುತ್ತಾ ಬೆಳೆದ ಸಂಸ್ಥೆ 40 ವರ್ಷಗಳ ಸಂಭ್ರಮವನ್ನು ತುಂಬಿದೆ. ವೇದಿಕೆಯಲ್ಲಿ ಪ್ರತಿಭೆಗಳಿಗೆ ಇಬ್ಬರು ನರ್ತಕಿಯರಿಗೆ ಹಾಗೂ ತಂಡದ ಸಾರಥಿಯಾದ ಶ್ರೀಮತಿ ಸೌಮ್ಯ ಮಧೂರು ಅವರಿಗೆ ಕ್ಲಬ್ಬಿನ ಅಧ್ಯಕ್ಷರಾದ ಕೃಷ್ಣಗಟ್ಟಿ ಕುಂಬ್ಳೆ ಹಾಗೂ ಕ್ಲಬ್ಬಿನ ಸದಸ್ಯರು ಸೇರಿ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸ್ಮರಣಿಕೆಯ ಗೌರವವನ್ನು ನೀಡುತ್ತಾ ಪ್ರತಿಭೆಗಳನ್ನು ನಾವು ಅಭಿನಂದಿಸುತ್ತೇವೆ, ಅಭಿವಂದಿಸುತ್ತೇವೆ. ನಿಮ್ಮ ನೃತ್ಯ ಕ್ಷೇತ್ರದ ಭವಿಷ್ಯ ಉಜ್ವಲವಾಗಲಿ, ಕೀರ್ತಿವಂತ ಕಲಾವಿದೆಯರಾಗಿ ಬೆಳಗಿ ಬಾಳಲಿ ಅಂತ ಹಾರೈಸುತ್ತಾ ನಿಮ್ಮ ಪ್ರತಿಭೆಗೆ ಮತ್ತೊಮ್ಮೆ ಅಭಿನಂದನೆಗಳು. ಸುಂದರವಾದ ಪ್ರಸ್ತುತಿಯನ್ನು ಮೊದಲ ಬಾರಿಗೆ ಈ ವೇದಿಕೆಯಲ್ಲಿ, ಇವತ್ತಿನ ವೇದಿಕೆಯಲ್ಲಿ ಮೊದಲ ಬಾರಿಗೆ ನೀಡಿದ್ದೀರಿ. ಮಧೂರಿನ ಮಹಾಗಣಪತಿಯ ಊರಿನಿಂದಲೇ ಬಂದಿದ್ದೀರಿ. ನಮಗೆ ಸಂತೋಷವಾಗಿದೆ. ಅಭಿನಂದನೆಗಳು. ಸಂಸ್ಥೆಯ ಅಧ್ಯಕ್ಷ ಕೃಷ್ಣಗಟ್ಟಿ ಕುಂಬ್ಳೆ, ಕಾರ್ಯದರ್ಶಿ ಪ್ರಜೇಶ್ ಪೆರುವಾಡು, ಮಹಿಳಾ ಘಟಕದ ಅಧ್ಯಕ್ಷೆ ಗಿರಿಜಾ ತಾರನಾಥ್, ಅನಿತಾ ಟೀಚರ್, ಇವರಿಷ್ಟು ಜನ ಸೇರಿ ಸ್ಮರಣಿಕೆಯನ್ನು ನೀಡಿದ್ದಾರೆ. ಧನ್ಯವಾದಗಳು. ವೇದಿಕೆಯಲ್ಲಿ ಮುಂದೆ ಪ್ರಿಯರೇ, 1986ರಲ್ಲಿ ಕುಂಬಳೆಯಲ್ಲಿ ಹುಟ್ಟಿಕೊಂಡ ಚಿರಂಜೀವಿಗೆ ಈಗ 40ರ ಹರೆಯ. 40 ವರ್ಷಗಳ ಸಕ್ರಿಯ ಚಟುವಟಿಕೆಯ ಕೆಲಸ ಚಿರಂಜೀವಿಯದ್ದು. ಕುಂಬಳೆಯ ಪರಿಸರದಲ್ಲಿ ಅತ್ಯಂತ ಪ್ರಯೋಗಶೀಲ ಕಾರ್ಯಕ್ರಮಗಳನ್ನು ನಡೆಸಿದ ಸಾಧನೆ ಚಿರಂಜೀವಿಯದ್ದು. ಇವತ್ತು ರೀಮಿಕ್ಸಿಂಗ್ ಸಹಿತ ಫ್ಯೂಷನ್ ಡ್ಯಾನ್ಸಸ್, ಫ್ಯೂಷನ್ ಮ್ಯೂಸಿಕ್ಗಳನ್ನೇನೆಲ್ಲ ನಾವು ಕಾಣ್ತಾ ಇದ್ದೇವೋ ಅಂಥ ಪ್ರಯೋಗಶೀಲತೆಗಳು ಸುಮಾರು 25 ವರ್ಷದ ಹಿಂದೆಯೇ, ಸುಮಾರು 2000ರ ಕಾಲಕ್ಕೆ ಆರಂಭಗೊಂಡದ್ದು ಕಾಸರಗೋಡು ಜಿಲ್ಲೆಯ ಕುಂಬಳೆಯಲ್ಲಿ ಎಂಬುದು ಎಲ್ಲರೂ ಗಮನಿಸಬೇಕಾದ, ನೆನಪಿಡಬೇಕಾದ ಸಂಗತಿ. ಸಂಸ್ಥೆಯ ಸದಸ್ಯರೇ ಆಗಿದ್ದ ಗಣೇಶ್ ಕುಂಬ್ಳೆ, ಗಾಯಕಿ ಚಿತ್ರಾ ಅಯ್ಯರ್ ಅವರಂಥವರು ಅರಳಿದ ಸಂಸ್ಥೆ ಚಿರಂಜೀವಿ. ಚಿರಂಜೀವಿ ಅವರ ಪಾಲಿನ ಪ್ರಯೋಗ ಭೂಮಿಯಾಗಿತ್ತು. ಗಡಿನಾಡು ಕಾಸರಗೋಡಿನಲ್ಲಿ ಆರ್ಕೆಸ್ಟ್ರಾ ಅಂದರೆ ಏನು ಅಂತ ತೋರಿಸಿಕೊಟ್ಟದ್ದು ಚಿರಂಜೀವಿಯಾಗಿತ್ತು. ಅಂಥ ಚಿರಂಜೀವಿಯ ಬೆಡಿ ಜಾತ್ರಾ ಮಹೋತ್ಸವದ ದಿನದ ಕಾರ್ಯಕ್ರಮವನ್ನು ನೋಡಲು 10 ಊರಿಂದ ಜನ ಆಗಮಿಸ್ತಾ ಇದ್ದದ್ದು ಇತಿಹಾಸ. ಅಂಥ ಇತಿಹಾಸ ನಮ್ಮ ನಾಡಿನಲ್ಲಿ ಅನೇಕ ಯುವ ಪ್ರತಿಭೆಗಳನ್ನು, ಹೊಸ ಕಲಾವಿದರ ಉಗಮಕ್ಕೆ ಕಾರಣವಾಗಿತ್ತು. ಹಾಗಾಗಿ ಚಿರಂಜೀವಿ ಬರೇ ಕಾರ್ಯಕ್ರಮ ನೀಡಿದ್ದಲ್ಲ, ಅನೇಕ ಕಲಾವಿದೆಯರ ಹುಟ್ಟಿಗೆ ವೇದಿಕೆಯಾಗಿದೆ. ಒಂದು ಸಂಸ್ಥೆ ಹುಟ್ಟಿಕೊಂಡು ಅದರ ಯೌವನದ ಬಿಸಿ ರಕ್ತದಲ್ಲಿ ಚಟುವಟಿಕೆಯನ್ನು ನಡೆಸುವುದು ಸಹಜ. ಆದರೆ ಆ ಚಟುವಟಿಕೆ ನಿರಂತರವಾಗಿ ಸಾಗುವುದು ಅಂದರೆ ಅದಕ್ಕೆ
ಕೊಡುಗೆಗಳು ಸಲ್ಲಬೇಕಾಗುತ್ತದೆ. ವಿಶೇಷವಾಗಿ ಯುವಕರ ಕೊಡುಗೆಗಳು ಸಲ್ಲಬೇಕಾಗ್ತದೆ. ಸಂಸ್ಥೆ ಅಂದರೆ ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾಗದೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಮಾಜ ಸೇವೆ ಹೀಗೆ ಮನುಷ್ಯ ಬದುಕಿನ ತಲ್ಲಣಗಳಿಗೆ ಸ್ಪಂದಿಸುತ್ತಾ, ನಾಡಿನ ಮಿಡಿತಕ್ಕೆ ಸ್ಪಂದಿಸುತ್ತಾ, ಇಡೀ ನಾಡಿನ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಸಾಗಬೇಕು. ಆಗ ಸಂಸ್ಥೆಗೆ ಜನ ಬೆಂಬಲ ಸಿಗ್ತದೆ. ಚಿರಂಜೀವಿಯ ಯಶಸ್ಸಿನ ಊರುಗೋಲು ಅದುವೇ ಆಗಿದೆ. ಕುಂಬಳೆ ಪರಿಸರದ ಎಲ್ಲರ ಬೆಂಬಲದಿಂದ ಕುಂಬಳೆಯ ಜಾತ್ರಾ ಮಹೋತ್ಸವದ ಸುದಿನದಂದು ಚಿರಂಜೀವಿ ನಡೆಸ್ತಾ ಬರುತ್ತಿರುವಂತಹ ಕಾರ್ಯಕ್ರಮ ನಾಡಿನೆಲ್ಲೆಡೆ ಮನೆ ಮಾತು. ಈಗ ಈ ವೇದಿಕೆಯಲ್ಲಿ ಇನ್ನೊಂದು ನೃತ್ಯ ಪ್ರದರ್ಶನ ಆಗಲಿಕ್ಕಿದೆ ಕೆಲವೇ ಕ್ಷಣಗಳಲ್ಲಿ. ನೃತ್ಯ ಪ್ರದರ್ಶನ ನೀಡಲು ಒಪ್ಪಿಕೊಂಡಿರುವಂಥ ಸಂಸ್ಥೆಯವರು ಕೂಡಲೇ ಬಂದು ಪ್ರದರ್ಶನವನ್ನು ನೀಡಬೇಕು. ಸಮಯ ವಿಳಂಬವಾದರೆ ಅವರ ಅವಕಾಶಗಳು ರದ್ದುಪಡಿಸಲಾಗುತ್ತದೆ. ನೃತ್ಯಕ್ಕೆ ಹೆಸರು ಕೊಟ್ಟಂಥ ಸಂಸ್ಥೆಯವರು ಕೂಡಲೇ ಬಂದು ವೇದಿಕೆಯಲ್ಲಿ ಪ್ರದರ್ಶನಕ್ಕೆ ಮುಂದಾಗಬೇಕು. ಸಮಯ ವಿಳಂಬವಾದರೆ ಸಭಾ ಕಾರ್ಯಕ್ರಮ ಆರಂಭವಾಗುತ್ತದೆ, ಮತ್ತೆ ಅವಕಾಶ ವಂಚಿತವಾಗುತ್ತದೆ.
ನೃತ್ಯ ಪ್ರದರ್ಶನಕ್ಕೆ ಸಿದ್ಧವಾದ ತಂಡ ಕೂಡಲೇ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನೃತ್ಯ ತಂಡ ಪ್ರದರ್ಶನಕ್ಕಾಗಿ ಕೂಡಲೇ ವೇದಿಕೆಯತ್ತ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಸಾಲಿಯಾನ್ ಇವರ ನಿರ್ದೇಶನದಲ್ಲಿ ಸ್ಟೆಪ್ಸ್ 3 ಕುಂಬ್ಳಾ ಇದರ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ. 하시겠지. चालला जा तू तर ऑलरेडी उशिरा आला. यू डोंट इवन लव मी कसले रे कमी सांगू का मम्मीला तू बनतो क्षण. माझी सासू तुझी मदर ए माझी होणारी हमसफर. आय लाईक युअर ब्युटी आय लाईक युअर फॅशन तुझ्यावर थांबून आहे माझी नजर. एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते गिफ्ट एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते गिफ्ट Okay, 1, 2, 3 start. The already start. Killing by eyes. The OG gangster. I love to the passion. To viral sensation. Representing nation. पण नखरे हजार. किती साधी simple तरी दिसते stylish. तुझ्या समोर फीकी baby बिल्ली आयलिश. तुझं diamond तुझ्यासाठी काय पण तुझे नखरे हाय पण I like it. तुझं nose pin, earring, eyelashes bling bling. Highlight blush आणि lipstick pink pink. ए माझी girl, ए जाने जिगर, ए चमक छल्लो मी तुझा king. जादू मंतर हा मंतर तुझा स्वॅग ओजी ओजी हाय तुझी कंबर एक नंबर तुला 100 पैकी एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते
ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. Okay. Here we go. இறங்கி வந்தாச்சு கடலை கொந்தளிக்கும் சுனாமியே உண்டாச்சு உன்னிக்கா வெளுத்தி எத்திப்பா எனர்ஜி தலையை சுத்த வைக்கும் சுறாவலி பொண்ணாச்சு பட்டுன்னு பார்த்தாலே பல்ச கும்பாடி கொட்டுபா மீன் எல்லாம் கூத்தாடுமே இரவ கலராக்கும் ஜலேபி லேடி சால்டும் நான் தொட்டா ஸ்வீட் ஆகுமே ಸ್ಟೆಪ್ಸ್ 3 ಡ್ಯಾನ್ಸ್ ಡೈರೆಕ್ಟರ್ ಶಿವ ಸಾಲಿಯಾನ್ ವೇದಿಕೆಗೆ ಬರಬೇಕು. ಪುಟಾಣಿ ಮಕ್ಕಳು ಮನೋಹರವಾಗಿ ನರ್ತಿಸಿದ್ದಾರೆ. ಕುಂಬಳೆಯ ಭವಿಷ್ಯದ ಭರವಸೆಯ ಪ್ರತಿಭೆಗಳಾಗಿ ಇವರೆಲ್ಲ ಬೆಳಗಿ ಕಲಾವಿದರಾಗಿ ಕಲಾಲೋಕಕ್ಕೆ ಕೊಡುಗೆಯಾಗಲಿ ಅಂತ ಹಾರೈಸ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರು ವೇದಿಕೆಗೆ ಬಂದು ಶಿವ ಸಾಲಿಯಾನ್ ಆ್ಯಂಡ್ ಟೀಮಿಗೆ ಚಿರಂಜೀವಿ 40ರ ಸಂಭ್ರಮದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು ಸ್ಟೆಪ್ ಶ್ರೀ ಶುಭಾ ಸಾಲಿಯಾನ್ ಆ್ಯಂಡ್ ಟೀಮ್. ಮುಂದೆ ಡ್ಯಾನ್ಸ್ ಆ್ಯಂಡ್ ಬೀಟ್ಸ್ ಕುಂಬ್ಳ ಇದರ ಕಲಾವಿದರಿಂದ ಪ್ರತಿಭೆಗಳಿಂದ ಈ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ. ಅದು ಮುಗಿದ ಕೂಡಲೇ ನಮ್ಮ ಸಭಾ ಸಮಾರಂಭ ಆಗ್ತಾ ಇದೆ. ಘನತವೆತ್ತ ಕರ್ನಾಟಕದ ರಾಜ್ಯಸಭಾ ಅಧ್ಯಕ್ಷರಾದ ಶ್ರೀ UT ಖಾದರ್ ಅವರು ನಮ್ಮ ಸಭೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಚಿರಂಜೀವಿ ವತಿಯಿಂದ ಹೃದಯವಾಗಿ ಆತ್ಮೀಯವಾಗಿ ಗೌರವಾದರಗಳಿಂದ ಮಮತೆಯಿಂದ ನಾವು ಪ್ರೀತಿಸ್ತಾ ಇದ್ದೇವೆ. ಅವರನ್ನು ಚಿರಂಜೀವಿಯ ಸದಸ್ಯರು ಒಲವಿನಿಂದ ಕರೆತರ್ತಾ ಇದ್ದಾರೆ. ನಮ್ಮ ಉಪ್ಪಳ ತಾರೆತೋಟದ UT ಖಾದರ್ ಎಂಬ ಕರ್ನಾಟಕದ ಘನತವೆತ್ತ ರಾಜ್ಯಸಭಾಧ್ಯಕ್ಷರು ನಮ್ಮ ಹೆಮ್ಮೆ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅಭಿನಂದನಾ ಪೂರ್ವಕ ಒಲವಿನಿಂದ ಗೌರವಿಸ್ತಾ ಇದ್ದೇವೆ. ಮುಂದೆ ಡ್ಯಾನ್ಸ್ ಕಾರ್ಯಕ್ರಮ ಮುಂದುವರಿಯುತ್ತದೆ. ಡ್ಯಾನ್ಸ್ ಅಂಡ್ ಬೀಟ್ಸ್ ಕುಂಬ್ಳ. വഴി നമ്മൾ മറക്കില്ല, നന്ദിയൊരിക്കലും നമ്മൾ തഴയില്ല. കണ്ണിലെണ്ണയൊഴിച്ചു ഞാൻ കാത്തിരുന്നതിനി ഇന്ന് തന്നെയാണ് തീരുമാനം. വിധി തടുക്കാൻ നമുക്ക് കഴിയില്ല. പെരുവഴിയിൽ അലഞ്ഞ ഭൂതകാലം, അതിനുള്ള മല, അതിൽ ഭൂരിഭാഗവുമാണ് ഇന്ന് എനിക്കെന്റെ മൂലധനം. കഥ പുഴകി വീഴുന്ന മരത്തിൻ ചില്ലയിൽ ദീർഘകാലം പക്ഷി ഇരിക്കില്ല. ഇനി ജാതി മതം അതിൽ കാലുകുരുങ്ങിയാൽ നാടിന് അഭിവൃദ്ധി വരികില്ല. ദുരഭിമാനവും സവർണവാദവും ഒത്തുചേർന്നാൽ ഗതി പിടിക്കില്ല. കുലമഹിമയല്ലിനി പുതുതലമുറയ്ക്കൊരുമ പറഞ്ഞു കൊടുക്കണ്ട. ਬਿੜਕਾਣਾ ਤੂੰ ਵੀ ਮੈਨੂੰ ਮਾਰੀ ਮੈਂ ਝੜਕਾਣਾ, ਦੇਖ ਕੇ ਮੁੰਡੇ ਨੂੰ ਹਾਂ ਕਰ ਹੋ ਗਈ। ਤੂੰ ਵੀ ਉਹਦੇ ਕਹਿੰਦੀ ਸੀ ਉਮਰ ਹੋ ਗਈ। ਨੀ ਪਿੱਛੇ ਪੈ ਗਿਆ ਨਾਲ ਖਹਿ ਗਿਆ, ਕੋਲੇ ਪੈ ਗਿਆ ਕੋਈ। ਨੀ ਮੈਂ ਦਿਲ ਲੈ ਗਿਆ ਲੈ ਗਿਆ ਲੈ ਗਿਆ ਕੋਈ। ਨੀ ਮੈਂ ਦਿਲ ਲੈ ਗਿਆ ਦਿਲ ਲੈ ਗਿਆ ਦਿਲ ਲੈ ਗਿਆ ਕੋਈ। ਮੈਂ ਕਿਹੜਾ ਵੀ ਕਰ ਗਈਆਂ ਹੁਣ ਹਰ ਗਈਆਂ, ਨੀ ਸਹਿ ਗਿਆ ਕੋਈ। ਨੀ ਮੈਂ ਦਿਲ ਲੈ ਗਿਆ ਦਿਲ ਲੈ ਗਿਆ ਦਿਲ ਲੈ ਗਿਆ ਕੋਈ। ਲੱਭਦਾ ਪਿਆਰ ਕਹਿੰਦਾ ਫੋਨਾਂ ਚੋਂ ਨੀ ਮੈਂ, ਹਾਂ ਆਸ਼ਕਾਂ ਵੇਲੀਆਂ ਨੀ ਦੋਨਾਂ ਚੋਂ ਨੀ ਮੈਂ। ਜਿੰਨੀ ਰਹਿ ਗਈ ਤੇਰੇ ਨਾਲ ਬਤਾਉਣੀ ਆਗਦਾ, ਹਾਂ ਟਾਈਮ ਪਾਸ ਕਰੂੰ ਕਹਿੰਦਾ ਉਹਨਾਂ ਚੋਂ ਨੀ ਮੈਂ। ਹੋ ਗਈ ਹਾਂ ਮੇਰੀ ਤੂੰ ਅੰਜਾਮ ਮੇਰੀ, ਮੈਨੂੰ ਕਹਿ ਗਿਆ ਕੋਈ। ਨੀ ਮੈਂ ਦਿਲ ਲੈ ਗਿਆ ਦਿਲ ਲੈ ਗਿਆ ਦਿਲ ਲੈ ਗਿਆ ਕੋਈ। ਮੈਂ ਕਿਹੜਾ ਵੀ ਕਰ ਗਈਆਂ ਹੁਣ ਹਰ ਗਈਆਂ, ਨੀ ਸਹਿ ਗਿਆ ਕੋਈ।
Hold on to your time. കണ്ണുകളിൽ തളിരിട്ടതെന്നൊരു പൊന്നും പുലർക്കാലം രാവിന്റെ കൊമ്പിലെ രാപ്പാടി നിന്റെ പട്ടായ പാട്ടൊക്കെ തേറായി രാവിന്റെ കൊമ്പിലെ രാപ്പാടി പാട്ടിലെ തേൻ കുടമന്നെന്റെ മനസ്സായി Take my breath and make it last forever. Do it now or never. Take my breath. Nobody does it better. Bring me closer together. Take my breath. ಅಲ್ಲ ಮಲ್ಲೆ ಮಲ್ಲೆ ಕುಟ್ಟು ಕುಟ್ಟು జాజికాయ జాజిరే జాజికాయ రాగి ముద్ద రాగమాయ దెబ్బకే మనసు మాయ జాజికాయ జాజిరే జాజికాయ రాగి ముద్ద రాగమాయ దెబ్బకే మనసు మాయ జాజికాయ జాజిరే జాజికాయ నటుకుని నట్టమాయ అప్పలో ఏమి మాయ నందపురి పాలడాయ అందమే సారడాయ నందమతి తొక్కడాయ అల్లరే పోలడాయ తమ్మలేమో అదిరిపాయ తమ్మలేమో అదిరిపాయ తమ్మలేమో అదిరిపాయ తమ్మలేమో అదిరిపాయ దొంకె దేవరాయ తుము బర లేచిపాయ కుమ్మితే కృష్ణాయ రాగి ముద్ద రాగమాయ దెబ్బకే మనసు మాయ జాజికాయ జాజికాయ నటుకుని నట్టమాయ అప్పలో ఏమి మాయ ಹೋಗ್ಬೇಡಿ ಪೋಡ್ಚಿ ಅಂತಲೇ ಡ್ಯಾನ್ಸ್ ಬೀಟ್ಸ್ ಕುಂಬ್ಳ ಇದರ ಭರವಸೆಯ ಪ್ರತಿಭೆಗಳು ಪ್ರತಿಭಾವಂತ ಕಲಾವಿದರು ಈ ವೇದಿಕೆಯಲ್ಲಿ ಶ್ರಮ ಭರಿತವಾದ ಮನೋಹರವಾದ ನೃತ್ಯ ಪ್ರಸ್ತುತಿ ನೀಡಿದ್ದಾರೆ. ಡ್ಯಾನ್ಸ್ ವೆಸ್ಟರ್ನೇ ಆಗಲಿ ಭಾರತೀಯವೇ ಆಗಲಿ ಎಲ್ಲವೂ ಕೂಡ ಕಲೆ. ಡ್ಯಾನ್ಸ್ ಅಂಡ್ ಬೀಚ್ ಸಂಸ್ಥೆಯ ನಿಷ್ಪಿತಾ ಅಂಡ್ ನರಸಿಂಹ ನಾಯಕ್ ಇವರ ತಂಡದ ಪ್ರಸ್ತುತಿ ಮನೋಹರವಾದ ಪ್ರಸ್ತುತಿ. ಇವರಿಗೆ ನರಸಿಂಹ ನಾಯಕ್ ತಂಡದ ಮುಖ್ಯಸ್ಥರು ವೇದಿಕೆಯಲ್ಲಿರಬೇಕು. ಕ್ಲಬ್ಬಿನ ಸದಸ್ಯರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ನಿಷ್ಮಿತಾ ಅಂಡ್ ನರಸಿಂಹ ನಾಯಕ್ ಟೀಮ್ ಕುಂಬ್ಳಾ ಕ್ಲಬ್ಬಿನ ಸದಸ್ಯರು ಸ್ಮರಣಿಕೆ ನೀಡುತ್ತಾರೆ, ಶಾಲು ಹೊದಿಸಿ ಗೌರವಿಸುತ್ತಾರೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಕುಂಬಳೆಯ ಪ್ರತಿಭೆಗಳಾಗಿ ಕಲಾ ಜಗತ್ತಿನಲ್ಲಿ ನೀವು ಬೆಳಗಬೇಕು.
ತಂಡಕ್ಕೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪ್ರಸ್ತುತಿ ನೀಡುವ ಅವಕಾಶ ನಿಮ್ಮದಾಗಲಿ. ಬಂಧುಗಳೇ, ನೃತ್ಯ ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ. ಈ ವೇದಿಕೆಯಲ್ಲಿ ಇನ್ನು ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಕೊನೆಯದಾಗಿ ಒಂದು ನೃತ್ಯ ಜಿಜೆ ಡ್ಯಾನ್ಸ್ ಟ್ರೂಪ್ ಕುಂಬ್ಳೆ. ನಮ್ಮದೇ ಊರಿನ ನಮ್ಮ ನೆಲದ ಪ್ರತಿಭೆಗಳು. ಕೊನೆಯ ನೃತ್ಯ ಜಿಜೆ ಡ್ಯಾನ್ಸ್ ಟ್ರೂಪ್ ಕುಂಬ್ಳೆ. ಕೂಡಲೇ ವೇದಿಕೆಗೆ ಬರಬೇಕು. ತಡ ಮಾಡಲು ನಮ್ಮಲ್ಲಿ ಸಮಯಗಳೇ ಇಲ್ಲ. ದಯವಿಟ್ಟು ಕ್ಷಮಿಸಿ. ಸಭಾ ಕಾರ್ಯಕ್ರಮ ನಡೆದ ಬಳಿಕ ಅವಕಾಶ ನೀಡಲಾಗುವುದು. ನಾವು ನೇರ ಸಭಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಬಂಧುಗಳೇ, ಚಿರಂಜೀವಿ 40ರ ಸಂಭ್ರಮದಲ್ಲಿದೆ. ಇದು ಕುಂಬ್ಳೆಯ ನಾಡ ಹಬ್ಬ. ಕಳೆದ 40 ವರ್ಷಗಳಿಂದ ವ್ಯಾಯಾಮದ ಮೂಲಕ ಆರಂಭಗೊಂಡು ನಾಡಿಗೆ ಸಂಗೀತ ರಸದೌತಣದ ರುಚಿಯನ್ನ ನೀಡಿ ಊರಿನ ನಾನಾ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ನಡೆಸಿ ಆರೋಗ್ಯ ಸೇವೆಗಳನ್ನು ನೀಡಿ ಬಡವರ ಬದುಕಿನ ಬವಣೆಗಳನ್ನು ನೀಗಿಸಿ ಕೈಂಕರ್ಯ ನಡೆಸಿದ ಚಿರಂಜೀವಿಯ 40ರ ಸಂಭ್ರಮ ಕುಂಬ್ಳೆಯ ನಾಡ ಹಬ್ಬ. ನಿನ್ನೆ ಸಂಜೆ ಆರಂಭಗೊಂಡ ಕಾರ್ಯಕ್ರಮ ಇಂದು 2ನೇ ದಿನದ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಸಮಾರಂಭಕ್ಕೆ ಸಾಕ್ಷಿಗಳಾಗಿ ಈ ನಾಡಿನ ಸಮಸ್ತ ಜನರು ಸೇರಿದ್ದೀರಿ. ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಲೇ ಸಮಾರಂಭದ ಗಣ್ಯ ಅಧ್ಯಕ್ಷರಾದ ಮಂಜುನಾಥ ಆಳ್ವ, ಕರ್ನಾಟಕ ಘನ ಸರ್ಕಾರದ ರಾಜ್ಯಸಭಾ ಅಧ್ಯಕ್ಷರಾದ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಯುಟಿ ಖಾದರ್, ಶಾಸಕರಾದ CH ಕುಂಜಂಬು ಸೇರಿದಂತೆ ಎಲ್ಲ ಗಣ್ಯರನ್ನ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಸಂಸ್ಥೆಯ ಸದಸ್ಯರು ವೇದಿಕೆಗೆ ಕರೆತರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಾನ್ಯ ಯುಟಿ ಖಾದರ್ ಹಾಗೂ ಶಾಸಕ CH ಕುಂಜಂಬು, ಹರ್ಷದ್ ಬರ್ಕಾಡಿ, ಪೃಥ್ವಿರಾಜ್ ಕುಂಬ್ಳೆ ಸಹಿತ ಎಲ್ಲ ಗಣ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಗೋಪಾಲ್ ಆರಿಕಾಡಿ ಕುಂಬ್ಳಾ ಎಲ್ಲ ಗಣ್ಯರನ್ನ ವೇದಿಕೆಗೆ ಆಗಮಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಚಿರಂಜೀವಿ ಬರೇ ಹೆಸರಲ್ಲ, ಅದು ಸಾಕ್ಷಾತ್ ಹನುಮಂತನಂತೆ ನಿತ್ಯ ನಿರಂತರ ಯೌವನವನ್ನು ಕಾಪಾಡಿಕೊಂಡು ಸೃಜನಶೀಲವಾಗಿ ಚಲನಶೀಲವಾಗಿರುವ ಸಂಸ್ಥೆ. ಕುಂಬ್ಳೆ ಪರಿಸರದಲ್ಲಿ ಅನೇಕ ದೇವಾಲಯಗಳಲ್ಲಿ ಸೇವಾ ಕೈಂಕರ್ಯ, ಅನೇಕ ಬಡ ಜನರ ಮನೆ ಕುಸಿದು ಬಿದ್ದಲ್ಲಿ ಅಥವಾ ಇನ್ನಿತರ ಅಸಹಾಯಕ ಪರಿಸ್ಥಿತಿಯಲ್ಲಿ ನೆರವು ನೀಡಿದ ಸಂಸ್ಥೆ. ಹಾಗೆಯೇ ವರ್ಷಂಪ್ರತಿ ಅನೇಕ ಆರೋಗ್ಯ ಕ್ಷೇತ್ರದ ಚಟುವಟಿಕೆ, ಹಾಗೆ ಬಿಜೆಪಿ ಜಿಲ್ಲಾಧ್ಯಕ್ಷೆ ML ಅಶ್ವಿನಿ, ಹಾಗೆ ಜಿಲ್ಲಾ ಉಪಾಧ್ಯಕ್ಷ ಶ್ರೀ P ರಮೇಶ್ ಸಹಿತ ಎಲ್ಲ ಗಣ್ಯರು ವೇದಿಕೆಗೆ ಬರಬೇಕು. ಆತ್ಮೀಯರೇ, ಸಭೆಯ ಶಿಷ್ಟಾಚಾರವನ್ನು ಉಲ್ಲಂಘಿಸಿ
ನಾವು ಕಾರ್ಯಕ್ರಮವನ್ನು ಆರಂಭಿಸಬೇಕಾದ ಅನಿವಾರ್ಯತೆ ಇದೆ. ಎಲ್ಲ ಕಾರ್ಯಕ್ರಮಗಳಿಗೆ ಆರಂಭಕ್ಕೆ ಸ್ವಾಗತ ಇರುವುದು ಸಹಜ. ಆದರೆ ನಮ್ಮ ಕಾರ್ಯಕ್ರಮ ಇವತ್ತು ಮಾನ್ಯ UT ಖಾದರ್ ಕರ್ನಾಟಕ ವಿಧಾನಸಭೆಯ ಘನ ಅಧ್ಯಕ್ಷರು ಅವರ ಅನಿವಾರ್ಯ ಕಾರಣದಿಂದ ನಿರ್ಗಮಿಸಬೇಕಾದ ಕಾರಣದಿಂದ ಅವರ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾಂದಿಯಾಗ್ತಾ ಇದೆ. ಕಾರ್ಯಕ್ರಮ ಔಪಚಾರಿಕವಾಗಿ ನಿನ್ನೆಯ ಉದ್ಘಾಟನೆಯಾಗಿದೆ. ಇವತ್ತು 2ನೇ ದಿನ. ಸಮಾರಂಭಕ್ಕೆ ನಮ್ಮ ಚಿರಂಜೀವಿ ಸಂಸ್ಥೆಯ ಪ್ರತಿಭಾವಂತ ಗಾಯಕಿ ಹಾಗೂ ನಮ್ಮ ಮಹಿಳಾ ವಿಂಗಿನ ಮುಖ್ಯಸ್ಥೆಯಾದ ಚೈತ್ರ ಮಹೇಶ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗುತ್ತಾ ಇದೆ. ಈಗ ಪ್ರಾರ್ಥನೆ. प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं च षष्ठं विकटमेव च सप्तमं विघ्नराजेन्द्रं धूम्रवर्णं तथाष्टमं नवमं फालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नमानि त्रिसन्ध्यः पठेत् नरः लच विघ्नभयं तस्य सर्वसिद्धिकरं प्रभो. UT ಖಾದರ್ ಕರ್ನಾಟಕದ ಅನುಭವಿ ಸಾಮರಸ್ಯದ ರಾಜಕಾರಣಿ. ಕರಾವಳಿಯ ಮೃದು ಸ್ವಭಾವದ ಕೋಮು ರಾಜಕಾರಣದ ವಿರುದ್ಧ ಅದಮ್ಯವಾಗಿ ದನಿಗೆತ್ತುವ ಜನಪರ ಕಾಳಜಿಯ ಮಾನವತಾವಾದದ ಶ್ರೀ UT ಖಾದರ್ ಕರ್ನಾಟಕ ವಿಧಾನಸಭೆಗೆ ಶೋಭೆ ತಂದ ಸಭಾಧ್ಯಕ್ಷರು. ಬಂಧುಗಳೇ, ನಿಮ್ಮೆಲ್ಲರ ನೆನಪಿಗೆ UT ಖಾದರ್ ಎನ್ನುವುದು ಕರಾವಳಿಯಲ್ಲಿ ಪ್ರಸಿದ್ಧವಾದ ಹೆಸರು ಮತ್ತು ಪದೇ ಪದೇ ಉಲ್ಲೇಖವಾಗುವ ಹೆಸರು. ಏನೇ UT ಅಂತ ಕೇಳಿದರೆ ಬಹುಶಃ ಹೊಸ ಜೆನ್ಸಿ ತಲೆಮಾರಿಗೆ ಗೊತ್ತಿರಲಿಕ್ಕಿಲ್ಲ. ಅದು ನಮ್ಮ ಉಪ್ಪಳದ ತಾರೆತೋಟ. ಅವರು ನಮ್ಮವರು, ನಮ್ಮೂರಿನವರು, ನಮ್ಮ ಹೆಮ್ಮೆ ಎಂಬುದು ನಮಗೆ ಅಭಿಮಾನ. ತನ್ನ ತಂದೆ UT ಫರೀದರ ಉತ್ತರಾಧಿಕಾರಿಯಾಗಿ ರಾಜಕೀಯಕ್ಕೆ ಬಂದು 5 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಇದೀಗ ಶ್ರೀ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಿಧಾನಸಭಾ ಸ್ಪೀಕರ್ ಆಗಿ ಅವರು ಸಭೆ ನಿರ್ವಹಿಸುವುದೇ ನಿಜಕ್ಕೂ ಚಂದ. ಆ ಸಭೆಯಲ್ಲಿ ಮೊಳಗುವ ಅವರ ತುಳು ಮಾತುಗಳು ಇಡೀ ನಾಡಲ್ಲಿ ವೈರಲ್. ನಮಗೆ ಕರಾವಳಿಯವರಿಗೆ ಅದನ್ನು ಕೇಳುವುದೇ ಚಂದ. UT ಖಾದರ್ ತಂದೆ UT ಫರೀದ್, ತಾಯಿ UT ನಸೀಮಾ ಫರೀದ್ ನಮ್ಮ ಉಪ್ಪಳ ಮೂಲದವರು ಎನ್ನುವುದು ಮತ್ತೊಮ್ಮೆ ನಮಗೆ ಅಭಿಮಾನ. ವಿಶೇಷ ಅಂದರೆ ಅವರು ಎಳವೆಯಲ್ಲೇ ಬೈಕ್ ಕಾರ್ ರೇಸ್ನಲ್ಲಿ ಆಸಕ್ತರು. ರಾಷ್ಟ್ರ ಮಟ್ಟದ ಮೋಟಾರ್ ರೇಸ್ನಲ್ಲಿ ಕೂಡ ಪಾಲ್ಗೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡ ಪ್ರತಿಭೆ. ಸರಳತೆ, ಜನಾನುರಾಗಿ ವ್ಯಕ್ತಿತ್ವ ಅವರ ಮುಖಪುತ್ರೆ. ಬಹಳ ಸಿಂಪಲ್ ಆಗಿರುವ ಥೇಟ್ ನಮ್ಮ CH ಕುಂಜಂಬು ಅವರ ಹಾಗೆ ಜನಾನುರಾಗಿಯಾದ, ಜನರೊಡನೆ ಬೆರೆಯುವ ಸರಳ ಮನುಷ್ಯನಾದ ಅವರು ಒಬ್ಬ ಯಕ್ಷಗಾನ ಪ್ರೇಮಿಯೂ ಹೌದು. ಕಟೀಲು ಮೇಳದ ಆಟಗಳು ಸುರತ್ಕಲ್ ನಮ್ಮ ಉಳ್ಳಾಲ ಪರಿಸರದಲ್ಲಿ ಅವರ ಕ್ಷೇತ್ರದಲ್ಲಿ ಎಲ್ಲೇ ಆದರೂ ಕೂಡ ಹೋಗಿ ಚೌಕಿಯಲ್ಲಿ ಎಂಚವುಲ್ಲ ಕುಂಜಿರಾಮ, ಎಂಚವುಲ್ಲ ಚನಿಯ, ಎಂಚವುಲ್ಲ ಧೂಮ ಅಂತ ಮಾತನಾಡುವಂಥ ವಿಧೇಯ ವ್ಯಕ್ತಿತ್ವದ ಮನುಷ್ಯ. ಅವರು ನಮ್ಮ ಸಭೆಗೆ ಆಗಮಿಸಿರುವುದು, ಚಿರಂಜೀವಿಯ 40ರ ಸಂಭ್ರಮಕ್ಕೆ ಆಗಮಿಸಿರುವುದು ಮಾನವತಾವಾದವನ್ನು ಬಯಸುವ ನಮ್ಮೆಲ್ಲರ ಅಭಿಮಾನದ ಸಂಭ್ರಮ, ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಒಲವಿಗೆ ಅವರು ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕ ನಮ್ಮ ಸಂಸ್ಥೆ ಸ್ವಾಗತಿಸ್ತಾ ಇದೆ. ಸಂಸ್ಥೆಯ ಪ್ರತಿನಿಧಿಗಳು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಸಭೆಯ ಔಪಚಾರಿಕ ಸ್ವಾಗತಕ್ಕಿಂತ ಮುನ್ನವೇ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ UT ಖಾದರ್ ಅವರು ಇವತ್ತು ಮಾತನಾಡಲಿಕ್ಕಿದ್ದಾರೆ. ವಿಧಾನಸಭೆಯಲ್ಲಿ ಕರಾವಳಿಯ ಶಾಸಕರ ಜೊತೆ ಸೊಗಸಾಗಿ ತುಳುವಲ್ಲಿ ಮಾತಾಡುವಂತೆಯೇ ಅವರು ಚಿರಂಜೀವಿಯ 40ರ ವೇದಿಕೆಯಲ್ಲಿ ತುಳುವಲ್ಲಿ ಮಾತಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಕುಂಬ್ಳೆ ಬೆಡಿ ಮಹೋತ್ಸವದ ಪ್ರಯುಕ್ತ ಚಿರಂಜೀವಿ ಕುಂಬ್ಳೆಯವರ 40ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಮಗೆ ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಮಂಜುನಾಥ್ ಆಳ್ವಾರ್ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಯವರಾಗಿರುವಂತಹ ನಮಗೆ ಅತ್ಯಂತ ಗೌರವಿತರು ಹಿರಿಯರು ಶಾಸಕ ಮಿತ್ರರಂಥ ಕುಂಜಂಬರವರೇ, ಜಿಲ್ಲಾ ಪಂಚಾಯತ್ನ ಸದಸ್ಯರು ಗೌರವಂತ ಅರ್ಷದ್ ವರ್ಕ್ಯಾರ್ಡ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೆಂಬರ್ನ ಬ್ಲಾಕ್ ಸಮಿತಿಯ ಬ್ಲಾಕ್ ಪಂಚಾಯತಲ್ಲಿ ಬ್ಲಾಕ್ ಪಂಚಾಯತ್ನ ಸದಸ್ಯ ಅಂತ ಪೃಥ್ವಿ ರಾಜ್ರವರೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಅಬ್ದುಲ್ ಖಾದರ್ ಅವರೇ, ಬಹುಶಃ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಮಂಜೇಶ್ವರ ಶಾಸಕರಿಂದ AK ಅಶ್ರಫ್ ನಾನೇ ಇವತ್ತು ವೇದಿಕೆ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತವಂಥ ಗೌತಮ ಶ್ರೀಮತಿ ML ಅಶ್ವಿನ್ ಅವರೇ, ಅದೇ ರೀತಿ ರವಿ ಪೂಜಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಎಲ್ಲ ನಮ್ಮ ಈ ಒಂದು ಚಿರಂಜೀವಿ ಸಂಸ್ಥೆಯ ಅಧ್ಯಕ್ಷ ಅಂತ ಕೃಷ್ಣ ಗಟ್ಟೀರವರೇ, ಸಮಿತಿಯ ಸರ್ವ ಸದಸ್ಯರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮುಖಂಡರುಗಳೇ, ಈ ಮುಂದಿನ ಎಲ್ಲ ನನ್ನ ಹಿರಿಯಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಕುಂಬ್ಳೆ ಬೆಡಿ ಉತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ನಿಮ್ಮ ಜೊತೆ ನಿಲ್ಲಬೇಕಾದ್ರೆ ಅದು ದೇವರು ಕೊಟ್ಟಂಥ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಒಂದು ಪವಿತ್ರತೆ ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಕಳೆದ 40 ವರ್ಷಗಳ ಹಿಂದೆ ಇಲ್ಲಿಯ ಹಿರಿಯರೆಲ್ಲ ಸೇರಿಕೊಂಡು ಚಿರಂಜೀವಿ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಒಂದು ಪವಿತ್ರತೆಯ ಮಹೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ರೀತಿಯ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ದೂರದರ್ಶಿತ ಇದ್ದರೆ ಅದು ಯಾತನ್ನು ತೋರಿಸಂತ ಹೇಳಿದರೆ ಇವತ್ತಿನ ಎಲ್ಲ ಕಾರ್ಯಕ್ರಮವು ಕೂಡ ಅದು ಬಹುಶಃ ಒಂದು ದಿವಸಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ. ಇವತ್ತಿನ ಈ ಕಾರ್ಯಕ್ರಮವು ಅದು ನಮ್ಮ ಮಣ್ಣಿನ ಸಂಸ್ಕೃತಿ ಏನಿದೆಯಾ, ಆಚಾರ ಏನಿದೆಯಾ, ವಿಚಾರ ಏನಿದೆಯಾ, ಪರಂಪರೆ ಏನಿದೆಯಾ ಅದನ್ನು ನಾವು ಆಚರಿಸುವ ಜೊತೆಯಲ್ಲಿ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಭವಿಷ್ಯ ಜನಾಂಗಕ್ಕೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಂಥ ಕಾರ್ಯಕ್ರಮ ಮುಖಾಂತರ ಬಹುಶಃ ಸಮಾಜಕ್ಕೆ ದೊಡ್ಡ ಮಟ್ಟದ ಪರಿವರ್ತನೆಯ ಶಕ್ತಿ ಕೊಡುವಂಥ ಕೆಲಸ ಈ ಎಲ್ಲ ಸಂಸ್ಥೆ ಕೊಡೋದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತಿನ ಕಾಲಘಟ್ಟದಲ್ಲಿ ವಿಶ್ವದಲ್ಲೇ ಯಾವುದೇ ಆಧುನಿಕ ತಂತ್ರಜ್ಞಾನ ಮತ್ತು ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ಬಂದಿದ್ದರೂ ಕೂಡ ತುಳುನಾಡಿನ ಮತ್ತು ಈ ಪ್ರದೇಶದ ಸಂಸ್ಕೃತಿಯನ್ನು ಯಾರಿಂದ ಕೂಡ ಮೆಟ್ಟಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತ ಹೇಳಿದರೆ ಇಂಥ ಸಂಘ ಸಂಸ್ಥೆಗಳು ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಸಂಸ್ಕೃತಿಯನ್ನು ಬಲಿಷ್ಠವಾಗಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಬಲ ಗಟ್ಟಿಮುಟ್ಟಾಗಿ ತಿಳಿಸಿಕೊಡುವ ಕಾರಣ ಬಹುಶಃ ಬಲಿಷ್ಠವಾಗಿದ್ದು ನಿಂತಿದೆ. ಅಂಥ ದೊಡ್ಡ ಮಟ್ಟದ ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ಚಿರಂಜೀವಿ ಸಂಸ್ಥೆ ಇವತ್ತು ಮಾಡಿಕೊಡ್ತಿದ್ದಾರೆ. 40 ವರ್ಷಗಳ ಹಿಂದಿನ ಆಲೋಚನೆ ಹಿರಿಯರು ನಾವು ಆಲೋಚನೆ ಮಾಡಿಕೊಂಡು ಅವರು 40 ವರ್ಷ ಹಿಂದೆ ಏನು ಆಲೋಚನೆ ಮಾಡಿ ತಂದಿದ್ದೀರಾ ಅದನ್ನು ಇನ್ನಷ್ಟು ಮುಂದೆ ತಗೊಂಡು ಜವಾಬ್ದಾರಿ ಅದು ಈಗಿನ ಯುವಕರ ಜವಾಬ್ದಾರಿ ಮತ್ತು ಸಣ್ಣ ಮಕ್ಕಳು ನಮ್ಮಷ್ಟು ದೊಡ್ಡವರಾದಾಗ ಇದರ ಸಂಪೂರ್ಣದ ಜವಾಬ್ದಾರಿ ಅವರಿಗೆ ಕೈ ಕೊಟ್ಟು ಮುಂದಿನ ದಿನಗಳು ಅದನ್ನು ಮುಂದುವರಿಸಿಕೊಂಡು ಕೆಲಸ ಅವರು ಖಂಡಿತವಾಗಿ ಇವತ್ತು ಆಗ್ತದೆ. ಆದಾಗ ಈ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಅವಕಾಶ ಇವತ್ತು ಆಗಲಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಬಹುಶಃ ನಮ್ಮ ಧಾರ್ಮಿಕ ನಂಬಿಕೆ ಅವು ದೌರ್ಬಲ್ಯ ಅಲ್ಲ. ಧಾರ್ಮಿಕ ನಂಬಿಕೆಗಳು ಅದು ನಮ್ಮ ಮಣ್ಣಿನ ದೊಡ್ಡ ಇದು ಶಕ್ತಿಯಾಗಿದೆ. ಎಲ್ಲ ಧರ್ಮವು ಕೂಡ ಅದು ಬಹುಶಃ ಇನ್ನೊಬ್ಬರ ನೋವು ಮತ್ತು ಇನ್ನೊಬ್ಬರ ಆ ಗಾಯವನ್ನು ಗುಣಪಡಿಸುವಂಥ ಒಂದು ಔಷಧ ಆಗಬೇಕು ಹೊರತು ಯಾವುದೇ ಧರ್ಮವು ಕೂಡ ಇನ್ನೊಬ್ಬರಿಗೆ ಗಾಯ ಮತ್ತು ನೋವುಂಟು ಮಾಡೋ ಕತ್ತಿ ಆಗಬಾರ್ದಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅಂಥ ಪ್ರೀತಿ ವಿಶ್ವಾಸದ ಆ ಒಂದು ಪ್ರತಿಯೊಂದು ಧರ್ಮವು ಕೂಡ ಎಲ್ಲರಿಗೂ ಕೂಡ ಪ್ರೀತಿ ವಿಶ್ವಾಸನೇ ಕಲಿಸುವಂಥದ್ದು. ಒಬ್ಬನೇ ಮಾನವೀಯತೆ ಮತ್ತು ಸೋದರತೆ ಮುಖಾಂತರ ನಾವು ಒಬ್ಬನೇ ಉಪಕಾರ ಹೇಗೆ ಮಾಡಬೇಕು ಅದನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ಈ ರೀತಿಯ
ಎಲ್ಲ ವಿಚಾರಗಳು ಬಹುಶಃ ಮುಂದೆ ಬಂದು ನಿಂತು ಒಂದು ಸೋದರತೆಯ ಪ್ರೀತಿ ವಿಶ್ವಾಸದ ಸಮಾನತೆಯ ಮುಂದೆ ಹೋಗುವಂಥ ಅವಕಾಶ ಆಗಬೇಕು. ನಮ್ಮ ಈ ಮಣ್ಣಿನ ದೊಡ್ಡ ಶಕ್ತಿ ಯಾವುದಂತ ಹೇಳಿದರೆ ಅದು ಒಗ್ಗಟ್ಟೇ ನಮ್ಮ ಮಣ್ಣಿನ ದೊಡ್ಡ ಶಕ್ತಿ. ಒಗ್ಗಟ್ಟಂತ ಹೇಳಿದರೆ ಅದು ನಾನು ಹೇಳಿದಾಗೇ ಇರಬೇಕಂದ್ರೆ ಒಗ್ಗಟ್ಟು ಆಗುವುದಿಲ್ಲ. ಒಗ್ಗಟ್ಟಂತ ಹೇಳಿದರೆ ಅದು ಸಾಮರಸ್ಯ. ಸಾಮರಸ್ಯ ಅಂತ ಹೇಳಿದ ಭಿನ್ನಾಭಿಪ್ರಾಯ ಇರಬಾರ್ದು ಅಂತೇನಿಲ್ಲ. ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಮನುಷ್ಯರು ಎಲ್ಲಿದ್ದಾರ ಅಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯ ಇರದೇ ಇರ್ತದೆ. ಇಬ್ಬೊಬ್ಬ ಸಂಘಟನೆಯಲ್ಲಿದೆಯಾ ಅಲ್ಲಿ ಬೇರೆ ಬೇರೆ ಅಭಿಪ್ರಾಯ ಬಂದೇ ಬರ್ತದೆ. ಆದರೆ ಎಲ್ಲ ಭಿನ್ನಾಭಿಪ್ರಾಯ ಇದ್ದಂಥ ಸಂದರ್ಭದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ನಾವು ಸ್ವೀಕರಿಸಿಕೊಂಡು, ಪರಸ್ಪರ ನಾವು ಚರ್ಚೆ ಮಾಡಿಕೊಂಡು, ನಾವು ಪರಸ್ಪರ ಅರ್ಥ ಮಾಡಿಕೊಂಡು, ನಾವೆಲ್ಲರೂ ಕೂಡ ಭಾರತೀಯರಂತ ಹೇಳಿ ನಾವು ಜೊತೆಯಾಗಿ ಕೈ ಹಿಡಿದು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಇವತ್ತು ಸಾಮರಸ್ಯವಾಗಿದೆ. ಅಂಥ ಸಾಮರಸ್ಯ ನಮ್ಮ ಸಾಮರಸ್ಯ ಆಗಬೇಕು. ಅದಕ್ಕೆ ನಾವು ಬಹುಶಃ ಹಿರಿಯರೆಲ್ಲರೂ ಕೂಡ ಮುಂದೆ ನಿಂತು ಯುವಕರಿಗೆ ಮಾರ್ಗದರ್ಶನ ಆಗಬೇಕು. ಒಂದು ಸಾಮರಸ್ಯ ಸಮಾಜ ಕಟ್ಟಬೇಕಾದ್ರೆ ಅದು ಶಾಸಕರಿಗೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಇವರಿಗೆ ಮಾತ್ರ ಹಾಗೂ ಸರ್ಕಾರಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ಇದು ನಮ್ಮ ಪ್ರಮುಖವಾದ ಜವಾಬ್ದಾರಿ, ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಅದು ಸಾಮರಸ್ಯ ಅತಿ ಅಗತ್ಯ ಆಲೋಚನೆ ಮಾಡಿಕೊಂಡು ಹೋಗುವಂಥ ಒಂದು ಪ್ರತಿಯೊಂದು ಮನೋಭಾವ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಬರಬೇಕಾಗ್ತದೆ. ಅದಕ್ಕೆ ಬಹುಶಃ ಇಂಥ ಕಾರ್ಯಕ್ರಮ ಪೂರಕವಾಗಿ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಬಹುಶಃ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಭಾರತ ದೇಶ ಅಂತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ದೇಶಕ್ಕೆ ಹೋದರೂ ಕೂಡ ಭಾರತ ದೇಶ ನಿಮ್ಗೆ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಬೇರೆ ಬೇರೆ ದೇಶ ನೀವು ಹೋಗಿರ್ಬೋದು, ಅಲ್ಲಿ ವರ್ಷಕ್ಕೆ 1 ಹಬ್ಬ 2 ಹಬ್ಬ ತಪ್ಪಿದ್ರೆ 3 ಹಬ್ಬ, ಇನ್ನು ತಪ್ಪಿದ್ರೆ 4 ಹಬ್ಬ, ಅದಕ್ಕಿಂತ ಜಾಸ್ತಿ ಹಬ್ಬ ಊರಲ್ಲಿ ನಮಗೆ ಸಿಕ್ಕಿದೆ ಯಾವುದೇ ದೇಶದಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ದಿವಸಕ್ಕೆ 4 ಹಬ್ಬ, ಬೆಳಿಗ್ಗೆಂದಲೇ 5-6 ಹಬ್ಬಕ್ಕೆ ಹೋಗುವಂಥ ಪರಿಸ್ಥಿತಿ ಆಯಿತು ನನಗೆ. ಇವತ್ತು ನನಗೆ ಇಲ್ಲಿಗೆ ಬರಬೇಕು, ನಮ್ಮ ಪಣಂಬೂರಲ್ಲಿ ಕಾರ್ಯಕ್ರಮ ಮುಗಿಯಿತು, ಪರಿಹರಿಸಕ್ಕೆ ಹೋಗಬೇಕು, ಮತ್ತೆ ಇವತ್ತು ಇನ್ನು. ಆದ ಕಾರಣ ಈ ರೀತಿ ಜನರನ್ನು ಬೆರೆತುಕೊಳ್ಳುವಂಥವು ಎಲ್ಲ ಕೂಡ ಬೆರೆತುಕೊಳ್ಳಲಿಕ್ಕೆ, ಸಂಸ್ಕೃತಿ ಹಂಚಿಕೊಳ್ಳಲಿಕ್ಕೆ, ಪ್ರೀತಿ ವಿಶ್ವ ನೋಡಿಕೊಳ್ಳಲಿಕ್ಕೆ ಇರುವಂಥ ಸಂಸ್ಕೃತಿ ಸಿಕ್ಕುವಂಥ ದೇಶ ಇದ್ದರೆ ಅದು ಭಾರತ ಮಾತ್ರ ಅಂತ ಬಹಳ ಹೆಮ್ಮೆಯಿಂದ ಸಂತೋಷ ಹೇಳುವಂಥ ವಿಚಾರ ಇವತ್ತು ಆಗಬೇಕು. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಅಂಥ ಜವಾಬ್ದಾರಿ ಇವತ್ತು ಚಿರಂಜೀವಿ ಸಂಸ್ಥೆ ಇವತ್ತು ಹಮ್ಮಿಕೊಂಡು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ 40 ವರ್ಷಗಳಿಂದ. ಅದಕ್ಕೆ ಬಹುಶಃ ಊರವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಆದ ಕಾರಣ ಬಹುಶಃ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆ ಒಂದು ಕರೆಗೆ ನಾನು ಇವತ್ತು ಬಂದಿದ್ದೇನೆ. ಸ್ವಲ್ಪ ಬೇಗ ಕಾರ್ಯಕ್ರಮದ ಕಾರಣ ನನಗೆ ಸ್ವಲ್ಪ ಬೇಗ ಹೋಗಲಿ ತಾವೆಲ್ಲ ಕೂಡ ತಾವು ವಿಶೇಷ ಕಾಲಿಸಿ ವಹಿಸಿ ನನ್ನನ್ನು ಬಹುಶಃ ಪ್ರೀತಿಪೂರ್ವಕವಾಗಿ ಇವತ್ತು ಆಹ್ವಾನಿಸಿ ನನ್ನನ್ನು ಸ್ವಲ್ಪ ಮಾತಾಡಲಿಕ್ಕೆ ಬೀಳ್ಕೊಡ್ತಾ ಇದ್ರಿ. ನಿಮ್ಗೆ ಯಾವ ಕೂಡ ನಮ್ಮ ಚುನಾವಣೆ ಅಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವ ಕೂಡ ಅಭಾರಿ ಅಂತ ಹೇಳಿಕೊಂಡು, ಕುಂಬ್ಳೆ ಮತ್ತು ಮಂಗಳೂರು ಅದು ಬಹುಶಃ ರೆವೆನ್ಯೂಯಲ್ಲಿ ಮಾತ್ರ ಭಾಗವಾಗಿರ್ಬೋದು, ಗಡುವಿನಲ್ಲಿ ಮಾತ್ರ ಭಾಗಿ, ಆದರೆ ಭಾವನಾತ್ಮಕವಾಗಿ ಪ್ರೀತಿ ವಿಶ್ವಾಸದಿಂದ ಸೋದರತೆಯಿಂದ ಅದು ಯಾವಾಗಲೂ ನಾವು ಒಂದೇ ಆಗಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ಅದಕ್ಕಾಗಿ ನಾವು ಯಾವ ಕೂಡ ಒಂದೇ ಆಗಿದ್ದುಕೊಂಡು ಪರಸ್ಪರ ಪ್ರೀತಿ ವಿಶ್ವ ಏಕತೆಯ ಸಮಾಜ ನಿರ್ಮಾಣ ಮಾಡುವಂಥ ಅವಕಾಶ ನಮ್ಮೆಲ್ಲರಿಂದ ಆಗಲಿ ಅಂತ ಹೇಳಿಕೊಳ್ತಾ, ಇನ್ನು MC ನಾನು ಪಂಡೇರು ತುರುಡು ಪಾತೆರೋಡು ಬಂದು ಆಮೇಲೆ ಬೆಂಗ್ಲಿ ಕನ್ನಡ ಪಾತೆರ ಪದ ಅಭ್ಯಾಸ ಆದಿದ್ದೆ ಬದ್ದಂತ ಕೆಲಸ ಇನ್ನು ಆತನು ಐದಾದ್ರ ನಿಕ್ಕಲು ಹೆಂಗ್ಲಿ ಭಾಳ ಖುಷಿ ನೀ ರಾಮಣ್ಣ ನಿಕ್ಕಲು ಇನ್ನು ಕರ್ನಾಟಕ ಮೂಲ ಕೇರಳದ ಗಡ್ಡಿತ್ತಂದ್ರಲ್ಲ, ಈ ಕೇರಳ ರಾಜ್ಯ ಇತ್ತಂದ್ರಲ್ಲ ನಿಕ್ಕಲು ತುಳು ಭಾಷೆನ ಜೀವಂತವಾದ ದಿಯರ ನಿಕ್ಕಲ ಪೂರ ಹಿರಿಯರನ್ನ ಕುಲು ಮತ್ತು ಕಷ್ಟ ಅದು ಹೋರಾಟ ಇತ್ತೆಲ್ಲ ನಿಕ್ಕಲು ದಾದ ಬೆತ್ತ ಬೆತ್ತ ಕಾರ್ಯಕ್ರಮ ಅಂತ ಒಂದುಲ್ಲರ ಆಯ್ತು ಎಂಕ್ಲಿಗೆ ತುಳುನ ಬಾರಿ ಎಂಕ್ಲಿಗೆ ಹೆಮ್ಮೆ ಉಂಡು ಪಣಂದು ಐಕೆ ಪೂರ ಎಂಕ್ಲು ಅಭಿನಂದನೆಲ್ಲ ಯಾನ್ ನಿಕ್ಲಿಗೆ ಪಣಂದು ಬಹುಶಃ ಎಂಗ್ಲು ಪೂರ ಒಟ್ಟಾದ ದುಂಬುವಕ್ಕ ಕೆಂದು ಎನ್ನ ಪಾತ್ರ ಉಂತಾವೆ. ನಮಸ್ಕಾರ, ಜೈ ಹಿಂದ್. ಚಿರಂಜೀವಿ 40ರ ಸಂಭ್ರಮದಲ್ಲಿ ಪಾಲ್ಗೊಂಡ ಘನ ಕರ್ನಾಟಕದ ವಿಧಾನಸಭಾ ಅಧ್ಯಕ್ಷ ಶ್ರೀ UT ಖಾದರ್ ಅವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ಬಂದ ನಮ್ಮ ಸಂಸ್ಥೆಯ ಹಿತೈಷಿ ಹಾಗೂ ಮಾರ್ಗದರ್ಶಕರಾದ ಶ್ರೀ ಶ್ರೀಧರ್ ಅವರು ಕೂಡ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕ ಕುಂಬಳೆಯ ಮಣ್ಣು ಬೀಳ್ಕೊಡುತ್ತಾ ಇದೆ. ಮತ್ತೆ ಬನ್ನಿ, ಮತ್ತೊಮ್ಮೆ ಬನ್ನಿ, ಚಿರಂಜೀವಿಯ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ಹೇಳುತ್ತಾ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯೆಯೇ ಧರ್ಮದ ಮೂಲವಯ್ಯ ಎನ್ನುವ ಮನೋಜ್ಞ ಅರ್ಥದ ಮಾತುಗಳನ್ನು ಹೇಳಿ ನಿರ್ಗಮಿಸಿದ ಶ್ರೀ UT ಖಾದರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸಮಾರಂಭಕ್ಕೆ ಸ್ವಾಗತದ ಸೇಸೆಯನ್ನು ನುಡಿಯಲು
ಸಂಸ್ಥೆಯ ಕಾರ್ಯದರ್ಶಿ ಮುಂದಾಗ್ತಾ ಇದ್ದಾರೆ. ವೇದಿಕೆ ಸ್ವಾಗತಕ್ಕೆ. ಎಲ್ಲರಿಗೂ ಸ್ವಾಗತ. ಚಿರಂಜೀವಿ ರಿಜಿಸ್ಟರ್ಡ್ ಕುಂಬಳೆಯ 40ನೇ ವರ್ಷದ ವಾರ್ಷಿಕೋತ್ಸವ ಕುಂಬಳೆಗೆ ಒಂದು ಹಬ್ಬವೇ ಸರಿ. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ದಸರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ಚಿರಂಜೀವಿ ವಾರ್ಷಿಕೋತ್ಸವ ಕುಂಬಳೆಗೆ ಒಂದು ರೀತಿಯ ಸಂಭ್ರಮವೇ ಸರಿ. ಇದು ಜಾತ್ರೆಗೊಂದು ವಿಭಿನ್ನ ಕಲೆಯನ್ನು ನೀಡಿದೆ. ಕಳೆದ ಅನೇಕ ವರ್ಷಗಳಿಂದ ನೀವಿದನ್ನು ಆಸ್ವಾದಿಸುತ್ತಾ ಬಂದಿದ್ದೀರಿ ಹಾಗೂ ಅನುಭವಿಸುತ್ತಾ ಬಂದಿದ್ದೀರಿ. ನಿಮ್ಮ ಪ್ರೀತಿಯ ಪ್ರೋತ್ಸಾಹ, ನಿಮ್ಮ ಮೆಚ್ಚುಗೆಯ ಬೆಂಬಲ ಚಿರಂಜೀವಿಯ ಮನ್ನಣೆಗೆ ಹಾದಿಯಾಗಿದೆ. ನಿಮ್ಮನ್ನು ಬೆಂಬಲಿಸಿದ ಹಾಗೆ ನಮ್ಮನ್ನು ಬೆಂಬಲಿಸಿದ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಿಮಗೆ ನಮಿಸುತ್ತಾ ಪ್ರೀತಿಯಿಂದ ಸಭಿಕರನ್ನು ಸ್ವಾಗತಿಸುತ್ತಿದ್ದೇನೆ. ಕೇರಳದ ವಿಧಾನಸಭೆಗೆ ಮಂಜೇಶ್ವರದ ಕ್ಷೇತ್ರದಿಂದ ಆಯ್ಕೆಯಾದ ಜನಪ್ರಿಯ ಶಾಸಕರಾದ AKM ಅಶ್ರಫ್ ನಮ್ಮ ಮಂಡಲದವರು ಹಾಗೂ ನಮ್ಮವರು. ಕೇರಳ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ಪ್ರಮಾಣ ವಚನಗೈದ ಅಪರೂಪದ ಶಾಸಕ. ನಮ್ಮ ನೆಲದ ತುಳು ಕನ್ನಡ ಭಾಷಾ ಸಂಸ್ಕೃತಿ ಬಲ್ಲ ಶಾಸಕರು ಹೌದು. ಚಿರಂಜೀವಿ ಪರವಾಗಿ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಪುಷ್ಪವನ್ನು ನೀಡುವುದಕ್ಕಾಗಿ ಮಹಿಳಾ ವಿಂಗ್ಸ್ನ ಅಧ್ಯಕ್ಷರಾದ ಅನಿತಾ ಎಸ್ ರಾವ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ಕುಂಬಳೆಯ ಪರಿಸರವಾಸಿಗಳಿಗೆಲ್ಲ ಚಿರಪರಿಚಿತರು. ಈ ಹಿಂದೆ ಮಂಜೇಶ್ವರದ ಶಾಸಕರಾಗಿ ಜನಪ್ರಿಯರಾದವರು. ನಮ್ಮ ನಾಡಿಗ ಅನೇಕ ಕೊಡುಗೆವಿತ್ತವರು. ಪ್ರಸ್ತುತ ಉದುಮಾ ವಿಧಾನಸಭೆಗೆ ಶಾಸಕರಾಗಿರುವ ಶ್ರೀಯುತ ಶ್ರೀ ಎಚ್ ಕುಂಜಂಬು ಅವರನ್ನು ನಮ್ಮ ಚಿರಂಜೀವಿ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಮತಿ ML ಅಶ್ವಿನಿ, ಕಾಸರಗೋಡು ಜಿಲ್ಲೆಯ ಬಿಜೆಪಿ ಮಹಿಳಾ ಮೊದಲ ಜಿಲ್ಲಾಧ್ಯಕ್ಷೆ, ಸಾಮಾಜಿಕ ಕಳಕಳಿಯುಳ್ಳ ವಿಶಿಷ್ಟ ಸಂಘಟನಾ ನಾಯಕಿ, ಕ್ರಿಯಾಶೀಲ ಚಟುವಟಿಕೆ. ಇವರ ನಮ್ಮ ಸಂಸ್ಥೆಯ 40ರ ಸಂಭ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ಶ್ರೀಯುತ ಪಿ ರಘುದೇವನ್ ಮಾಸ್ಟರ್, ಕಾಸರಗೋಡು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಸಮೂಹಗಳ ಅಧ್ಯಕ್ಷರಾದ ಶ್ರೀ ರಘುದೇವನ್ ಮಾಸ್ಟರ್ ನಮ್ಮವರು ಹೌದು, ನಮ್ಮ ಸಂಸ್ಥೆಯ ಚಟುವಟಿಕೆಗಳಿಗೆ ಪ್ರೋತ್ಸಾಹಕರು. ಅವರಿಗೆ ನಮ್ಮ ಚಿರಂಜೀವಿ ಕ್ಲಬ್ಬಿನ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತ ಪಿ ರಮೇಶ್, ಬಿಜೆಪಿ ಕಾಸರಗೋಡು ಜಿಲ್ಲೆಯ ಉಪಾಧ್ಯಕ್ಷರಾದ ಇವರು ಸುದೀರ್ಘ ಕಾಲ ಕಾಸರಗೋಡು ನಗರದ ಸಭೆಯ ವಿಪಕ್ಷ ನಾಯಕರು ಆಗಿರುವರು. ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವ ಇವರು ನಮ್ಮ ಸಭೆಗೆ ಬಂದಿರುವ ಇವರನ್ನು ಆರ್ಥಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಚಿರಂಜೀವಿ ಕ್ಲಬ್ಬಿನ 40ರ ಈ ಸಂಭ್ರಮಕ್ಕೆ ಆಗಮಿಸಿದ ಕುಂಬಳೆ ಪಂಚಾಯತ್ ಅಧ್ಯಕ್ಷರಾದ ವಿಪಿ ಅಬ್ದುಲ್ಲಾ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತ ಪೃಥ್ವಿರಾಜ್ ಜಗನ್ನಾಥ್ ಶೆಟ್ಟಿ, ಕಾಸರಗೋಡು ಬ್ಲಾಕ್ ಪಂಚಾಯತ್ನ ಕುಂಬಳೆ ಡಿವಿಷನ್ನಲ್ಲಿ ಸದಸ್ಯರಾಗಿ ಮೊನ್ನೆ ತಾನೇ ನಡೆದ ಚುನಾವಣೆಯಲ್ಲಿ ಆಯ್ಕೆಗೊಂಡ ಜನಪ್ರತಿನಿಧಿ. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಅಜೀಜ್ ಕಲತೂರು ಅವರನ್ನು ನಮ್ಮ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅವರ ಆಗಮನವು ಸ್ವಲ್ಪ ತಡವಾಗಿದೆ ಕಾರಣ ಮುಂದೆ ಅವರ ಪರವಾಗಿ ಜಿಲ್ಲಾ ಪಂಚಾಯತ್ನ ಡಿವಿಷನ್ ಸದಸ್ಯರಾದ ಪೃಥ್ವಿರಾಜ್ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತ ಎ.ಕೆ. ಆರಿಫ್, ಕುಂಬಳೆ ಗ್ರಾಮ ಪಂಚಾಯತ್ನ ಸದಸ್ಯರು, ಮಂಜೇಶ್ವರ ವಿಧಾನಸಭೆಯ ಕ್ಷೇತ್ರದ ಮುಸ್ಲಿಂ ಲೀಗ್ನ ಪ್ರಧಾನ ಕಾರ್ಯದರ್ಶಿ, ಚಿರಂಜೀವಿಯ ಎಲ್ಲ ಚಟುವಟಿಕೆಗೆ ಪ್ರೋತ್ಸಾಹವನ್ನಿತ್ತು ಬೆಂಬಲವನ್ನು ನೀಡುತ್ತಿರುವ ಶ್ರೀಯುತ ಎ.ಕೆ. ಆರಿಫ್ ಅವರಿಗೆ ನಮ್ಮ ಚಿರಂಜೀವಿ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ನೀಡುವುದಕ್ಕಾಗಿ ಚಿರಂಜೀವಿಯ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ನಮ್ಮ ಕುಂಬಳೆಯ ಪಂಚಾಯತ್ನ ಮೆಂಬರ್ ಆಗಿರುವಂಥ ಶ್ರೀಯುತ ರಮೇಶ್ ಭಟ್ ಇವರನ್ನು ನಮ್ಮ ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ನಮ್ಮ ಈಗಿನ ವಾರ್ಡ್ ಮೆಂಬರು ಆಗಿರುವರು. ಇವರಿಗೆ ನಮ್ಮ ಚಿರಂಜೀವಿಯ ಈ 40ರ ಸಂಭ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಪಡಿಸ್ತಾ ಇದ್ದೇನೆ. ನಮ್ಮ ಈಗಿನ ಉದಯೋನ್ಮುಖ ಹೊಸ ಪ್ರತಿಭೆ ಕೂಡ ಹೌದು. ನಮ್ಮ ಯುವ ಪೀಳಿಗೆಯ ಕುಂಬಳೆಯ ಸದಸ್ಯರಾಗಿ ಇತ್ತೀಚೆಗಿನ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಶ್ರೀ ಕುಮಾರಿ ಸ್ನೇಹ ಅವರಿಗೆ ನಮ್ಮ ಚಿರಂಜೀವಿಯ 40ರ ಸಂಭ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ವುಮೆನ್ಸ್ ವಿಂಗ್ಸ್ನಲ್ಲಿ ಆಹ್ವಾನಿಸುತ್ತಿದ್ದೇನೆ. ಇವರು ಕಾಸರಗೋಡಿನ ಅತಿ ಕಿರಿಯ ಪಂಚಾಯತ್ ಸದಸ್ಯರು ಆಗಿರುವರು. ಶ್ರೀಯುತ ಮುರಳೀಧರ್ ಯಾದವ್ ನಾರಾಯಣಮಂಗಲ ಕುಂಬಳೆ ಪರಿಸರದ ಪ್ರಮುಖ ನಾಯಕರಾದ ಇವರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಹೌದು. ಹವ್ಯಾಸಿ ಯಕ್ಷಗಾನ ಕಲಾವಿದರು. ಇವರನ್ನು ಚಿರಂಜೀವಿಯ ಈ ಸಂಭ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತ ಜುಬೈರ್ ಅವರು ನಮ್ಮ ಕುಂಬಳೆಯವರು. CPM ಕುಂಬಳೆ ಏರಿಯಾ ಕಾರ್ಯದರ್ಶಿಯಾದ ಅವರು ಚಿರಂಜೀವಿಯ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹಕರು ಹೌದು, ನಮ್ಮ ಬೆಂಬಲಿಗರು. ಇವರು ನಮ್ಮ ಈ ಸಭೆಗೆ ಬಂದಿರುವುದು ತುಂಬ ಅಭಿಮಾನದ ವಿಷಯ. ಇವರನ್ನು ಚಿರಂಜೀವಿಯ 40ರ ಸಂಭ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತ ಪಿ ರಮೇಶ್ ಬಿಜೆಪಿ ಕಾಸರಗೋಡು ಜಿಲ್ಲೆಯ ಉಪಾಧ್ಯಕ್ಷರಾದ ಇವರು ಸುದೀರ್ಘ ಕಾಲ ಕಾಸರಗೋಡು ಸಭೆಯ ವಿಪಕ್ಷ ನಾಯಕರು ಹೌದು. ಥ್ಯಾಂಕ್ ಯು. ಮುಂದೆ ಶ್ರೀಯುತ ಆರಿಕಾಡಿ ಗೋಪಾಲ ಕುಂಬಳೆ ನಮ್ಮ ಸಂಸ್ಥೆಯ ಹಿತೈಷಿಯಾದ ಶ್ರೀ ಆರಿಕಾಡಿ ಗೋಪಾಲ ಕುಂಬಳೆ ಇವರು ದುಬೈನಲ್ಲಿ ಉದ್ಯಮ ಸ್ಥಾಪಿಸಿ ನಮ್ಮೂರಿನ 100 ಮಂದಿಗೆ ಉದ್ಯೋಗದಾತರು ಹೌದು. ಹಾಗೆಯೇ 100 ಮನೆಗೆ ಅನ್ನದಾತರು.
ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಗುಪ್ತದಾನಿ. ನಮ್ಮ ಸಂಸ್ಥೆಯ ಜೊತೆಗೆ ನಿಕಟ ಬಾಂಧವ್ಯ ವಹಿಸಿಕೊಂಡ ಇವರನ್ನು ನಮ್ಮ ಸಭೆಗೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಶ್ರೀಯುತ ರವಿ ಪೂಜಾರಿ ನಮ್ಮ ಸಂಸ್ಥೆಯ ಹಿತೈಷಿ ಹಾಗೂ ನಮ್ಮ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಕುಂಬಳೆ ಕಾಂಗ್ರೆಸ್ ಮಂಡಲದ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಸದಸ್ಯರು ಆದ ಶ್ರೀಯುತ ರವಿ ಪೂಜಾರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸಿದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಕ್ಲಬ್ನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಭರತ್ ರಾಜ್ ಕೆ ಗಟ್ಟಿ ಮಂಗಳೂರಿನಲ್ಲಿ ವೃಕ್ಷ ಕಾರ್ಪೊರೇಷನ್ ಎಂಬ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಶ್ರೀ ಭರತ್ ಗಟ್ಟಿ ನಮ್ಮ ಮಧೂರಿನವರು. ಉದ್ಯಮ ರಂಗದಲ್ಲಿ ಸಾಧಕರಾಗಿ ಜೊತೆಗೆ ಸಾಮಾಜಿಕ ಮತ್ತು ಹಿಂದೂ ಸಂಘಟನಾಕಾರಿಯಾಗಿ ಯುವ ನಾಯಕನಾಗಿ ನಾಡಿಗೆ ಕೊಡುಗೆ ನೀಡುತ್ತಿರುವ ಇವರಿಗೆ ನವದೆಹಲಿಯ ವರ್ಲ್ಡ್ ಕಲ್ಚರಲ್ ಆ್ಯಂಡ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಕಮಿಷನ್ ಈ ಸಂಸ್ಥೆಯು ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಿದೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ನೀಡುವುದಕ್ಕಾಗಿ ಕ್ಲಬ್ಬಿನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಜಿತೇಶ್ ಕೆವಿ ಮ್ಯಾನೇಜಿಂಗ್ ಡೈರೆಕ್ಟರ್ ಬಿಂದು ಜ್ಯುವೆಲ್ಲರಿ ಹಲವು ವರ್ಷಗಳಿಂದ ನಮ್ಮ ಸಂಸ್ಥೆಯೊಂದಿಗೆ ನಿಕಟ ಬಾಂಧವ್ಯವನ್ನು ಇರಿಸಿಕೊಂಡು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಪ್ರೋತ್ಸಾಹಿಸುತ್ತಿರುವ ಪ್ರಮುಖ ಸಂಸ್ಥೆ. ಇವರು ನಮ್ಮೂರಿನ ಕಾಸರಗೋಡಿನಲ್ಲಿ ಅಲ್ಲದೆ ಪಕ್ಕದ ಸುಳ್ಯ ಹಾಗೂ ಮಂಗಳೂರಿನಲ್ಲಿ ಬ್ರ್ಯಾಂಚನ್ನು ಸ್ಥಾಪಿಸಿರುವ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ನೀಡುವುದಕ್ಕಾಗಿ ಕ್ಲಬ್ಬಿನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತ ಕೆ.ಸಿ. ಮೋಹನ್ ನಮ್ಮ ಸಂಸ್ಥೆಯ ಹಿತೈಷಿ ಹಾಗೂ ಮಾರ್ಗದರ್ಶಕರಾದ ಶ್ರೀಯುತ ಕೆ.ಸಿ. ಮೋಹನ್ ಕಳತ್ತೂರು ಇವರು ಕುಂಬಳೆಯ ಪ್ರಮುಖ ಉದ್ಯಮಿ ಹಾಗೂ ಸಾಮಾಜಿಕ ಧಾರ್ಮಿಕ ಕಳಕಳಿಯ ನಾಯಕರಾದ ಇವರು ಕೊಡುಗೈ ದಾನಿ. ಕಳೆದ 25 ವರ್ಷಗಳಿಂದ ಕುಂಬಳೆ ಪಂಚಾಯತ್ನ ಮುಂಭಾಗದಲ್ಲಿ ಕಿಂಗ್ ಸ್ಟಾರ್ ಜನಸೇವಾ ಕೇಂದ್ರವನ್ನು ನಡೆಸಿ ಅದರ ಮಾಲಕರಾದ ಇವರು ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರೂ ಹೌದು. ಇವರಿಗೆ ನಮ್ಮ ಈ ಕ್ಲಬ್ಬಿನ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ಹಾಗೆ ಸುರೇಶ್ ಕಂಚಿಕಟ್ಟೆ ಕಳೆದ ಹಲವಾರು ವರ್ಷಗಳಿಂದ 3,500ಕ್ಕೂ ಅಧಿಕ ಅತಿ ವಿಷಕಾರಿ ಹಾವುಗಳನ್ನು ಹಿಡಿದು ಸಂರಕ್ಷಿಸಿ ನಡೆಸಿಕೊಂಡು ಬಂದಂತಹ ಕಾಯಕ ಯೋಗಿ ನಮ್ಮ ಸಂಸ್ಥೆಯ ಆತ್ಮೀಯರಾದ ಇವರು ಸುರೇಶ್ ಕಂಚಿಕಟ್ಟೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಜಯಪ್ರಕಾಶ್ ಕುಂಬಳೆ, ಮೂಲತಃ ನಮ್ಮ ಕುಂಬಳೆಯವರು. ಜಯಪ್ರಕಾಶ್ ಕುಂಬಳೆ ಇವರು ಕರ್ನಾಟಕ ಪೊಲೀಸ್ ಇಲಾಖೆಯ ಮಂಗಳೂರು ವಿಭಾಗದಲ್ಲಿ ಉತ್ತಮ ತನಿಖಾಧಿಕಾರಿಯಾಗಿ ಹೆಸರು ಪಡೆದಂತಹ ಮಹಾನುಭಾವಿ. ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳಿಂದ ಪೊಲೀಸ್ ಮೆಡಲನ್ನು ಪಡೆದ ನಿಷ್ಠಾವಂತ ಅಧಿಕಾರಿ. ಇವರಿಗೆ ನಮ್ಮ ಚಿರಂಜೀವಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಬಂದಿರುವಂತಹ ಗಣ್ಯಾಧಿಗಣ್ಯಗಳಿಗೆ, ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಸ್ವಾಗತವನ್ನು ಕೋರುತ್ತಾ ನನಗೆ ಇಲ್ಲಿ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದವನ್ನು ಭರಿಸುತ್ತೇನೆ. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮದ ನಿರೂಪಣೆಗಾಗಿ ನಾರಾಯಣ ಚಂಬಲ್ತಿಮಾರ್ ಇವರನ್ನು ಹಾಗೆ ಒಬ್ಬ ಗಣ್ಯ ವ್ಯಕ್ತಿಯನ್ನು ಗೌರವಿಸಲು ಬಿಟ್ಟು ಹೋಯಿತು. ಶ್ರೀಯುತ ರಾಜೇಶ್ ಮನಾಯತ್ ಇವರು ಕುಂಬಳೆಯ ವ್ಯಾಪಾರ ವ್ಯವಸಾಯಿ ಏಕೋಪನ ಸಮಿತಿಯ ಅಧ್ಯಕ್ಷರು ಹೌದು. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಗೌರವ ಅರ್ಪಣೆಯನ್ನು ನೀಡುವುದಕ್ಕಾಗಿ ಕ್ಲಬ್ನ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ತಪ್ಪಿಗೆ ಕ್ಷಮೆ ಇರಲಿ. ಹಾಗೆಯೇ ನಮ್ಮ ಹಿರಿಯರಾದ ಶ್ರೀಯುತ ಮಂಜುನಾಥ್ ಆಳ್ವ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಬೆನ್ನೆಲುಬಾಗಿ ನಿಂತು ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಒದಗಿಸುತ್ತಿರುವ ಶ್ರೀಯುತ ಮಂಜುನಾಥ್ ಆಳ್ವ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂದಿರುವ ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮದ ನಿರೂಪಣೆಗಾಗಿ ನಾರಾಯಣ ಚಂಬಲ್ತಿಮಾರ್ ಇವರನ್ನು ಪ್ರೀತಿಪೂರ್ವಕ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಐ ವುಡ್ ಲೈಕ್ ಟು ವಾರ್ಮ್ಲಿ ವೆಲ್ಕಮ್ ನಾರಾಯಣ ಚಂಬಲ್ತಿಮಾರ್, ಚೀಫ್ ಎಡಿಟರ್ ಕಣಿಪುರ ಡಿಜಿಟಲ್ ಮೀಡಿಯಾ, to the stage for the next part of the program. ಬಂಧುಗಳೇ, ಸಭೆಯ ಔಪಚಾರಿಕ ಕ್ರಮದಂತೆ ನಾವು ವಿಳಂಬದಲ್ಲಿ ಸಾಗ್ತಾ ಇದ್ದೇವೆ. ವಿಳಂಬವಾಗಿದೆ, ಮನ್ನಿಸಿ. ಕುಂಬಳೆಯ ಯಾರೊಬ್ಬರಿಗೆ ಕೇಳಿದರೂ ಕೂಡ ಶ್ರೀ CH ಕುಂಜಂಬು ಎನ್ನುವ ಹೆಸರು ಇಡೀ ನಮ್ಮ ನಾಡಿನಲ್ಲಿ ಚಿರಪರಿಚಿತ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮಂಜೇಶ್ವರದಲ್ಲಿ ನಡೆದಾಡುವ ಪಾದರಸದಂತೆ ಓಡಾಡಿದ ಶಾಸಕರು CH ಕುಂಜಂಬು. ಸಕ್ರಿಯ ಚಟುವಟಿಕೆ ಸೃಜನಶೀಲತೆಗೆ ಮತ್ತೊಂದು ಹೆಸರು CH ಕುಂಜಂಬು. ಅವರು ಎಲ್ಲೇ ಇರಲಿ ಅಲ್ಲಿ ಜನಪ್ರೀತಿ ಇದೆ, ಅಲ್ಲಿ ಮಮತೆ ಇದೆ, ಅಲ್ಲಿ ಹೃದಯ ವೈಶಲ್ಯತೆ ಇದೆ. ಹೀಗೆ ಒಬ್ಬ ಶಾಸಕನಾಗಿ ಜನರ ನಾಡಿ ಮಿಡಿತವನ್ನು ನಾಡಿಗೆ ಬೇಕಾದವರಾಗಿ, ನಾಡಿಗೆ ಮನುಷ್ಯರೆಲ್ಲರಿಗೂ ಒಲವಿನಿಂದ ವರ್ತಿಸುವಂತಹ ಒಬ್ಬ ವಿಶಿಷ್ಟ ಪ್ರತಿಭೆಯ ಶಾಸಕರು. ಅವರು ಶಾಸಕರಾಗಿದ್ದಾಗ ಮಂಜೇಶ್ವರ ಮಂಡಲದಲ್ಲಿ ನಮ್ಮ ಕುಂಬಳೆಯಲ್ಲಿ ಅನೇಕ ಸಾಧನೆಗಳು, ಅನೇಕ ಕೆಲಸಗಳು ನಮ್ಮ ಊರಲ್ಲಿ ನಡೆದಿವೆ. ಅವರಿಗೆ ಚಿರಂಜೀವಿಯ 40ರ ಸಂಭ್ರಮಕ್ಕೆ ಶುಭ ಹಾರೈಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
പ്രിയങ്കരനായ അധ്യക്ഷൻ മഞ്ജുനാഥ് ആൾവ, എൻ്റെ സഹപ്രവർത്തകനും സുഹൃത്തുമായ AK അഷ്റഫ് MLA, BJPയുടെ ജില്ലാ അധ്യക്ഷ ശ്രീമതി അശ്വിനി, പഞ്ചായത്ത് പ്രസിഡന്റ്, ജനപ്രതിനിധികൾ, രാഷ്ട്രീയ പാർട്ടി നേതാക്കന്മാർ, സഹോദരി സഹോദരന്മാർ, ചിരഞ്ജീവിയുടെ 40ാം വാർഷികത്തിൻ്റെ ഭാഗമായി ഇന്നലെയും ഇന്നുമായി ഇവിടെ വലിയ ആഘോഷം നടക്കുകയാണ്. കുമ്പള വെടി മഹോത്സവവും സംഗീത നിശയും അതുപോലെ തന്നെ ഒട്ടേറെ വൈവിധ്യമാർന്ന പരിപാടികളും കൊണ്ട് ശ്രദ്ധേയമായതാണ് ഈ വർഷത്തെ ചിരഞ്ജീവിയുടെ പരിപാടി. 40 വർഷം കൊണ്ട് ഒട്ടേറെ പ്രവർത്തനങ്ങൾ കാഴ്ചവെച്ച ഒരു സംഘടനയാണ് ചിരഞ്ജീവി. ജീവകാരുണ്യ പ്രവർത്തനത്തിൽ, സ്പോർട്സിൽ, കലയിൽ, സാഹിത്യത്തിൽ എന്നുവേണ്ട എല്ലാ മേഖലയിലും ഒരു സംഘം ചെറുപ്പക്കാർ വളരെ കഠിനമായി പരിശ്രമിക്കുകയും പ്രവർത്തിക്കുകയും ചെയ്യുന്ന ഒരു നല്ല കൂട്ടായ്മയാണ് ചിരഞ്ജീവി. ഈ വർഷം ചിരഞ്ജീവിയുടെ 40ാം വാർഷികം വളരെ വിപുലമായി ആഘോഷിക്കണമെന്ന് നേരത്തെ തീരുമാനിച്ച് ഇതിൻ്റെ പ്രവർത്തകന്മാർ കഴിഞ്ഞ കുറേ ദിവസക്കാലമായി രാപ്പകലില്ലാതെ അധ്വാനിച്ചതിൻ്റെ ഫലമായിട്ടാണ് ഇങ്ങനെ ഒരു പരിപാടി ഇവിടെ സംഘടിപ്പിക്കാൻ അവർക്ക് കഴിഞ്ഞത്. ഞാൻ ഈ വേദിയിൽ ഒരു 10-20 പേര് പ്രസംഗിക്കാറുണ്ട്. ഒരാൾ ഒരു 2-3 മിനിറ്റ് പ്രസംഗിച്ചാൽ തന്നെ 1 മണിക്കൂർ നഷ്ടമാകും. നിങ്ങൾ ആളുകളെല്ലാം കാത്തിക്കുന്നത് എങ്ങനെയെങ്കിൽ ഈ പ്രസംഗം അവസാനിപ്പിച്ച് കിട്ടിയാൽ ഉടനെ വന്നിവിടെ ഇരിക്കാവുന്നതുകൊണ്ടാണ് എല്ലാവരും ദൂരം നിൽക്കുന്നത് എന്ന് ഞങ്ങൾക്ക് നല്ല ബോധ്യമുണ്ട്. അതുകൊണ്ട് അധികം സംസാരിക്കുന്നില്ല. ഈ പരിപാടിക്ക് എല്ലാവിധ ആശംസകളും നേർന്നുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുന്നു. ಶ್ರೀ CH ಕುಂಜಂಬು ಅವರು ಬೇಗ ನಿರ್ಗಮಿಸುವ ಹಿನ್ನೆಲೆಯಲ್ಲಿ ತನ್ನ ಮಾತನ್ನು ಚುಟುಕಾಗಿ ಕೊನೆಗೊಳಿಸಿದ್ದಾರೆ. ಒಂದು ಗಮನಿಸಬೇಕು ಬಂಧುಗಳೇ, ಅಲ್ಲಿ ಇಬ್ಬರು ಅಧಿಕೃತ MLA, ಮತ್ತೊಬ್ಬರು ಇನ್ನು ಭವಿಷ್ಯದಲ್ಲಿ MLA ಆಗಲಿಕ್ಕಿರುವವರಿದ್ದಾರೆ. 3 MLA ಹತ್ತಿರ ಕೂತಿದ್ದಾರೆ. ಗೆಳೆಯ ಅಶ್ರಫ್ ಅವರು ನಗ್ತಾ ಇದ್ದಾರೆ. ಪಕ್ಕದಲ್ಲಿ CH ಕುಂಜಂಬು MLA ಇದ್ದಾರೆ. ಮತ್ತೊಬ್ಬರು ML .A ಇದ್ದಾರೆ, ML ಅಶ್ವಿನಿ. 3 ಕೂಡ ಭವಿಷ್ಯದಲ್ಲಿ ಮತ್ತೆ MLA ಆಗ್ತಾ ಇರಲಿ, ಚಿರಂಜೀವಿಯ ಜೊತೆ ಕೈ ಜೋಡಿಸ್ತಾ ನಮಗೆ ಸಹಕಾರ ನೀಡ್ತಾ ಇರಲಿ ಅಂತ ಹೇಳ್ತಾ, ಮುಂದೆ ಆತುರದಲ್ಲಿರುವ ನಮ್ಮ ಗೆಳೆಯ ಶಾಸಕ ಶ್ರೀ ಅಶ್ರಫ್ AK ಅಶ್ರಫ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಉತ್ತಮ ಶಾಸಕರಾದ ನ್ಯಾಯವಾದಿ CH ಕುಂಜಂಬುರವರೇ, ವೇದಿಕೆಯಲ್ಲಿ ಹಲವಾರು ವಲಯಗಳ ಗಣ್ಯ ವ್ಯಕ್ತಿಗಳಿಂದ ಶ್ರೀಮಂತಗೊಂಡಂಥ ಒಂದು ಕಾರ್ಯಕ್ರಮ ಚಿರಂಜೀವಿ ಕುಂಬಳೆ ಅವರ ನೇತೃತ್ವದಲ್ಲಿ ಕುಂಬಳೆ ಬೆಡಿ ಉತ್ಸವದ ಭಾಗವಾಗಿ ಇಲ್ಲಿ ನಡೀತಾ ಇದೆ. ಕೇರಳ ಕರ್ನಾಟಕದ ಗಡಿ ಪ್ರದೇಶವಾಗಿದೆ ನಮ್ಮ ಮಂಜೇಶ್ವರ ಮತ್ತು ಕುಂಬಳೆ. ಐತಿಹಾಸಿಕವಾಗಿ ಸಾಮರಸ್ಯದ, ಮಾನವೀಯತೆಯ, ಸೌಹಾರ್ದತ ಹಲವಾರು ಮಜಲುಗಳಿರುವಂಥ ಒಂದು ಪ್ರದೇಶ ನಮ್ಮ ಈ ಗಡಿನಾಡಿನ ಪ್ರದೇಶ. ಕುಂಬಳೆಯಲ್ಲಿ ಬೆಡಿ ಉತ್ಸವ ಅಂತ ಹೇಳುವಾಗ ಜಾತಿ, ಧರ್ಮ, ಭಾಷೆಗಳ ಅಡ್ಡಗೋಡೆಗಳಿಲ್ಲದೆ ಈ ಊರಿನ ಎಲ್ಲರೂ ಮಾನವೀಯತೆಯನ್ನು ಎತ್ತಿ ಹಿಡಿದು ಆಚರಣೆ ಮಾಡುವಂಥ ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಉತ್ಸವ ನಡೀತಾ ಇದೆ. ಈಗಲೂ ನನಗೆ ಬಹಳ ಸಂತೋಷವಾಯಿತು. ನಾನಿಲ್ಲಿಗೆ ಬಂದಾಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ. ನನ್ನಿಂದ ಅಲ್ಲಿ ಒಂದು ಸ್ಮರಣಿಕೆ ನನ್ನ ಕೈಯಿಂದ ಬಿಡುಗಡೆ ಮಾಡಿದರು. ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದರು. ನಾನು ಆವಾಗಲೇ ಒಬ್ಬ ಕನ್ನಡಿಗ MLAಯಲ್ಲಿ ಯಾವುದೇ ಒಂದು ಕೈಗೆ ಸ್ಮರಣಿಕೆ ಸಿಕ್ಕಿದ್ರೂ ಕೂಡ ಕಾತುರದಿಂದ ಅದನ್ನು ಓದುವ ವ್ಯಕ್ತಿ. ಅದರಲ್ಲಿ ರಾತ್ರಿ ಓದಬೇಕು. ಹೈವೇ ಕೆಲಸ ಆರಂಭವಾಗುವಾಗ ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಬರ್ಬೋದು ಎಂಬ ಒಂದು ಆತಂಕ ಬಂದ ಸಂದರ್ಭದಲ್ಲಿ ಮುಸಲ್ಮಾನರ ಇಲ್ಲಿಯ ಕುಂಬಳೆಯ ಮಸೀದಿಯವರು ಅದರ ಮುಂಭಾಗದಲ್ಲಿ ನಿಂತು ಈ ದೇವಸ್ಥಾನದ ಸಂರಕ್ಷಣೆಗೋಸ್ಕರ ಹೋರಾಟ ಮಾಡಿದ ಒಂದು ಅಧ್ಯಾಯ ನನಗೆ ಆ ಸ್ಮರಣಿಕೆಯಲ್ಲಿ ಈಗಲೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕಳೆದ 1 ವಾರದಲ್ಲಿ ಮಂಜೇಶ್ವರದ ಜನರ ಒಂದು ಟೋಲ್ ಸಮಸ್ಯೆಯ ಬಗ್ಗೆ ನಾವೆಲ್ಲ ಹೋರಾಡ್ತಾ ಇದ್ದೇವೆ. ಮಂಜೇಶ್ವರದವರಿಗೆ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಇಲ್ಲ. ನಾವು ನಮ್ಮ ಊರಿನ ಯಾವ ವಿಷಯ ಬಂದರೂ ಕೂಡ ನಿಮಗೆ ಗೊತ್ತಿರಬಹುದು, ಚುನಾವಣೆ ದೇಶದಲ್ಲಿ ಪ್ರಥಮವಾಗಿ ಬಂದಾಗ ಚುನಾವಣೆ ಇಲ್ಲದೆ ಉಮೇಶ್ ರಾವ್ ಎಂಬ ವ್ಯಕ್ತಿಯನ್ನು ಶಾಸಕನಾಗಿ ವಿಧಾನಸಭೆ ಕಳಿಸಿದಂಥ ಐತಿಹಾಸಿಕವಾದ ಒಂದು ಹಿನ್ನೆಲೆ ಇರುವ ಮಣ್ಣಾಗಿದೆ ಮಂಜೇಶ್ವರ. ಈ ಕುಂಬಳೆಯಲ್ಲಿ ಬೆಡಿ ಉತ್ಸವ ನಡೆಯುವಾಗ ನಾನು ಅಲ್ಲಿಗೆ ಹೋದಾಗಲೂ ಕಾಣುವ ಒಂದು ಸಂದರ್ಭ ಅಂತ ಹೇಳಿದರೆ, ಇದು ಯಾವುದೇ ಒಂದು ಧರ್ಮದ ಒಂದು ಆಚರಣೆಯಲ್ಲ,
ಮಂಜೇಶ್ವರ ಶಾಸಕನಾಗಿ ಯಾವ ದೇವಸ್ಥಾನಕ್ಕೆ ಹೋದರು, ಯಾವ ಮಸೀದಿಗೆ ಹೋದರು. ಮೊನ್ನೆ ಉದ್ಯಾವರದಲ್ಲಿ ಮುಸಲ್ಮಾನರ ಉದ್ಯಾವರ 1000 ಜಮಾತಿನ ಕಾರ್ಯಕ್ರಮ ಕೂಡ ಅಲ್ಲಿಯ ಶ್ರೀ ಅರಸು ಮಂಜೇಶ್ವರ ದೇವಸ್ಥಾನದ ಎಲ್ಲರೂ ಬಂದು ಆಚರಣೆ ಮಾಡಿದಂಥ ಸಾಮರಸ್ಯದ ಚಿತ್ರಣ ಮನಸ್ಸಿಗೆ ಮದ ನೀಡ್ತಾ ಇದೆ. ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. ಈ ಕಾರ್ಯಕ್ರಮ ಇನ್ನೂ ತಲಾಂತರಗಳಿಗೆ ಮಂಜೇಶ್ವರದ ಸಾಮರಸ್ಯದ ಸಂದೇಶವನ್ನು ನೀಡಲಿಕ್ಕೆ ಸಾಧ್ಯವಾಗಲಿ. ಚಿರಂಜೀವಿ ಸಂಸ್ಥೆ ಅಂತ ಹೇಳಿದರೆ ಅದು ಸಮಾಜಪರ ಚಟುವಟಿಕೆಗಳಿಂದ 40 ವರ್ಷಗಳನ್ನು ಪೂರ್ತಿ ಮಾಡಿದ ಸಂಸ್ಥೆ. ಅದು ಮಾನವೀಯತೆಯನ್ನು ಎತ್ತಿ ಹಿಡಿದ ಸಂಸ್ಥೆ, ಎಲ್ಲರನ್ನು ಜೊತೆ ಸೇರಿದ ಸಂಸ್ಥೆ. ಇಲ್ಲಿ ಇವತ್ತು ಈ ಬೆಡಿ ಉತ್ಸವದ ಭಾಗವಾಗಿ ವಿಜೃಂಭಣೆ ಈ ಒಂದು ಕಾರ್ಯಕ್ರಮ ಮಾಡುವಾಗ ಹೃದಯದ ಅಂತರಾಳದಿಂದ ಚಿರಂಜೀವಿಯವರಿಗೆ ಶುಭಗಳನ್ನು ಕೋರಿ ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಬೆಡಿ ಉತ್ಸವಕ್ಕೆ ಎಲ್ಲ ಶುಭಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್. ಧನ್ಯವಾದಗಳು ಶ್ರೀ ಎ.ಕೆ.ಎಂ. ಅಶ್ರಫ್ ಅವರಿಗೆ. ಇಬ್ಬರು ಶಾಸಕರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಶ್ರೀ ಸಿ.ಎಚ್. ಕುಂಜಂಬು ಹಾಗೂ ಶ್ರೀ ಎ.ಕೆ.ಎಂ. ಅಶ್ರಫ್ ಅವರಿಗೆ ಚಿರಂಜೀವಿ ಕುಂಬಳೆ ಇದರ ವತಿಯಿಂದ ಆತ್ಮೀಯವಾದ ಬೀಳ್ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಆತ್ಮೀಯವಾದ ಸಹಕಾರ, ಆತ್ಮೀಯವಾದ ಬೆಂಬಲ, ಪ್ರೀತಿಯ ಸಹೃದಯತೆ ನಮ್ಮ ಸಂಸ್ಥೆಯ ಜೊತೆ ಸದಾ ಇರಬೇಕು ಎಂದು ಕೇಳಿಕೊಳ್ಳುತ್ತಾ, ಬಂಧುಗಳೇ, ಕಾಸರಗೋಡು ಜಿಲ್ಲಾ ಬಿಜೆಪಿಯ ಸಾರಥಿಯಾಗಿ 1.5 ವರ್ಷಗಳನ್ನು ದಾಟುವುದರೊಂದಿಗೆ ಜಿಲ್ಲೆಯಲ್ಲಿ ಜನಪ್ರಿಯ ಮಹಿಳಾ ನಾಯಕಿಯಾಗಿ ಸಂಘಟನೆಯನ್ನು ಅತ್ಯಂತ ಕ್ರಿಯಾಶೀಲವಾಗಿ ಮುನ್ನಡೆಸುತ್ತಿರುವಂಥವರು ಎಂ.ಎಲ್. ಅಶ್ವಿನಿ. ರಾಜಕೀಯಕ್ಕೆ ಬ್ಲಾಕ್ ಪಂಚಾಯತ್ ಸದಸ್ಯೆಯಾಗಿ ಪ್ರವೇಶಿಸಿ ತನ್ನ ಕ್ರಿಯಾಶೀಲತೆ ಮೂಲಕ ಜಿಲ್ಲಾಧ್ಯಕ್ಷೆಯಾಗಿ ಪಕ್ಷ ಸಂಘಟನೆಯನ್ನು ಮಾಡುತ್ತಾ ಸಾಮಾಜಿಕ ಕೆಂಕರದಲ್ಲಿ ಸಕ್ರಿಯವಾಗಿರುವ ಒಬ್ಬರು ಮಹಿಳಾ ನಾಯಕಿಯವರು. ಮಹಿಳೆಯರಿಗೆ ಸ್ಫೂರ್ತಿದಾಯಕರು, ಮಹಿಳೆಯರಿಗೆ ಪ್ರೇರಣಾದಾಯಕಿಯ ನಾಯಕಿಯಾದ ಅವರಿಂದ ಈಗ 2 ಮಾತು. ವೇದಿಕೆಯಲ್ಲಿ ಇರುವಂತಹ ಇವತ್ತಿನ ಸಭೆಯ ಅಧ್ಯಕ್ಷರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯರೇ, ಈ ಚಿರಂಜೀವಿ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಕೃಷ್ಣಣ್ಣ, ಹಾಗೆ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಹಾಸನಾಗುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ಕುಂಬಳೆ ಜಾತ್ರೋತ್ಸವ, ಅದೇ ರೀತಿ ಬೆಡಿ ಸಂದರ್ಭದಲ್ಲಿ ಈ ಚಿರಂಜೀವಿ ಅವರ ಕ್ಲಬ್ಬಿನ ವತಿಯಿಂದ ನಡೀತಿರುವಂಥ ಒಂದು ಸಭೆ ಬಹಳ ವಿಜೃಂಭಣೆ ನಡೀತಾ ಉಂಟು. ಈ ಕುಂಬಳೆ ಅಂತ ಹೇಳುವಂಥ ನಮ್ಮ ಕಣಿಪುರದ ಶ್ರೀ ಗೋಪಾಲಕ್ಷೇತ್ರನ ದೇವಸ್ಥಾನದ ಒಂದು ಸರೌಂಡಿಂಗ್ ಇವತ್ತು ಕಣ್ತುಂಬಿಸ್ಕೊಳ್ಳುವಂತಹ ರೀತಿಯಲ್ಲಿ ಇಲ್ಲೆಲ್ಲವೂ ಕೂಡ ಕಂಗೊಳಿಸ್ತಾ ಇರುವಂಥದ್ದು. ಇದರಿಂದ ನಮಗೆ ಗೊತ್ತಾಗ್ತಾ ಇರೋದು ಅಂತ ಹೇಳಿದರೆ, ನಮ್ಮ ಹಿಂದೂ ಸಂಸ್ಕೃತಿ ಅಂತ ಹೇಳಿದರೆ ಒಂದು ವಿಭಿನ್ನವಾದಂತಹ ಸಂಸ್ಕೃತಿ. 2 ಕೈಯನ್ನು ಚಾಚಿ ಎಲ್ಲರೂ ಕೂಡ ಅಪ್ಪಿಕೊಳ್ಳುವಂತಹ ಸಂಸ್ಕೃತಿ ಅಂತ ಹೇಳಿದ್ರೆ ಹಿಂದೂ ಸಂಸ್ಕೃತಿ. ಅದು ಯಾವ ದೇಶದಲ್ಲಾಗಿರ್ಬೋದು ಕೂಡ ನಮ್ಮ ಸಂಸ್ಕೃತಿಯನ್ನು ಮತ್ತೆ ಆ 2 ಕೈಯನ್ನು ನೀಟಿ ತಮ್ಮ ಒಟ್ಟಿಗೆ ಮಾಡಿಕೊಳ್ಬೇಕಾಗಿ, ಅದೇ ರೀತಿ ಅದನ್ನು ಅವರು ಕೂಡ ಅವರ ದಿನನಿತ್ಯ ಜೀವನದಲ್ಲೂ ಕೂಡ ಅದನ್ನು ಒಗ್ಗೂಡಿಸ್ಕೊಳ್ತಾ ಇದ್ದಾರೆ. ಸೊ ಇಂಥ ಒಂದು ಪ್ರಾಚೀನ ಹಿಸ್ಟ್ರಿ ಇರುವಂತಹ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇರುವಂಥದ್ದು, ಬೆಳೆಸ್ತಾ ಇರುವಂಥದ್ದು ನಮ್ಮ ಯುವಕರು ಯುವಕಿಯರು. ಅದೇ ರೀತಿ ನಮ್ಮ ಹಿಂದೆ ನಮ್ಮ ಒಂದು ಸಂಘಟನೆ ಕಟ್ಟಿಕೊಟ್ಟಂತಹ ಎಷ್ಟೋ ಹಿರಿಯರ ನಮ್ಮ ಆಶೀರ್ವಾದ, ಅದನ್ನು ನಾವು ಮುಂದೆ ಕೊಂಡೋಗ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಚಿರಂಜೀವಿ ಅಂತ ಹೇಳಿ ಹೆಸರಿಟ್ಕೊಂಡಿರುವಂಥ ಕ್ಲಬ್ ಕೊನೆ ಇಲ್ಲ, ಅಂದರೆ ಆ ಹೆಸರಲ್ಲೇ ಇದೆ, ಕೊನೆ ಇಲ್ಲ, ಯಾವುದಕ್ಕೂ ಕೂಡ ಕೊನೆ ಇಲ್ಲ ಅಂಥೇಳಿ. ಇವರ ಆ ನೋಟಿಸನ್ನು ನಾವು ನೋಡ್ತಾ ಇರಬೇಕಾದ್ರೆ ಲಾಸ್ಟ್ ಪೇಜಲ್ಲಿ ಇವರ ಆ್ಯಕ್ಟಿವಿಟೀಸ್ನ ಗಮನಿಸ್ತಾ ಇದ್ದೀವಿ. ಎಲ್ಲ ರೀತಿಯ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದಾರೆ, ಎಲ್ಲ ಸಮಾಜಮುಖಿಯ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಭಾಗವಾಗ್ತಾ ಇದ್ದಾರೆ. ನಮ್ಮ ಹಿಂದೂ ಶಕ್ತಿಯನ್ನು, ಅದೇ ರೀತಿ ಯುವಕರ ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಯುವಕರಿಗೆ ಯಾವುದಾದ್ರೂ ಒಂದು ಕಾರ್ಯ ಕೆಲಸಗಳಲ್ಲಿ ಅವರನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡುವ ಕಾರಣ ನಮ್ಮ ಯುವಕರು ಮುಂದೆ ಎಲ್ಲ ಸಮಾಜದ ಒಳ್ಳೆಯ ಕೆಲಸ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇರುವಂಥ ಈ ಚಿರಂಜೀವಿ ತಂಡಕ್ಕೆ ನನ್ನ ಒಂದು ದೊಡ್ಡ ಅಭಿನಂದನೆಗಳು. ಯಾಕಂತ ಹೇಳಿದರೆ ಒಂದು 40 ವರ್ಷದಿಂದ ಈ ತಂಡ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳಿದರೆ ಅದು ಈಸಿ ಅಲ್ಲ.
ಒಂದು ತಂಡವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಾರಥಿ ಅಂತ ಇರ್ತಾರೆ. ಆ ಸಾರಥಿ ಈ ತಂಡವನ್ನು 40 ವರ್ಷಗಳಿಂದ ಮುಂದೆ ಕೊಂಡೋಗ್ತಾ ಇರೋಂಥ ಸಾರಥಿಯರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಇನ್ನಷ್ಟು ಸಮಾಜಮುಖಿ ಕೆಲಸಗಳು ನಿಮ್ಮ ತಂಡದಿಂದ ಆಗಬೇಕು. ಏನು ಚಿರಂಜೀವಿ ಅಂತ ಹೆಸರಿಟ್ಕೊಂಡಿದ್ದೀರೋ ಅದು ಚಿರಕಾಲವಾಗಿ ಚಿರಂಜೀವಿಯಾಗಿ ಉಳಿಲಿ. ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ನಾನು ಈ ಚಿರಂಜೀವಿ ತಂಡದ ಒಂದು ಚಿಕ್ಕ ಸಹೋದರಿಯಾಗಿ ನಿಮ್ಮೊಟ್ಟಿಗೆ ಯಾವಾಗಲೂ ಕೂಡ ಸದಾಕಾಲ ಇರ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ಧನ್ಯವಾದಗಳು ಶ್ರೀಮತಿ ML ಅಶ್ವಿನಿ ಅವರಿಗೆ. ಈಗ ವೇದಿಕೆಯಲ್ಲಿ 4 ಮಂದಿ ನಮ್ಮ ಗ್ರಾಮೀಣ ಸಾಧಕರಾದ ನಮ್ಮ ನೆಲದ ಸಾಧಕರಿಗೆ ಗೌರವಾರ್ಪಣೆ ನಡೆಯಲಿಕ್ಕಿದೆ. ನಮ್ಮವರಾದ ನಮ್ಮ ಕಂಚಿಕಟ್ಟೆಯ ಹಾವು ಹಿಡಿಯುವುದರಲ್ಲಿ ಪ್ರವೀಣರಾದ ಸ್ನೇಕ್ ಸುರೇಶ್ ಕಂಚಿಕಟ್ಟೆ, ಹಾಗೆಯೇ ರಾಷ್ಟ್ರಪತಿಗಳಿಂದ ಪೊಲೀಸ್ ಪದಕ ಪಡೆದ ಜಯಪ್ರಕಾಶ್ ಕುಂಬ್ಳೆ, ವರ್ಲಿ ಚಿತ್ರಕಲೆಯೊಂದಿಗೆ ಚಿತ್ರಕಲೆಯಲ್ಲಿ ಪ್ರಸಿದ್ಧರಾದ ಗಿರಿಜಾ ತಾರನಾಥ್ ಕುಂಬ್ಳೆ ಹಾಗೆಯೇ ನಮ್ಮಲ್ಲೊಬ್ಬರಾಗಿ ಸೃಜನಶೀಲವಾಗಿ ಚಲನಶೀಲವಾಗಿ ನಮ್ಮವರಾದ ಗೋಪಿ ಕುಂಬ್ಳೆ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಶ್ರೀ ಗೋಪಿ ಕುಂಬ್ಳೆ, ತಾರಾನಾಥ್ ಕುಂಬ್ಳೆ, ಜಯಪ್ರಕಾಶ್ ಕುಂಬ್ಳೆ, ಸ್ನೇಕ್ ಸುರೇಶ್ ಕುಂಬ್ಳೆಯ ಚತುರ್ಮಾನ್ಯರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಈ 4 ಬಗ್ಗೆ ಪುಟ್ಟ ಪೀಠಿಕೆಯೊಂದನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ತಾರಾನಾಥ್ ಕುಂಬ್ಳೆ ಅವರು ವೇದಿಕೆಗೆ ಆಗಮಿಸಬೇಕು. ಮೊದಲಿಗೆ ಸ್ನೇಕ್ ಸುರೇಶ್, ಎಲ್ಲರೂ ಗಮನವಿಟ್ಟು ಕೇಳಬೇಕು ಅಂತ ಪ್ರೀತಿಯ ಭಿನ್ನಹ. ಒಬ್ಬ ಮರದ ಕೆಲಸಗಾರ ಅಪ್ಪನ ಜೊತೆ ಮರದ ಕೆಲಸಕ್ಕೆ ಹೋಗುತ್ತಾ ಚಿಕ್ಕಂದಿನಲ್ಲಿ ತೋಡಿನಲ್ಲಿ ಎಲ್ಲರ ಬಾಲ್ಯದ ಹಾಗೆ ತಾನು ಕೂಡ ನೀರಲ್ಲಿ ಈಜುವಾಗ ನೀರೊಳ್ಳೆ, ಕೇರೆ ಇತ್ಯಾದಿಗಳನ್ನು ಹಿಡಿದು ಆರಂಭಿಸಿದವರು ಸುರೇಶಣ್ಣ. ಬರ್ತಾ ಹಾವುಗಳನ್ನು ಹಿಡಿಯುತ್ತಾ ಹೋದರು. ಇತ್ತೀಚೆಗೆ ಕೇರಳ ಅರಣ್ಯ ಇಲಾಖೆಯಿಂದ ಹಾವುಗಳನ್ನು ಹಿಡಿಯುವ ತರಬೇತಿ ಪಡೆದರು. ಹೀಗೆ ಬದುಕಿನಲ್ಲಿ ಕಳೆದ 40 ವರ್ಷಗಳಲ್ಲಿ 3,500 ಹಾವುಗಳನ್ನು ಹಿಡಿದಿರುವ ಸುರೇಶಣ್ಣನ ವೈಶಿಷ್ಟ್ಯತೆ ಅಂದರೆ, ಹಾವು ಹಿಡಿಯುವವರು ಕಾಸರಗೋಡು ಜಿಲ್ಲೆಯಲ್ಲಿ ಲೈಸೆನ್ಸ್ ಹೊಂದಿದವರು 175 ಮಂದಿ ಇದ್ದಾರೆ. ಆದರೆ ಸುರೇಶಣ್ಣನ ಪ್ರತ್ಯೇಕತೆ, ವಿಶೇಷತೆ ಏನಂದರೆ, ಗಾಯಗೊಂಡ ಹಾವನ್ನು ಕಂಡ್ರೆ ಅವರು ಆ ಹಾವನ್ನು ಹಿಡಿದು ಚಿಕಿತ್ಸೆ ನೀಡಿ ಚೇತರಿಸಿ ಮರಳಿ ಕಾಡಿಗೆ ಬಿಡ್ತಾರೆ. ಯಾರೂ ಮಾಡದ ಕೆಲಸ. ಇನ್ನೊಂದು ವಿಶೇಷ ಅಂದರೆ, ರಾಷ್ಟ್ರ ಪಕ್ಷಿ ನವಿಲು ಗಾಯಗೊಂಡದ್ದೆಲ್ಲಾದರೂ ಕಂಡ್ರೆ ಆ ನವಿಲನ್ನು ತಕ್ಕೊಂಡು ಹೋಗಿ ಮನೆಯಲ್ಲಿಟ್ಟು ಅದಕ್ಕೆ ಔದ್ಯೋಗಿಕವಾಗಿ ಸರ್ಕಾರಿ ವೈದ್ಯರ ಮೂಲಕ ಚಿಕಿತ್ಸೆ ಕೊಡಿಸಿ ಅವರಿಂದ ಮಾಹಿತಿಗಳನ್ನು ಪಡೆದು ತಾನೇ ಮನೆಯಲ್ಲಿಟ್ಟು ಚಿಕಿತ್ಸೆ ಕೊಡಿಸ್ತಾ ಅದು ಚೇತರಿಸಿಕೊಂಡ ಬಳಿಕ ಅದನ್ನು ಕಾಡಿಗೆ ಬಿಡ್ತಾರೆ. ಎಲ್ಲಿ ಹಾವು ಹಿಡಿದರೂ ಕೇರಳದಲ್ಲಿ ಕ್ರಮ ಏನು ಅಂದರೆ, ಸರ್ಕಾರಕ್ಕೆ ಹಾವನ್ನು ತಗೊಂಡೋಗಿ ಕೊಡಬೇಕು, ಅವರದನ್ನು ಕಾಡಿಗೆ ಬಿಡ್ತಾರೆ. ಇದೆಲ್ಲವನ್ನು ಉಚಿತವಾಗಿ ಮಾಡುವಂಥ ಮನುಷ್ಯ. ಹಾಗೊಬ್ಬರು ಅಪರೂಪದ ವ್ಯಕ್ತಿತ್ವ. ಹಾಗಾಗಿ ಸುರೇಶಣ್ಣನ ಚಿರಂಜೀವಿ ಆದರದಿಂದ, ಗೌರವದಿಂದ, ಅಭಿಮಾನದಿಂದ ಗೌರವಿಸ್ತದೆ. ಇನ್ನೊಬ್ಬರು ಗೋಪಿ ಕುಂಬ್ಳೆ. ತಮಿಳುನಾಡಿಂದ ಉದ್ಯೋಗವನ್ನರಸಿ ಕುಂಬ್ಳೆಗೆ ಬಂದು ಕುಂಬ್ಳೆಯಲ್ಲಿ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಾ 40 ವರ್ಷಗಳ ಬಳಿಕ ಕುಂಬಳೆಯವರೇ ಆಗಿ ಹೋಗಿರುವ ನಮ್ಮ ಲವ್ಲಿ ಹೇರ್ ಡ್ರೆಸ್ಸಸ್ನ ಮಾಲಕ ಗೋಪಿ ಕುಂಬ್ಳೆ ಚಿರಂಜೀವಿ ಸಂಸ್ಥೆಯ ಖಜಾಂಚಿ. ಸಂಸ್ಥೆಯ ಇಷ್ಟೂ ವರ್ಷಗಳ ಚಟುವಟಿಕೆಯಲ್ಲಿ ಪಾದರಸದಂತೆ ಓಡಾಡಿ ಸಂಸ್ಥೆಯ ಕೆಲಸಕ್ಕಾಗಿ ತಿಂಗಳುಗಟ್ಟಲೆ ಅವರ ಗಾಡಿ ಓಡ್ತದೆ. ಅವರು ಜೊತೆಗಿರ್ತಾರೆ, ಅಹೋರಾತ್ರಿ ಸಂಸ್ಥೆಗಾಗಿ ಬದುಕುತ್ತಾ ಇದ್ದಾರೆ. ತನ್ನ ಬದುಕನ್ನೇ ಚಿರಂಜೀವಿಗೆ ಸಮರ್ಪಿಸಿಕೊಂಡಿದ್ದಾರೆ ಎಂದರೆ ಅತಿಶಯೋಕ್ತಿಯಲ್ಲ. ಇಂಥ ಮನುಷ್ಯರಿದ್ದರೆ ಯಾವುದೇ ಒಂದು ಸಂಸ್ಥೆ ಧ್ವಜಸ್ತಂಭದ ಹಾಗೆ ನಿಲ್ಲುವುದಕ್ಕೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಗಾಳಿಪಟ ಹಾರುವುದಿದ್ದರೆ ಗೋಪಿ ಕುಂಬ್ಳೆ ಅಂತ ಹಲವು ಮಂದಿ ಧ್ವಜಸ್ತಂಭ ಆಗಿ ನಿಂತವರಿದ್ದಾರೆ. ಅಂತ ಗೋಪಿ ಕುಂಬ್ಳೆ ಅವರನ್ನು ಕೂಡ ನಾವು ಇವತ್ತು ಗೌರವಿಸ್ತಾ ಇದ್ದೇವೆ. ಇನ್ನೊಬ್ಬರು ಜಯಪ್ರಕಾಶ್ ಕುಂಬ್ಳೆ. ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯ ಪೊಲೀಸ್ ಉದ್ಯೋಗಿಯಾಗಿ ತನ್ನ ತನಿಖಾ ಪ್ರವೃತ್ತಿಯಿಂದ, ತನಿಖಾ ಚಾಣಾಕ್ಷತೆಯಿಂದ ವಿಶೇಷವಾಗಿ ಗಮನ ಸೆಳೆಯಲ್ಪಟ್ಟು ರಾಷ್ಟ್ರಪತಿಗಳ ಗೌರವ ಪದಕಕ್ಕೆ ಪಾತ್ರರಾದವರು. ರಾಷ್ಟ್ರಪತಿಗಳ ಪೊಲೀಸ್ ಮೆಡಲ್ ಪಡೆಯುವುದೆಂದರೆ ಸುಲಭವಲ್ಲ. ಈ ಕಾರಣದಿಂದ ಅವರು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಸರ್ಕಾರದ ವತಿಯಿಂದ ಕೂಡ ಮಾನಿಸಲ್ಪಟ್ಟಿದ್ದಾರೆ. ಇದು ಕುಂಬ್ಳೆಯ ಹೆಮ್ಮೆ. ಈ ಮೂವರು ಸಾಧಕರನ್ನು ಚಿರಂಜೀವಿಯ ಸದಸ್ಯರು
ಚಿರಂಜೀವಿಯ 40ರ ಹಿನ್ನೆಲೆಯಲ್ಲಿ ಗೌರವಾದರಗಳಿಂದ ಅಭಿನಂದಿಸ್ತದೆ, ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಬಂಧುಗಳೇ, ದೇವರ ಆಗಮನ ಆಗ್ತಾ ಇದೆ. ದೇವರು ಕಮಾನ್ನ ಬಳಿ ತಲುಪಿದ್ದಾರೆ. ನಾವು ಆದಷ್ಟು ಶೀಘ್ರ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸಬೇಕಾದ ಆತುರದಲ್ಲಿದ್ದೇವೆ. ಈಗ ವೇದಿಕೆಯಲ್ಲಿ ಕಾಸರಗೋಡಿನ ಪಿ ರಮೇಶ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು, ಇವರಿಂದ 2 മാತು. ശ്രീ ഗോപാലകൃഷ്ണൻ്റെ പാതാരബിന്ദുകളിൽ ആദ്യമായി നമിച്ചുകൊള്ളുന്നു. ഈ പരിപാടിയുടെ അധ്യക്ഷൻ ശ്രീ മഞ്ജുനാഥ് ആൾവാറുകളെ, അതുപോലെ തന്നെ ഇവിടെ ഉപസ്ഥിതരായിരുന്ന MLA-മാർ, വിശിഷ്ട വ്യക്തിത്വങ്ങൾ, BJPയുടെ ജില്ലാ അധ്യക്ഷ ML അശ്വിനി, എല്ലാവർക്കും നമസ്കാരം. ദൈവത്തിൻ്റെ ബലി വരുന്നുണ്ട്, അപ്പോൾ അതിനു മുമ്പ് തീർക്കേണ്ടതുണ്ട്. കൂടുതൽ ദീർഘിപ്പിക്കുന്നില്ല. നേരത്തെ സൂചിപ്പിച്ച പോലെ, എല്ലാവരും സൂചിപ്പിച്ച പോലെ, ഭാരതത്തിൻ്റെ പ്രത്യേകതയെക്കുറിച്ചാണ് കർണാടക സ്പീക്കർ ഇവിടെ പറഞ്ഞത്. ഇതുപോലെ എല്ലാവർക്കും എത്തിച്ചേരാൻ പറ്റുന്ന, എല്ലാവരെയും ഒരുപോലെ കാണുന്ന ഒരു സംസ്കാരം ലോകത്തിൽ എവിടെയും ഇല്ല. ഈ സംസ്കാരം നിലനിൽക്കുന്നതുകൊണ്ടാണ് ഈ രാഷ്ട്രം നിലനിൽക്കുന്നതെന്ന് പറയാൻ സാധിക്കും. അതുപോലെ നാളെയുള്ള ദിവസങ്ങളിൽ ലോകത്തിന് മാതൃകയായിട്ട്, ഒരു കാലത്ത് ഭാരതം ലോകത്തിന് ഗുരുസ്ഥാനത്തായിരുന്നു. അതുപോലെ ഈ ലോകത്തിൻ്റെ നിലനിൽപ്പ് ഭാരതത്തിലൂടെ ആകുന്ന കാലഘട്ടത്തിലൂടെയാണ് ഞങ്ങൾ കടന്നു പോകുന്നത്. ഇപ്പോൾ ചിരഞ്ജീവിയുടെ 40ാമത്തെ വർഷം എന്ന് പറഞ്ഞു. 40ാം വർഷം എന്ന് പറയുമ്പോൾ 40 വർഷങ്ങൾക്ക് മുമ്പ് ഇവിടെ ഇപ്പോൾ ഗോപി കുംബ്ല, അതുപോലെ തന്നെ കൃഷ്ണ, ഇതിൻ്റെ പ്രസിഡൻറ്റ്, അവരൊക്കെ 40 വർഷം മുമ്പ് ഏത് പ്രായത്തിലാണ് ഉണ്ടായിരുന്നതെന്ന് നമ്മളൊന്ന് ചിന്തിക്കുമ്പോൾ, വളരെ ചെറുപ്പകാലത്ത് തന്നെ അവർ ഈ പൊതുപ്രവർത്തനത്തിൽ, സാമൂഹ്യ സേവനത്തിൽ ഇറങ്ങിയിട്ടുണ്ട്. ഈ ചിരഞ്ജീവി ക്ലബിനെ അതുകൊണ്ട് ഞാൻ അഭിനന്ദിക്കുകയാണ്. ഈ കാലഘട്ടത്തിൽ അഭിനന്ദിക്കുന്നതിൻ്റെ ഒരു പ്രത്യേകത എന്ന് പറയുമ്പോൾ എന്തുകൊണ്ടെന്ന് വെച്ചാൽ, ഇപ്പോൾ ചെറുപ്പക്കാർ, ചെറിയ യുവാക്കളൊക്കെ സാമൂഹ്യ പ്രവർത്തനത്തിൽ നിന്നും മാറി നിൽക്കുന്ന ഒരു കാലഘട്ടം, അവരെ ഓർമ്മപ്പെടുത്തുകയാണ് ഇവിടെ കൃഷ്ണ, അതുപോലെ തന്നെ ഗോപി കൃഷ്ണ എന്നൊക്കെ പറഞ്ഞു. ഈ മോഹനേട്ടൻ, അവരൊക്കെ 40 വർഷം മുമ്പ് ഏത് പ്രായത്തിലാണെന്ന് നോക്കുമ്പോൾ അപ്പോഴാണ് അവരുടെ പ്രാധാന്യം. ഇന്നത്തെ തലമുറ ഈ ചിരഞ്ജീവിനെ ക്ലബിനെ കണ്ട് പഠിക്കേണ്ടത് അത് തന്നെയാണ്. പുതുതലമുറ പഠിക്കാൻ ഒരുപാട് കാര്യങ്ങൾ അവർ നമുക്ക് മാതൃകയായിട്ട് തന്നിട്ട്, 40 വർഷവും ഈ ഗോപാലകൃഷ്ണ അമ്പലത്തിൻ്റെ ഉത്സവത്തിൽ അവർ ചിരഞ്ജീവി എന്ന് പറയുമ്പോൾ, കുമ്പള എന്ന് പറയുമ്പോൾ ഗോപാലകൃഷ്ണ ക്ഷേത്രത്തിലെ വെടി മഹോത്സവമാണ് എല്ലാവർക്കും ഓർമ്മ വരിക. ആ മഹോത്സവത്തിൻ്റെ പ്രാധാന്യം വർദ്ധിപ്പിക്കുന്നത് ചിരഞ്ജീവി ക്ലബിനെ പോലുള്ള യുവാക്കളുടെ കൂട്ടായ്മയാണ് എന്ന് നമുക്കൊക്കെ പറയാൻ സാധിക്കും. ഞാൻ ദീർഘിപ്പിക്കുന്നില്ല. നമ്മുടെ സംസ്കാരവും നമ്മുടെ പ്രവർത്തനവും ഒക്കെ ഒന്നിപ്പിച്ചുകൊണ്ട് യുവാക്കളോട് പറയുന്നത്, വരും കാലഘട്ടത്തിലെ യുവാക്കളുടെ ഏറ്റവും ജനസംഖ്യ കൂടുതലുള്ള രാഷ്ട്രമാണ് ഭാരതം. ഭാരതത്തെ മേലോട്ട് ഉയർത്തുവാൻ, ലോകത്തിന് മാതൃകയാകുന്ന രീതിയിൽ, ലോകത്തിന് ഗുരുസ്ഥാനം നിൽക്കുന്ന രീതിയിൽ ഭാരതത്തെ ഒരു പടി കൂടി, ഒരിക്കൽ കൂടി കൊണ്ടുവരാൻ യുവാക്കളെല്ലാം പരിശ്രമിക്കണം. അതിനെ ചിരഞ്ജീവി ക്ലബിനെ മാതൃകയാക്കണം എന്ന് മാത്രം പറഞ്ഞുകൊണ്ട് എൻ്റെ 2 വാക്കിരുന്നു. വന്ദേ മാതരം. ಸಮಾರಂಭದ ಅಧ್ಯಕ್ಷರಿಂದ ಅಧ್ಯಕ್ಷ ಮಾತುಗಳು. ಗಣಿಪುರ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೇ ಹಾಗೂ ನೆರೆದಿರುವಂಥ ಬಂಧು ಭಗಿನಿಯರೇ, ಇವತ್ತು ಬೆಡಿ ಮಹೋತ್ಸವದ ಒಂದು ಶುಭ ಮುಹೂರ್ತ. ಆ ಬೆಡಿ ಮಹೋತ್ಸವ, ಕುಂಬಳೆ ಬೆಡಿ ಅಂದರೆ ಒಂದು ಕಾಲದಲ್ಲಿ ಕನ್ಯಾರದ ಬೆಡಿ ಅಂತ ಹೇಳಿದ್ರೆ, ಅದನ್ನು ಕಣ್ಣಿತ್ತಿನ ಎದುಗೋಡು ಕನ್ಯಾರದ ಬೆಡಿ ಅಂತೇಳಿ ಅಷ್ಟು ಫೇಮಸ್ ಆಗಿರುವಂಥ ಬೆಡಿ ಮಹೋತ್ಸವ ಕುಂಬಳೆಯಲ್ಲಿ ನಡೆಯುತ್ತಿತ್ತು. ಆ ಬೆಡಿ ಮಹೋತ್ಸವದ ಈ ಶುಭ ದಿವಸದಂದು ಚಿರಂಜೀವಿಯವರು ತಮ್ಮ 40 ವರ್ಷಗಳ ಪೂರೈಸಿದಂಥ 40ನೇ ವರ್ಷ ದಿನವನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ನಾವೆಲ್ಲ ಹಲವಾರು ವರ್ಷಗಳಿಂದ ಒಟ್ಟಿಗೆ ದುಡಿದಂಥವರು, ಕೃಷ್ಣ ಗಟ್ಟಿ ಹಾಗೂ ನಾವು ಈ ಚಿರಂಜೀವಿ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ದುಡಿದಂತಹವರು. ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರಗಳಲ್ಲಿ, ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ರಂಗಗಳಲ್ಲಿ, ವೈದ್ಯಕೀಯ ಶಿಬಿರಗಳಲ್ಲಿ
ಎಲ್ಲವನ್ನು ನಿರ್ಮಿಸಿಕೊಂಡು ಜನರಿಗೆ ಬೇಕಾದಂತಹ ಸಹಾಯ ಸಹಕಾರವನ್ನು ಒದಗಿಸುತ್ತಿರುವಂತಹ ಶ್ರೀ ಚಿರಂಜೀವಿ ಕ್ಲಬ್ಬು ಇನ್ನು ಮುಂದಕ್ಕೂ ಅದೇ ರೀತಿ ಬೆಳೆಯಲಿ. ಎಲ್ಲ ರೀತಿಯ ಮತೇತರತ್ವವನ್ನು ಉಳಿಸಿಕೊಂಡು ಜನ ಮೈತ್ರಿಯನ್ನು ಸಾಧಿಸಿಕೊಂಡು 40 ವರ್ಷ ಒಬ್ಬ ವ್ಯಕ್ತಿಯ 40 ವರ್ಷ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಮನೆಯ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಪ್ರಾಯ. ಆ 40 ವರ್ಷದಲ್ಲಿ ಚಿರಂಜೀವಿಯವರು ಕುಂಬಳೆಯ ಎಲ್ಲ ಕಾರ್ಯಗಳಲ್ಲಿ ನೇತೃತ್ವ ವಹಿಸುವಂತೆ ಮುಂದೆ ಬರಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಆ ಗೋಪಾಲಕೃಷ್ಣನು ನಮಗೆಲ್ಲರಿಗೂ ಆಶೀರ್ವದಿಸಲಿ, ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಭಾರತ್. ಅಧ್ಯಕ್ಷರ ಭಾಷಣ ಆದರೆ ಸಭೆ ಮುಗಿಯಿತು ಅಂತ ಲೆಕ್ಕಾದರೆ ಕ್ಷಮಿಸಿ. ನಮ್ಮ ಸಂಸ್ಥೆಗೆ ಅತ್ಯಂತ ಬೇಕಾದವರು ನಮ್ಮ ಬಾಲ್ಯದ ಗೆಳೆಯ ಭರತ್ ಗಟ್ಟಿ, ಈಗ ಉದ್ಯಮಿಯಾಗಿ ಉದ್ಯಮಶೀಲತೆಗೆ ಡಾಕ್ಟರೇಟ್ ಪಡೆದಂಥ ಅಪೂರ್ವ ಪ್ರತಿಭೆ. ಅವರಿಂದ 2 ಮಾತು. ಹರಿ ಓಂ. ಶ್ರೀಕೃಷ್ಣ ಸ್ವಾಮಿ ದೇವೇರ್ನ ಪಾದಾರವಿಂದಾಗ ಶಿರಸ ನಮಸ್ಕಾರ ಮಲ್ತೊಂದು ಬತ್ತಿನಂಚಿನ ಕುಂಬ್ಳೆ ಬೆಡಿತ ಮಾತ ವಿಶಿಷ್ಟ ಗೌರವಾನ್ವಿತ ವೇದಿಕೆ ಅಡಿತಿನಂಚಿನ ಪೂರ ಗೌರವಾನ್ವಿತ ವ್ಯಕ್ತಿನಗ್ಲಿಗೆ ಶಿರಸ ನಮಸ್ಕಾರ ವಂದನೆ ಮಲ್ತೊಂದು ಬತ್ತಿನಂಚಿನ ಪೂರ ಬಿನ್ನೇರುಗಳ ಈ ಒಂಜಿ ಕಾರ್ಯಕ್ರಮ ಚಿರಂಜೀವಿ ನೈಟ್ಸ್ 14th ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಬಾರಿ ಗೌಜಿಡ್ ಈ ಕುಂಬ್ಳೆ ಮನ್ನಡು ಮಲ್ತೊಂದುಲ್ಲೇರು. ಅನೇಕ ವರ್ಷದಿಂಚ ಕುಂಬ್ಳೆ ಚಿರಂಜೀವಿದ ಪುದರಡು ಇಡೀ ಊರಿಗೂ ಪಬ್ಲಿಕ್ ಕೊರಂದುಲ್ಲೇರು. ಸಮಾಜ ಸೇವೆಡು ಆಚಾರ ವಿಚಾರಡು ಹಿಂದೂ ಸಂಸ್ಕೃತಿ ಪರವಾದ ಅವೇಲಕ ಜಾತಿ ಮತ ಭೇದ ಇಜ್ಜಂದೆ ಈ ಕುಂಬ್ಳೆ ಸೀಮೆಡು ಪಾಪದಕ್ಲೆಗ್ ಇಲ್ಲು ಕಟ್ಟುನಂಚಿನ ವ್ಯವಸ್ಥೆಡು ಅವೇಲಕ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂಜಿ ಫ್ರೀಸರ್ಲ ಕೊರ್ತೇರು. ಅವೇಲಕ ಮಸ್ತ್ ಸೇವಾ ಕಾರ್ಯಡು ಚಿರಂಜೀವಿ ರಿಜಿಸ್ಟರ್ಡ್ ಕುಂಬ್ಳೆ ನೆಕ್ಲ 40ನೇ ವರ್ಷಡು ಈತ್ ಸಮಾಜ ಸೇವೆ ಮಲ್ತೊಂದು ಅವೇಲಕ ಕುಂಬ್ಳೆಡು ಸೀಮೆ ಮತ್ತು ಅತ್ತ ಅಂದೆ ಇಡೀ ಕಾಸರಗೋಡು ಅತ್ಯಂತ ಪುದ್ದಾರು ಕೀರ್ತಿ ಪಡೆಯನಂಚಿನ ಚಿರಂಜೀವಿ ಕುಂಬ್ಳೆದ ಪೂರ ಸದಸ್ಯರಿಗೆ ಈ ಒಂಜಿ ಸಂದರ್ಭಡು ಪಾತ್ರೆ ಅವಕಾಶ ಕೊರ್ದು ಈ ವೇದಿಕೆಡು ಗೌರವ ಮಲ್ತಿನಂಚಿನ ಸಮಿತಿದ ಸದಸ್ಯರಂಚಿನ ಪೂರ ಇರ್ಗಲ ವೃಕ್ಷ ಕಾರ್ಪೊರೇಷನ್ ಮ್ಯಾಂಗ್ಳೂರ್ ಇಂಕಲ್ನ ಸಂಸ್ಥೆದ ಪರವಾದಲ್ಲ ಅವೇಲಕ ಎನ್ನ ಉಡಲ್ದಿಂಜಿನ ಸಂಸ್ಥೆನ ಎನ್ನ ಉಡಲ್ದಿಂಜಿನ ಅಭಿನಂದನೆ ಕೂಡ ಈ ಸಂಸ್ಥೆಗೆ ಏನು ಸಲ್ಲಿಸೊಂದಿಲ್ಲ. ಈ ವೇದಿಕೆಡು ರಡ್ಡು ಪಾತ್ರೆ ಅವಕಾಶ ಕೊರನಂಚಿನ ಚಿರಂಜೀವಿ ರಿಜಿಸ್ಟರ್ಡ್ ಕುಂಬ್ಳೆ ನೆಕ್ಲೆಗೆ ಈ ಒಂಜಿ ಕಾರ್ಯಕ್ರಮ ಬಾರಿ ಎಡ್ಡೆ ರೀತಿ ಆವಡು ಪಂಡದು ಎನ್ನ ಎಡ್ಡೆ ಪುಲು ಬಯಸೊಂದಿಲ್ಲ. ಭಾರತ್ ಮಾತಾಗಿ ಜೈ. ಧನ್ಯವಾದಗಳು ಶ್ರೀ ಭರತ್ ಗಟ್ಟಿಯವರೇ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ಕ್ಷಮೆ ಕೇಳಿಕೊಂಡು ದೇವರ ಆಗಮನವಾಗ್ತಾ ಇದೆ. ಈ ಸಭೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ಚಿರಂಜೀವಿ 42ನೇ ದಿನದ ಈ ಸಭೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಮಹನೀಯರಿಗೂ, ಪ್ರತಿಯೊಬ್ಬ ಗಣ್ಯರಿಗೂ, ಪ್ರತಿಯೊಬ್ಬ ಸದ್ಭಕ್ತ ಜನರಿಗೂ, ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಒಂದೇ ಮಾತಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ವಿರಮಿಸ್ತೇವೆ. ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶೇಷವಾದ ಮ್ಯೂಸಿಕಲ್ ನೈಟ್ ನಡೆಯಲಿಕ್ಕಿದೆ. ಅದಕ್ಕೂ ಕೂಡ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ, ನಿಮ್ಮೆಲ್ಲರ ಪ್ರೋತ್ಸಾಹ ಬಯಸ್ತಾ ಇದ್ದೇವೆ. ಎಲ್ರಿಗೂ ಶುಭರಾತ್ರಿ. ಧನ್ಯವಾದಗಳು. ಈಗ ಜೆ ಡ್ಯಾನ್ಸ್ ಟ್ರೂಪ್ ಕುಂಬಳೆ ಇಲ್ಲಿನ ಮಕ್ಕಳಾದಂತಹ ಭುವನ ರಾಜೇಶ್, ಪ್ರಣವಿ ತಾರನಾಥ್, ವಿಷ್ಣುಪ್ರಿಯ ಹಾಗೆಯೇ ರಕ್ಷಾ ಇವರು ವೇದಿಕೆಯಲ್ಲಿ ಈಗ ಒಂದು ಒಳ್ಳೆಯ ಅದ್ಭುತವಾದಂತಹ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಯಕ್ಷಗಾನ ಆ ಕಲಟು ಮೇಲಾಯಿನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಪೂರ್ದಿನ ಸಾರ ಕಾಲಲ ಅಳಿಯಂದಿನ ಗೇವದಿಂಚಿನ ಯಕ್ಷಗಾನ ಕಲಟು ಮೇಲಾಯಿನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಮಾಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಮಾಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಂಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಮಾಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಮಾಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ
ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಪ್ರೇಕ್ಷಕರೆಲ್ಲರ ವಿಶೇಷ ಗಮನಕ್ಕೆ ಒಂದು ಮಗು ಮಿಸ್ಸಿಂಗ್ ಆಗಿದೆ, ಒಂದು ಬಾಲೆ ಮಿಸ್ಸಿಂಗ್ ಆತಂಡು, ಒಂದು ಆಣು ಬಾಲೆ ಮೂಲು ಪೊಲೀಸ್ ತಕ್ಲಾಕ್ನ ಕೈಟುಂಡು, ಒಂದು ಗಂಡು ಮಗು ಮಿಸ್ಸಿಂಗ್ ಆಗಿದೆ. ಜೀನ್ಸ್ ಚಡ್ಡಿ ಮತ್ತು ಟೀ ಶರ್ಟ್ ಧರಿಸಿದ ಮಗು. ದಯವಿಟ್ಟು ಮಗುವನ್ನು ಕಳ್ಕೊಂಡವರಿದ್ದರೆ ವೇದಿಕೆಯ ಹತ್ತಿರ ಬರಬೇಕು. ಒಂದು ಗಂಡು ಮಗು ಮಿಸ್ಸಿಂಗ್ ಆಗಿದೆ, ವೇದಿಕೆಯ ಬಳಿ ಪೊಲೀಸರ ವಶದಲ್ಲಿದೆ. ಮಗು ಮಿಸ್ಸಿಂಗ್ ಆದವರು ದಯವಿಟ್ಟು ವೇದಿಕೆಯ ಹತ್ತಿರ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ഒരു കുട്ടി മിസ്സിംഗ് ആയിട്ടുണ്ട്. സ്റ്റേജിൻ്റെ അരികിൽ മഹിളാ പോലീസുകാരുണ്ട്, അവരുടെ അടുത്താണ് കുട്ടിയുള്ളത്. കുട്ടിയെ കളഞ്ഞവർ ദയവ് ചെയ്ത് ವೇದಿಯಿಂದ അടുത്ത് വരിക. ಮಗುವನ್ನು ಕಳಕೊಂಡವರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ಒಂದು ಗಂಡು ಮಗು ಅಳ್ತಾ ಇದೆ, ಚಿಕ್ಕ ಮಗು. ಜೀನ್ಸ್ ಚಡ್ಡಿ, ನೀಲಿ ಜೀನ್ಸ್ ಚಡ್ಡಿಯನ್ನು ಧರಿಸಿಕೊಂಡಿದೆ, ಟೀ ಶರ್ಟ್ ಹಾಕಿಕೊಂಡಿದೆ. ಸಂಬಂಧಪಟ್ಟವರು ಖಚಿತ ಗುರುತನ್ನು ಹೇಳಿ ಪೊಲೀಸರ ವಶದಿಂದ ಮಗುವನ್ನು ಪಡ್ಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದಾನೆ. ഒരു കുട്ടി അച്ഛനമ്മയിൽ നിന്ന് കളഞ്ഞു കെട്ടിയിട്ടുണ്ട്. ഇവിടെ ഉണ്ട്, പോലീസരുടെ കൂടെയാണ് കുട്ടിയുള്ളത്. കുട്ടിയെ കളഞ്ഞവർ ദയവ് ചെയ്ത് സ്റ്റേജിൻ്റെ അരികിൽ വരണമെന്ന് അപേക്ഷിക്കുന്നു. Jampo lampo, champagini manat rampo rampo. Kapikidangante vanko vanko, tidu mana sarangoru gangu gangu. Vetti kutti oru panto panto, galli pani udukiya bang bang. Kudichadu tavaraagamanam, pandu machi mecha mecha danu varam. Kadalila gana ratalam, malayila gana vaitalam. Chirimurayana tidu kalam, kurivananya du palakalam. മണ്ണ് പട്ട
പെട്ടാ തുന്നി കൂട്ടാൻ പറ്റൂല. കൊച്ചിക്കായൽ ചേറ്റിയ നിന്നെ തപ്പിയ പോലും കിട്ടൂല. മഷിട്ട് നോക്കിയ പോലും കിറുക്കമാർക്ക് കിട്ടൂല. മുതല നിന്ന കുളത്തെ നിനക്ക് പരല് പിടിക്കാൻ പറ്റൂല. കൊച്ചർച്ചയിലെ മണ്ണ് പെട്ടാ തുന്നി കൂട്ടാൻ പറ്റൂല. കൊച്ചിക്കായൽ ചേറ്റിയ നിന്നെ തപ്പിയ പോലും കിട്ടൂല. മഷിട്ട് നോക്കിയ പോലും കിറുക്കമാർക്ക് കിട്ടൂല. മുതല നിന്ന കുളത്തെ നിനക്ക് പരല് പിടിക്കാൻ പറ്റൂല. മച്ചാനെ മറക്കല്ലേ, മനുഷ്യ മരിച്ച മണ്ണല്ലേ, മനസ്സ് മുഴുവൻ പുണ്ണല്ലേ, ഞാൻ കരുണമയനല്ലേ, തരുന്ന മരണം വരമല്ലേ, പലരും ഇരുമ്പ് കരമല്ലേ, പുയല് തൊടാൻ മരമല്ലേ, പോരിൻ ഗുണമല്ലേ. പിടിച്ച പുളിയും കൊമ്പ് നോക്കി പിടിട, അടിച്ച കാട്ടുപുലി പോലെ ആടിട, നിനച്ച നീ നിനച്ചത മുടിട, ഒരിക്കലും മുന്നേ പിഴക്കാത്ത ഗടിട. പോയി കിടക്ക് എന്റെ തല. ஒரு 2-3 லைன் கொஞ்சம் வேற மாதிரி ட்ரை பண்ணலாம். சிக்கவனா நெருங்குல நான் ஒரு புகண்ணா வரம்பு மீறி ஆடுனா நரம்பு இச்சு தடவுனா வெத்தல ஒண்ணா
ಈ ವೇದಿಕೆಯಲ್ಲಿ ಸ್ವಲ್ಪ ಮುಂಚಿತವಾಗಿ ನೃತ್ಯ ಮಾಡಿದಂತಹ 2 ತಂಡದ ಸದಸ್ಯರು ವೇದಿಕೆಗೆ ಬಂದು ಚಿರಂಜೀವಿ ಸದಸ್ಯರು ಕೊಡುವಂತಹ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಜಿಜೆ ಡ್ಯಾನ್ಸ್ ಗ್ರೂಪಿನ ಎಲ್ಲ ಸದಸ್ಯರು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೇನೆ ನಮ್ಮ ಕುಂಬಳೆಯ ಇನ್ನೊಂದು ಡ್ಯಾನ್ಸ್ ಟೀಮ್ ಟ್ರಿಕಿ ಜಸ್ಟಿಸ್ ಡ್ಯಾನ್ಸ್ ಅಕಾಡೆಮಿ ಕುಂಬಳೆ, ಇವರಿಗೂ ಕಿರು ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಮ್ಮ ಕ್ಲಬ್ಬಿನ ಸದಸ್ಯರಲ್ಲಿ ಕೇಳಿಕೊಳ್ತೇನೆ. ಎಲ್ಲ ಡ್ಯಾನ್ಸರ್ಸ್ ಪ್ಲೀಸ್. Thank you. Thank you all. Testing.
Check. MC mic. Check. Check. Testing. Ladies and gentlemen, this is mic testing. Check 1. Check 2. Check 3. Ladies and gentlemen, this is mic testing. Check 1. Check 2. Check 3. Check. Hello. Hello. Check. Hello. Hello. Check. Hello. Hello. Check. Hello. Check. Hello. Hello. Check. Hello. Check. Hello. Hello, chick. Hello, chick. Hello, hello, chick. Check. Check. ಬಂಧುಗಳೇ, ಆತ್ಮೀಯ ಎನ್ನುವಂಥ ಪುಟಾಣಿ ಮಗುವನ್ನು ಕಳ್ಕೊಂಡು ಮಗುವಿನ ಅಮ್ಮ ಇಲ್ಲಿ ವೇದಿಕೆ ಬಳಿ ಬಂದಿದ್ದಾರೆ. ಆತ್ಮೀಯ ಎನ್ನುವಂಥ ಹೆಣ್ಣು ಮಗು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿರುವಂಥ ಹೆಣ್ಣು ಮಗು. ದಯವಿಟ್ಟು ಅಳುತ್ತಾ ಯಾರಾದರೂ ಕಂಡವರಿದ್ದರೆ ಆ ಮಗುವನ್ನು ವೇದಿಕೆ ಬಳಿ ತಂದೊಪ್ಪಿಸಬೇಕು. ಮಗುವಿನ ಅಮ್ಮ ಇಲ್ಲಿ ಕಾಯ್ತಾ ಇದ್ದಾರೆ. ಮಗುವಿನ ಹೆಸರು ಆತ್ಮೀಯ ಅಂತ. ಹಳದಿ ಬಣ್ಣದ ಬಟ್ಟೆ ಬರೆ ಧರಿಸಿದಂಥ ಪುಟಾಣಿ. ದಯವಿಟ್ಟು ಯಾರಾದರೂ ಕಂಡವರಿದ್ದರೆ ವೇದಿಕೆ ಬಳಿ ಅಥವಾ ಸಮೀಪದಲ್ಲಿ ಪೊಲೀಸರಿದ್ದರೆ ಅವರ ವಶಕ್ಕೊಪ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪುಟಾಣಿ ಮಗುವನ್ನು ಎಲ್ಲರೂ ಕೂಡ ಗಮನಿಸಿ. ಪುಟಾಣಿ ಮಗು ಹೆತ್ತವರ ಬಳಿಯಿಂದ ತಪ್ಪಿಸಿಕೊಂಡಿದೆ. ആത്മീയ എന്ന പേരുള്ള പെൺകുട്ടി. ദയവ് ചെയ്ത് ഈ കുട്ടി രക്ഷിതാക്കളുടെ കയ്യിൽ നിന്നും മിസ്സായിട്ടുണ്ട്. ആരെങ്കിലും കണ്ടുകിട്ടുന്നവർ വേദിക്കരികിലോ അടുത്തുള്ള പോലീസുകാർക്കോ ഏൽപ്പിക്കണമെന്ന് അഭ്യർത്ഥിക്കുന്നു. ಆತ್ಮೀಯ ಎನ್ನ ಕುಟ್ಟಿ, ಮഞ്ഞ ಡ್ರೆಸ್ ಧರಿಸಿട്ടുള്ള ಕುಟ್ಟಿ. ದಯವಿಟ್ಟು ಎಲ್ಲರೂ ಗಮನಿಸಿ. ಪುಟಾಣಿ ಮಗು ಹೆತ್ತವರಿಂದ ಕಳ್ಕೊಂಡಿದೆ. Testing. Check. Testing. Check. MC mic. Check. Test. Check. 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 Check.
check. Check, check, this. Check, check, check. Check, hello, check. 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 Check, check. Check. Testing. Check. Check. Check, check. Check, check. Hello, check. Check, hello, check. Check. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. So ladies and gentlemen, once again a hearty welcome to all the beautiful ladies and gentlemen. ಬಂದಂತಹ ಎಲ್ಲ ಅತಿಥಿಗಳಿಗೆ ಆದರದ ಸ್ವಾಗತ. ಇವತ್ತು ತುಂಬಾನೇ ಒಂದು ಸಂತಸದ ವಿಷಯ, ಯಾಕಂದ್ರೆ ಚಿರಂಜೀವಿ ಮ್ಯೂಸಿಕಲ್ ನೈಟ್ 2026. ಚಿರಂಜೀವಿ ಮ್ಯೂಸಿಕಲ್ ನೈಟ್ ಅಂತ ಹೇಳುವಾಗನೇ ಒಂದು ಏನೋ ಒಂದು ರೋಮಾಂಚನ, ಏನೋ ಒಂದು ಸಂತಸ. ಯಾಕಂದ್ರೆ ಈ ವೇದಿಕೆ ಮೇಲೆ ಆ ಹಲವಾರು ಆರ್ಟಿಸ್ಟ್ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೆ. ಸೊ ಅದರ ಕಾರಣ ತಾವೆಲ್ಲರೂ ಈ ಸ್ಟೇಜ್ ಅಲ್ಲಿ ಏನೋ ಒಂದು ಮಹಿಮೆ, ಏನೋ ಒಂದು ಪವರ್, ಏನೋ ಒಂದು ತಾಕತ್. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ಇದ್ರೆ ಒಬ್ಬ ಚಪ್ಪಾಳೆ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ನಿಮ್ಮ ಚಪ್ಪಾಳೆ ಸದ್ದು ತುಂಬಾ ಗಟ್ಟಿಂದ ಬರಬೇಕು. ಇವತ್ತಿನ ಈ ಕಾರ್ಯಕ್ರಮವನ್ನು ಭಕ್ತಿಗೀತೆಯ ಮೂಲಕ ನಾವು ಆಯ್ದುಕೊಂಡಿದ್ದೇವೆ. ಅದ್ರ ನಂತರ ನಿಮ್ಮ ಅಚ್ಚುಮೆಚ್ಚಿನ ಚಲನಚಿತ್ರದ ಗೀತೆಗಳನ್ನು ಕೂಡ ನಾವು ಹಾಡ್ಲಿಕ್ಕಿದ್ದೇವೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡುವಾಗ ಆ ದೇವರನ್ನು ಸ್ಮರಿಸುತ್ತಾ ಸ್ತುತಿಸುತ್ತಾ ಕಾರ್ಯವನ್ನು ಶುರು ಮಾಡಿದ್ರೆ ಆ ಕಾರ್ಯ ಯಾವಾಗಲೂ ಸಫಲ ಆಗುತ್ತೆ ಅಂತ ನಾವು ಹೇಳ್ತೇವೆ. ಹಾಗೇನೆ ಈ ಕಾರ್ಯಕ್ರಮದ ಮೊದಲ ಭಕ್ತಿಗೀತೆ ನಿಮ್ಮ ಮುಂದೆ ಧನಂಜಯ್ ವರ್ಮಾ ಅವರು ಬರಲಿಕ್ಕಿದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಆತ ವಿಘ್ನ ವಿನಾಶಕ, ಆತ ಗಣಪತಿ, ಆತ ಗಣೇಶ. ಸೊ ಗಣೇಶ ದೇವರ ಒಂದು ಭಕ್ತಿಗೆ ಮೂಲಕ ಇವತ್ತಿನ ಈ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದ್ದೇವೆ. ಸೊ ಅದರ ನಂತರ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ತುಂಬಾನೇ ಅಚ್ಚುಮೆಚ್ಚಿನ ಚಲನಚಿತ್ರದ ಗೀತೆಗಳು ಕೂಡ ಇದೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದ ಫಸ್ಟ್ ಸಾಂಗ್ ಭಕ್ತಿ ಗೀತೆ ನಿಮ್ಗೋಸ್ಕರ. ಹಲೋ ಚಿಕ್, ಹಲೋ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ.
ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿಕಟನೆ ವಿಮಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ವಿಕಟನೆ ವಿಮಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಿಲ್ಲದೆನಗಾರು ಸಕರಿಲ್ಲವು ಬಾಂಧವರಿಲ್ಲವು ಕಾಯುವವರಿಲ್ಲವು ನೀನಿಲ್ಲದೆನಗಾರು ಸಕರಿಲ್ಲವು ಬಾಂಧವರಿಲ್ಲವು ಕಾಯುವವರಿಲ್ಲವು ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಸುಮುಖನೆ ಕಪಿಲನೆ ಧೂಮ್ರವರ್ಣನೆ ನಿನಗೆ ವಂದನೆ ಸುಮುಖನೆ ಕಪಿಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ಎಂದೆಂದು ನಿನ್ನನ್ನು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಎಂದೆಂದು ನಿನ್ನನ್ನು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು Thank you. So, ladies and gentlemen, ಇದು ಭಕ್ತಿಗೀತೆಯ ಮೂಲಕ ಇವತ್ತಿನ ಕಾರ್ಯಕ್ರಮ ನಾವು ಶುರು ಮಾಡಿದ್ದೇವೆ.
ಖುಷಿ ಆದ್ರೆ ಒಂದು ಚಪ್ಪಾಳೆಯ ಸದ್ದು ಸ್ವಲ್ಪ ಗಟ್ಟಿಯಿಂದ ಬರಲಿ, ಯಾಕಂದ್ರೆ ಮಿಸ್ಟರ್ ಧನಂಜಯ್ ವರ್ಮಾ ಅವರು ಹಾಡಿದ್ದಾರೆ. ಸೊ ಹೀಸ್ ಆಲ್ಸೋ ಪ್ಲೇ ಬ್ಯಾಕ್ ಸಿಂಗರ್. ಹಲವಾರು ಕನ್ನಡ ಹಾಗೂ ಹಲವಾರು ತುಳು ಭಾಷೆಯಲ್ಲಿ ಕೂಡ ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡಿದ್ದಾರೆ. ಜೋರಾದ ಕೈ ಚಪ್ಪಾಳೆ ಮೂಲಕ ladies and gentlemen, let's hear it for ಮಿಸ್ಟರ್ ಧನಂಜಯ್ ವರ್ಮಾ. ಸೊ ಇವತ್ತು ಯಾರೆಲ್ಲ ಇವತ್ತು ಈ ವೇದಿಕೆ ಮೇಲೆ ಅವ್ರು ಹಾಡ್ಲಿಕ್ಕಿದ್ದಾರೆ, ಅವರೆಲ್ಲ ನಾನು ಅವ್ರಿಗೆ ಇಂಟರ್ನ್ಯಾಷನಲ್ ಖಿಲಾಡಿ ಅಂತ ಕರಿತೇನೆ. ಯಾಕಂದ್ರೆ ಅವರು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅರಬ್ ಕಂಟ್ರೀಸ್ ಅಲ್ಲಿ ಕೂಡ ಅವರು ಹಾಡಿ ಅವರ ಒಂದು ಪ್ರೋಗ್ರಾಮ್ ಅನ್ನು ಹಿಟ್ ಮಾಡಿಕೊಟ್ಟಿದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕಾರ್ಯಕ್ರಮದ ಮುಂದಿನ ಗೀತೆ ನಿಮ್ಗೋಸ್ಕರ ಈಗ ತಾನೇ ಗಣಪತಿ ದೇವರ ಒಂದು ಭಕ್ತಿ ಗೀತೆಯನ್ನು ನೀವು ಕೇಳಿದಿರಾ. ಕಾರ್ಯಕ್ರಮದ ಮುಂದಿನ ಗೀತೆ ನಿಮ್ಗೋಸ್ಕರ ಕೃಷ್ಣ ದೇವರ ಒಂದು ಭಕ್ತಿ ಗೀತೆ. ಸೊ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಹರಿತಾ ರಾಜ್, ದ ಪ್ಲೇ ಬ್ಯಾಕ್ ಸಿಂಗರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, 2019 ಅಲ್ಲಿ ಒಂದು ಮಲಯಾಳಂ ಫಿಲ್ಮ್ ಅಲಿ ಅಂತ ಬಂದಿತ್ತು, ಅದರ ಪ್ಲೇ ಬ್ಯಾಕ್ ಸಿಂಗರ್ ಬರ್ತಾ ಇದ್ದಾರೆ. ಜೋರದ ಕೈ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಪ್ಲೀಸ್ ಹೆಲ್ಪ್ ಮಿ ಟು ವೆಲ್ಕಮ್ ಹರಿತಾ ರಾಜ್. Check, check, salah, check.
Cheers. आवाज की दुनिया के दोस्तों, संगीत संगीत में है सागर, संगीत में है माया, संगीत में है सब कुछ, संगीत में है साया। लेडीज एंड जेंटलमैन, आज संगीत आप लोगों के सामने खुद चल कर आया है। ಸೊ ನಿಮ್ಮ ಆಶೀರ್ವಾದ ಇವರಿಗೊಂದು ಜೋರಾದ ಕೈ ಚಪ್ಪಾಳೆ ಮೂಲಕ ಬರಬೇಕು. ವಿತ್ ಅ ರೌಂಡ್ ಆಫ್ ಅಪ್ಲಾಸ್, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ 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 ಹೆಲ್ಪ್ ಮಿ ಟು ವೆಲ್ಕಮ್ ಅನುಗ್ರಹ ಮೆಲೋಡೀಸ್ ಬ್ಯಾಂಗ್ಳೂರ್, ಸಂತೋಷ್ ಶೆಟ್ಟಿ ಕುಂಬ್ಳೆ and team. ನಿಮ್ ಚಪ್ಪಾಳ ಸ್ವಲ್ಪ ಕಟ್ಟಿಂದ ಬಂದ್ರೆ ಇನ್ನು ಕೂಡ ಖುಷಿ ಆಗುತ್ತೆ. ಮಂಗಳೂರಿಂದ, ಬೆಂಗಳೂರಿಂದ, ಹಲವಾರು ಕಡೆಯಿಂದ ಬಂದಿದ್ದಾರೆ. Ladies and gentlemen, ಈ ವೇದಿಕೆ ಮೇಲೆ ಏನೋ ಒಂದು ಪವರ್, ಏನೋ ಒಂದು ಸುತ್ತೆ. ನಿಮ್ ಚಪ್ಪಾಳ ಸ್ವಲ್ಪ ಕಟ್ಟಿಂದ ಬಂದ್ರೆ everybody. Once again, welcome to Chiranjeevi Fresh 2026 Anugraha Melodies Bangalore. Welcome to Kuble Badi Mahotsava. Music ಪಟಾಕಿಗಿಂತ ನಿಮ್ಮ ಚಪ್ಪಾಳೆ ಸದ್ದು ಬಂದ್ರೆ ಇದು ಕೂಡ ಖುಷಿ ಆಗುತ್ತೆ. ಸ್ವಲ್ಪ ಕೈ ಚಪ್ಪಾಳೆ ಕೊಡ್ಬಿಡಿ. Ladies and gentlemen, ಅನುಗ್ರಹ ಮೆಲೋಡೀಸ್ ಬ್ಯಾಂಗ್ಳೂರ್. ಈ ಪಟಾಕಿ ಸದ್ದು ಬಂತು, ಆದ್ರೆ ನಿಮ್ ಚಪ್ಪಾಳೆ ಸದ್ದು ಸ್ವಲ್ಪ ಕಡಿಮೆ ಬಂತಂತ ಅನಿಸುತ್ತೆ. ಸ್ವಲ್ಪ ಚಪ್ಪಾಳೆ ಸದ್ದು ಸ್ವಲ್ಪ ಗಟ್ಟಿಯಿಂದ ಕೊಟ್ರೆ ಇನ್ನು ಕೂಡ ಖುಷಿ ಆಗುತ್ತೆ. ನಾನು ಆಗದಾನೆ ನಿಮ್ಮ ಹತ್ರ ಹೇಳಿದ್ದೆ, ಈ ವೇದಿಕೆ ಮೇಲೆ ಏನೋ ಒಂದು ಪವರು, ಏನೋ ಒಂದು ಮಹಿಮೆ ಇದೆ. ಯಾಕಂದ್ರೆ ಈ ವೇದಿಕೆ ಮೇಲೆ ಯಾರು ಬರ್ತಾರೆ ಅವರೆಲ್ಲ ಸೂಪರ್ ಡೂಪರ್ ಹಿಟ್. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನನ್ನ ಹೆಸರು ಆಂಕರ್ ತಲ್ಲಾನಿ ಅಂತ. ಚಿರಂಜೀವಿಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಹೋಗುವ ಒಂದು ದಾರಿ ಇಲ್ಲಿಂದಾನೆ ಬಂತು. ಸೊ ನನ್ನ ಹೆಸರು ಆಂಕರ್ ತಲ್ಲಾನಿ. ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಇಫ್ ಯು ಹವ್ ಹರ್ಡ್ ದಿಸ್ ವಾಯ್ಸ್, ಪ್ಲೀಸ್ ಹೆಲ್ಪ್ ಮಿ ಟು ವೆಲ್ಕಮ್ ವಿರಾಟ್ ಕೊಹ್ಲಿ. ಅದು ನನ್ನ ವಾಯ್ಸ್. ಸೊ ಐ ಹೋಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚಸ್ ಟುಡೇ. ಸ್ಪೆಷಲಿ ಐ ಆಮ್ ಹಿಯರ್. ನಿಮ್ಮ ಚಪ್ಪಾಳೆಯ ಸದ್ದು ಎಲ್ಲ ಕಲಾವಿದರಿಗೆ ಒಮ್ಮೆ ಗಟ್ಟಿಂದ ಬರಲಿ. ಯಾಕಂದ್ರೆ ಆಲ್ ದ ಮ್ಯೂಸಿಷಿಯನ್ಸ್ ಆರ್ ಬ್ಯಾಕ್ ಬೋನ್, ನಮ್ಮ ಬೆನ್ನೆಲುಬು ಅವರು. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕಾರ್ಯಕ್ರಮದ ಮೊದಲ ಗೀತೆ ನಿಮ್ಗೋಸ್ಕರ. ಈಗ ತಾನೇ ಎಲ್ಲಾ ಗೀತೆಗಳು ಭಕ್ತಿಗೀತೆಯ ಸಾಲಿನಲ್ಲಿ ಇತ್ತು. ಈಗ
ತಮ್ಮ ಅಚ್ಚುಮೆಚ್ಚಿನ ಚಲನಚಿತ್ರದ ಗೀತೆಗಳನ್ನು ನಾವು ಹಾಡ್ಲಿಕ್ಕಿದ್ದೇವೆ. ಆ ಹಾಡು ಹಾಡುವಾಗ ನಿಮ್ ಚಪ್ಪಾಳೆ ಬೊಬ್ಬೆ ಎಲ್ಲ ನಮ್ಗೆ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ, ಓ ಇವ್ರಿಗೆ ಕನ್ನಡ ಗೀತೆ ಇಷ್ಟನಾ, ಹಿಂದಿ ಗೀತೆ ಇಷ್ಟನಾ, ತುಳು ಗೀತೆ ಇಷ್ಟನಾ, ತಮಿಳ್ ಗೀತೆ ಇಷ್ಟನಾ, ಮಲಯಾಳಂ ಗೀತೆ ಇಷ್ಟನಾ ಅಂತ. ಸೊ ನಮ್ಗೆ ಒಂದು ಕ್ಲೂ ಸಿಗುತ್ತೆ. ಸೊ ನಿಮ್ ಚಪ್ಪಾಳೆ ಬರ್ತಾ ಇರಬೇಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ವಿತ್ ಅ ರೌಂಡ್ ಆಫ್ ಅಪ್ಲಾಸ್, ದ ಫಸ್ಟ್ ಸಾಂಗ್ ವಿ ಹ್ಯಾವ್ Nidesh Karthik, the playback singer from Amrita TV Superstar Fame. जरा जोरदार तालियों के साथ स्वागत कीजिए Nidesh Karthik on the stage. Hello, hello, check, 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 hello, 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 check, check. കിട്ടും കരളിലെ തടവയിൽ കോപമോടെ മെല്ലെ മെല്ലെ മാറിടുന്ന മാർക്കിടാവ് പിടിച്ചു കിട്ടും കരളിലെ തടവറയിൽ കോപമോടെ മെല്ലെ മെല്ലെ മാറിടുന്ന മാർക്കിടാവ് അകത്തമ ചമഞ്ഞാലും പരിഭവം ചൊരിഞ്ഞാലും
കണ്ടു കണ്ടു കൊതിച്ചു പോയി വാതികൾ നെഞ്ചിലേറ്റി വേദനോടും സ്വർണ്ണമായി കൊതിച്ചു പോയി കണ്ടു കണ്ടു കൊതിച്ചു പോയി വാതികൾ നെഞ്ചിലേറ്റി വേദനോടും സ്വർണ്ണമായി കടവത്തു കണ്ടാലോ നീ തണ്ടുലങ്ങ് ചെന്താമര കടവത്തു കണ്ടാലോ നീ തണ്ടുലങ്ങ് ചെന്താമര തേനുറയും ചെമ്പനി പൂവഴകേ മാറി 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 മലരമ്പൻ വളർത്തുന്ന കന്നിമാറി പെരുക്കിയാൽ വരുന്നാത്ത കസ്തൂരി മാറി ഇടക്കിയാൽ ഇടങ്ങാത്ത വായപ്പൊന്മാനെ കുറുപ്പിന്റെ കൊമ്പ് കൊടുക്കണ ചൂടൻ പൊന്മാനെ തുള്ളി തുള്ളി തുളുമ്പുന്ന വമ്പുള്ള മാനെ എലിലും കാട്ടിലെ മുള്ളുള്ള മേട്ടിൽ ആലിപ്പറമ്പെല്ലും തോണി വന്നെത്തി മാനേ മാനേ So ladies and gentlemen, ಹೇಗಿತ್ತು? ಸೂಪರ್ ಆಗಿದ್ದೊಂದು ಸೂಪರ್ ಅದೊಂದು ಚಪ್ಪಾಳೆ ಕೊಡ್ಬಿಡಿ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವು ತೆರಳ್ತಾ ಇದ್ದೇವೆ. ಸೊ ನಮ್ಗೆ ಕೂಡ ಗೊತ್ತಾಗಬೇಕು ಯಾರು ನಮ್ಮ ಜೊತೆ ಜಾಸ್ತಿ ಇದ್ದಾರಂತ. ನಮ್ಮ ರೈಟ್ ಸೈಡ್ನವರು ನಮ್ಮ ಜೊತೆ ಜಾಸ್ತಿ ಇದ್ದಾರಾ ಅಥವಾ ನಮ್ಮ ಲೆಫ್ಟ್ ಸೈಡ್ನವರು ನಮ್ಮ ಜೊತೆ ಜಾಸ್ತಿ ಇದ್ದಾರೆ? ನಾನು ರೆಡಿ 1 2 3 ಅಂತ ಹೇಳುವಾಗ ಖಾಲಿ ನಮ್ಮ ರೈಟ್ ಸೈಡ್ನವರು ಮಾತ್ರ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಬೊಬ್ಬೆ, ಚಪ್ಪಾಳೆ, ಶಿಲ್ಲೆ ಎಲ್ಲ ಸೇರಿ ಬರಲಿ. ಅದರ ನಂತರ ನಾನು ರೆಡಿ 1 2 3 ಅಂತ ಹೇಳುವಾಗ ಖಾಲಿ ನಮ್ಮ ಲೆಫ್ಟ್ ಸೈಡ್ನವರು ಮಾತ್ರ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಬೊಬ್ಬೆ, ಚಪ್ಪಾಳೆ, ಶಿಲೆ ಎಲ್ಲ ಸೇರಿ ಬರಲಿ. ಓಕೆನಾ? ಓಕೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಓನ್ಲಿ ದ ರೈಟ್ ಸೈಡ್. 3 2 1 ರೈಟ್ ಸೈಡ್. ಓಕೆ, ಲೆಫ್ಟ್ ಸೈಡ್ ಸ್ವಲ್ಪ ಮರ್ಯಾದೆ ಪ್ರಶ್ನೆ ಈಗ. 3 2 1 ಲೆಫ್ಟ್ ಸೈಡ್. ಇನ್ನೊಂದು ಅವಕಾಶ ಸ್ವಲ್ಪ ಕೊಡೋಣ. 3 2 1 ರೈಟ್ ಸೈಡ್. ಸೂಪರ್. 3 2 1 ಲೆಫ್ಟ್ ಸೈಡ್. ಅದು ಹೇಳ್ತೇವಲ್ವಾ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಬೂಂದ್ ಬೂಂದ್ ಮಿಲ್ಲೆ ಸೆ ಬಂತಾ ಹೈ ಸಾಗರ್ ಅಂತ ನಾವು ಹೇಳ್ತೇವೆ. ಸೊ ಹಾಗೇನೆ ರೈಟ್ ಅಂಡ್ ಲೆಫ್ಟ್ ಸೈಡ್, ಬೋತ್ ಸೈಡ್ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಬೊಬ್ಬೆ, ಚಪ್ಪಾಳೆ, ಶಿಲ್ಲೆ ಎಲ್ಲ ಸೇರಿ ಬಂದ್ರೆ ಹೇಗಿರುತ್ತಂತ ನೋಡೋಣ. 3 2 1 here you go. ಓಯ್ ಸೂಪರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕಾರ್ಯಕ್ರಮದ ಮುಂದಿನ ಗೀತೆ ನಿಮಗೋಸ್ಕರ. फिल्म का नाम है स्त्री 2. 3-2 से लिया गया गीत और इस गीत को आप लोगों के सामने पेश करने वाले हैं हमारे कलाकार सुविनिया मैंगलोर और उनका साथ देने वाले हैं हमारे सिंगर संदेश बाबन्ना. जोरदार तालियों के साथ स्वागत कीजिए फ्रॉम द मूवी स्त्री 2 आज की रात. So ladies and gentlemen, now we have from the movie Stree 2. Stree 2 से फिल्म से लिया गया गीत. और इस महफिल का अगला जो गीत हम आप लोग तक पहुंचाने वाले हैं, लेकिन उससे पहले जैसे ही मैं ऐसे यहाँ वहाँ देख रहा था तो मेरी नजर पड़ी लंचू लाल सर. उनके लिए एक बार जोरदार तालियां हो जाए. हमारे तुलु फिल्म इंडस्ट्री के वेरी पॉपुलर प्रोड्यूसर. लेडीज एंड जेंटलमैन, अ राउंड ऑफ अप्लॉज एंड योर वेलकम सर. बहुत ही खुशी का मौका है कि सर हमारे साथ है एंड विद इन अ शॉर्ट पीरियड ऑफ टाइम ही इज आल्सो कम ऑन द स्टेज. लेडीज एंड जेंटलमैन, आर यू रेडी? Then let's go for it. Check, check.
Hello, ನಮಸ್ಕಾರ. ಸೊ ನಮಸ್ಕಾರ. ಸೊ ಯಾರು ಮಾತಾಡ್ತಿಲ್ಲ. ನಮಸ್ಕಾರ ಕುಂಬ್ಳೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಂಚೋಲ್ಲರ್ ಮಾತಿರ್ಲ ದಾನೆ ಪಾತ್ರೊಂದಿಜ್ಜರು. ಸೊ ನಿಕ್ಲಿಗೋಸ್ಕರ ಒಂಜಿ ಸಾಂಗ್ ಪನ್ನೊಂದೊಲ್ಲೆ ಆಜ್ಕಿರಾತ್. ಸೊ ಮಾತಿರ್ಲ ಫುಲ್ ಜೋಶಡು ಜೋರಾದೋರ ಕ್ಲಾಪ್ ಕೊರಲಿಯ ಮಾತಾಡಲ್ಲ. ಕಮಾನ್ ಎವ್ರಿವನ್ ಕಮಾನ್. ಸೊ ಸಪೋರ್ಟ್ ಮಲ್ಪಡು ಮಲ್ಪ ಬರತ್ತಾ ಏನೋಟು ಸಾಂಗ್ ಪನ್ ಬರತ್ತಾ ದಿಸ್ ಸೈಡ್. थोड़ी फुर्सत भी मेरी जा कभी बाहों को दीजिए. थोड़ी फुर्सत भी मेरी जा कभी बाहों को दीजिए. आज की रात मजा हुस्न का आंखों से लीजिए. आज की रात मजा हुस्न का आंखों से लीजिए. वक्त बर्बाद न बिन बात की बातों में कीजिए. वक्त बर्बाद न बिन बात की बातों में कीजिए. आज की रात मजा हुस्न का आंखों से लीजिए. आज की रात मजा हुस्न का आंखों से लीजिए. ओ जान की कुर्बानी ले ले दिल भर जानी. तबाही पक्की है आग तुम में पानी. जान की कुर्बानी ले ले दिल भर जानी. तबाही पक्की है आग तुम में पानी. ಎನರ್ಜಿ ಏನು ಸಾಕಾಗ್ತಾ ಇಲ್ಲ. ಸೊ ನಾನು ಸಾಂಗ್ ಕಂಟಿನ್ಯೂ ಮಾಡ್ಲಾ ಬೇಡವಾ? ಬೇಕು ಅಂದ್ರೆ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಕಮಾನ್ ಕಂಟಿನ್ಯೂ ಮಾಡ್ಲಾ ಬೇಡವಾ? ಮಾಡ್ಬೇಕಲ್ವಾ? ಮಲ್ಪಡತೆ ಮಾಡ್ಬೇಕಲ್ವಾ? ಜೋರಾಗಿ ಯಾರಿಗೆಲ್ಲ ವಿಸಿಲ್ ಹೊಡಲಿಕ್ಕೆ ಬರುತ್ತೆ ನೋಡ, ವಿಸಿಲ್ ಹೊಡಿ ನೋಡ. ಕಮಾನ್ ಎಲ್ಲರೂ ಕಮಾನ್. ರೆಡಿ 1 2 3 ಕಮಾನ್. ಮೇಕ್ ಸಮ್ ನಾಯ್ಸ್ ಕುಂಬ್ಳೆ. ಕಮಾನ್ ಬಾಯ್ಸ್ ಕಮಾನ್. ಸೂಪರ್.
हो जाता है आंखों ही आंखों में यारों का दिल खो जाता है दुनिया में लोगों को धोखा कभी हो जाता है आंखों ही आंखों में यारों का दिल खो जाता है दो दिल दोनों जगह आंखों का है बयां दोनों के दरमियां कोई भी हो नया अपनों से कैसा पर्दा अपनों से कैसा प्यार का दीवाना 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 प्यार का परवाना आता है मुझको प्यार में जल जाना मुश्किल है प्यार तेरा बच के जाना प्यार का दीवाना दीवाना प्यार का हरिओम 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 मेरे दिल गाएगा जुजू जुजू मस्ती में गाएगा जुजू जुजू मेरे दिल गाएगा जुजू जुजू मस्ती में गाएगा जुजू जुजू ए जुजू तेरी जुजू कौन है जुजू तेरी जुजू जुजू तेरी जुजू थोड़ी फुर्सत भी मेरी जा कभी बाहों को दीजिए थोड़ी फुर्सत भी मेरी जा कभी बाहों को दीजिए आज की रात मजा हो सका आंखों से लीजिए आज की रात मजा हो सका आंखों से लीजिए ओ जान की कुर्बानी मेरे दिल भर जानी तुम्हारी पक्की है आग तुम्हें पानी जान की कुर्बानी मेरे दिल भर जानी तुम्हारी पक्की है आग तुम्हें पानी जान की कुर्बानी मेरे दिल भर जानी तुम्हारी पक्की है आग तुम्हें पानी जान की कुर्बानी मेरे दिल भर जानी तुम्हारी पक्की है आग तुम्हें पानी Whoa! Thank you guys. What a beautiful song. So, ladies and gentlemen, a round of applause for Suvinya and Sandesh. Suvinya, listening to you was like listening to the Instagram. Your last song is too smoothly. Every song was curated so smoothly. Ladies and gentlemen, ಸ್ವಲ್ಪ ಚಪ್ಪಾಳೆ ಸತ್ತು ಗಟ್ಟಿಂದ ಬರಲಿ ಸುವಿನ್ಯಾ ಮ್ಯಾಂಗಲೋರ್ ಅಂಡ್ ಸಂದೇಶ್ ಬಾಬಣ್ಣ. ಹಾಗೂ ಕಾರ್ಯಕ್ರಮದ ಮುಂದಿನ ಗೀತೆ ನಿಮಗೋಸ್ಕರ. ಈ ಗೀತೆ ಎಷ್ಟು ಸೊಗಸಾಗಿದೆ ಅಂದ್ರೆ, ಈ ಫಿಲ್ಮ್ ಎಷ್ಟು ಹಿಟ್ ಆಗಿದೆ ಅಂದ್ರೆ, ಕನ್ನಡದಲ್ಲಿ ಮಾತ್ರ ಅಲ್ಲ ಹಲವಾರು ಭಾಷೆಗಳಲ್ಲಿ ಈ ಫಿಲ್ಮಿನ ಒಂದು ಡಬ್ಬಿಂಗ್ ಆಗಿದೆ. ಕಾರ್ಯಕ್ರಮದ ಮುಂದಿನ ಗೀತೆ ನಿಮಗೋಸ್ಕರ ಫಿಲ್ಮ್ कांतारा. तो कांतारा फिल्म से लिया गया वो गीत है और इस गीत को आप लोगों के सामने पेश करने वाले हैं हमारे कलाकार राम कुमार जो कि प्लेबैक सिंगर भी हैं और लेडीज एंड जेंटलमैन इसराइल से आए हुए हैं. जरा जोरदार तालियों के साथ इनका स्वागत किया जाए. राम कुमार जी द हाउस. Ladies and gentlemen, next we have from the movie
कांतारा फिल्म से लिया गया गीत, और इस गीत को आप लोगों के सामने राम कुमार और उनका साथ देने वाले हैं द प्लेबैक सिंगर, लेडीज एंड जेंटलमैन, वन ऑफ माय फेवरेट विजयश्री गाथे बोलिए। हल हल ಸೊ ನಮಸ್ತೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ ಹೇಳ್ತೀರಾ? ಕಾಂತಾರ ಹಾಡುಗಳು ಗೊತ್ತಿದೆ ಅಲ್ಲ ಯು ಗೈಸ್? ಹಾಡು ಗೊತ್ತಿದೆ, ಹಾಡ್ಬೇಕು ನಮ್ಮ ಜೊತೆಗೆ, ಓಕೆನಾ? ಹಾಗೆ ಜೋರಾಗಿ ಕೈ ಚಪ್ಪಾಳೆ ನೋಡು. ಕುಂಬ್ಳಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ನೋಡ್ಬೇಕು ನಂಗೆ. ಯಾರಿಗೆಲ್ಲ ಕೈ ಚಪ್ಪಾಳೆ, ಬೊಬ್ಬೆ, ವಿಜಿಲ್ ಎಲ್ಲ ಬರುತ್ತೆ ಎಲ್ರು ಜೊತೆಗೆ. ನಾ ಕೌಂಟ್ ಅಂತ ಕೊಡ್ತೀನಿ, ಓಕೆನಾ? Ready everybody? 1, 2, 10 everybody. Super, super. Thank you. ಬಾತ ತೊಳುಗಾಯ್ಗೆ ಬಯಣ್ ಮುಳ್ ಹೆತ್ತಿತ್ ಮದಿಗೆ ಹೋದಣ್ಣ ಬರಲಿಲ್ಲ, ಮದಿಗೆ ಹೋದಣ್ಣ ಬರಲಿಲ್ಲ, ಬಸರೂರ ಹೂವ ಕಂಡನ್ನ ತಗದಿರ. Everybody do like this. Everybody. ಸಿಂಗಾರ ಸಿರಿಯೇ ಅಂಗಲಿನಲೆ ಬಂಗಾರಗೆ ಮಾಯಿ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸು ಛಾಯೆ, ಮಂದಹಾಸ ಅಹನರುಮೆಯ ಶ್ರಾವಣ ಮಾಸ. ನಗರ ಬಳ್ಳಿ ನಗರದ ಋಷಿನ ಇಡೀ ನೀನಾರಿಯಾರೆ ಬನಗೋ ಹೋಗೋ, ಇಡೀ ನೀನಾರಿಯಾರೆ ಬನಗೋ ಹೋಗು, ಬಂದ ಒಳಗೆ ಬೇಡಿದವರವನ್ನೇ ಕೊಡುವಳು. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದು, ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕ್ವಾಂಗಾಟವ. ಸಿಂಗಾರ ಸಿರಿಯೇ ಅಂಗಲಿನಲೆ ಬಂಗಾರಗೆ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸು ಛಾಯೆ. ಶೃಂಗಾರದ ಸೋಬಾನೆಯ ಕಣ್ಣಾರ ನೀನು ಹಾಡಿದೆ, ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ, ಸಂಜೆಯ ಕೆನ್ನೆಯ ಮೇಲೆ ಬಂದು ನಾ
ಮಾಡುವ ಕ್ವಾಂಗಾಟವ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಬಣ್ಣಿಸಬಲ್ಲ ರೂಪಗಳೆಲ್ಲ ತಾಯಿ ಸೋಲುತ್ತಿದೆ ಏನಿಲ್ಲ, ಹಾಡು ನಿಮ್ಮ ಕಡೆಯಿಂದ ಎಂಡ್ ಆಗಬೇಕು ಅಂತೇಳಿ ಹಾಡ್ತೀರಾ? ನಮ್ಮ ಜೊತೆಗೆ 2 ಲೈನ್ ಹಾಡ್ತೀರಾ? ಹಾಡ್ತೀರಾ? ಖಂಡಿತ ಹಾಡ್ತಾರೆ ಅವರು. ಒಂದು 2 ಲೈನ್ ಹಾಡಬೇಕು, Yes. ಓಕೆನಾ? ಮುದ್ದಾದ ಗೊತ್ತಲ್ಲ ಹಾಡು, ಮಾಯಾವಿ ಅಂತ ಹೇಳಬೇಕು, ಓಕೆನಾ? ಮುದ್ದಾದ ಮೌನದ ಜೊತೆಗೆ ಹಾಡ್ತೀರಾ? ಮುದ್ದಾದ ಮಾಯಾವಿ ಮೌನದ ಸಾರಂಗಿ ಪ್ರೀತಿಯ ಮದರಂಗಿ ನನ್ನ ಹಾಕಿದೆ ಮುಂಗಾರುಳ ಸೋಕೆ. ಥ್ಯಾಂಕ್ ಯು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ ತಾನೇ ಕಾಂತಾರ ಚಿತ್ರದಿಂದ ಹಾಗೆ ಅದೊಂದು ಗೀತೆಯನ್ನು ನೀವು ಕೇಳಿದ್ದೀರಾ, ಹಾಗೆ ಎಂಜಾಯ್ ಕೂಡ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ತಮ್ಮ ಮುಂದೆ ಹಾಡುವ ಮುಂಚೆ ನಮ್ಮ ಪುಟಾಣಿಗಳು, ನಮ್ಮ ಪರ್ಫಾರ್ಮರ್ಸ್ ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ. ಸೊ ಅವರು ಬರುವಾಗ ತಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಎಲ್ಲ ಅವ್ರಿಗೆ ಜೋರಾದ ಕೈ ಚಪ್ಪಾಳೆ ಮೂಲಕ ಸಿಗಬೇಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮದೇ ಊರಿನವರು. ಸೊ ನಮ್ಮದು ಊರಿನವರಾಗಿರುವಾಗ ಚಪ್ಪಾಳೆ ಎಷ್ಟು ಗಟ್ಟಿಂದ ಬರ್ಬೇಕಂದ್ರೆ ಎಲ್ಲರ ಮನೆ ತನಕ ಹೋಗಬೇಕು. With a round of applause, please, please, please help me to welcome Step 3 School of Dance. Ladies and gentlemen, the dance troupe will be on the stage by Shiv Sundar Salyan and Party. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಉಳ್ಳಾಯ ನಿನ್ನ ನಿಲತಡகு பிதடுந்த மாய சந்நிதிகே
Come now, follow my lead. Come now, follow my lead. Ta jum dum ta dum ta dhadam ko tak te ko da de dang gida gida ta jum ta ka jum ta ta kita ta da ta jum gida jum ta ta dum ta ta jum ta kita da de dang gida ta ta di ta dan ta run ta din ta da jum ta nam ta rum ta ga dim ta gida ta तेरे पीछे आ गवाची हवे तू लौंग वे मैं लाची तेरे पीछे आ गवाची तेरे इश्क ने मारी कुड़ी कच दी कवारी तेरे इश्क ने मारी कुड़ी कच दी कवारी वे मैं चंबे दे पहाड़ा वाली शाम वे मुंडिया संदली संदली नैना विच तेरा Ladies and gentlemen, put your hands together for Ismail. Matraka taviyaadum kuva mafraka metarika kuda adaniva mafraka metarika life a dancing show na Michael Jackson nalavu nade kattatta na Hrithik Roshan balivu nadivu adu sekkatta na Parishni Kovi nadakkum nadaiya oru ballet மொடக்கு என்ன தடுக்கு படக்கு என்ன வெச்சா அடி வெச்சா இந்த ரோடும் கூட மேடா சச்சா சச்சா என் ஹார்ட் பீட் மாட்டா மொர்ராக்கா மட்ராக்கா வந்தாச்சே டிவா மொர்ராக்கா மட்ராக்கா தாவியாடும் பூவா அப்ராக்கா மெட்டாரிக்கா என் கூட ஆட
of applause, ladies and gentlemen. What a beautiful performance, ladies and gentlemen. We have the team on the stage. Ladies and gentlemen, ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವು ತೆರಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ತೆರಳುವ ಮುಂಚೆ ತಾವೆಲ್ಲರೂ ಇಷ್ಟು ಪ್ರೀತಿಯಿಂದ ಇಲ್ಲಿ ಸೇರಿದ್ದೀರಾ, ಇಷ್ಟು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲ ನೀಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮದ ಮುಂದಿನ ಹಾಡು ತಮಗೋಸ್ಕರ ಬರಲಿಗಿದೆ. ಇವತ್ತು ಈ ವೇದಿಕೆ ಮೇಲೆ ನಾಟ್ ಓನ್ಲಿ ದ ಆರ್ಟಿಸ್ಟ್ ಫ್ರಮ್ ಕುಂಬ್ಳೆ, ವಿ ಹ್ಯಾವ್ ದ ಆರ್ಟಿಸ್ಟ್ ಫ್ರಮ್ ಮ್ಯಾಂಗಲೋರ್, ಬ್ಯಾಂಗಲೋರ್ ಹಾಗೂ ಹಲವಾರು ಕಡೆಯಿಂದ ಆರ್ಟಿಸ್ಟ್ ಬಂದಿದ್ದಾರೆ. ಹಾಗೂ ವಿ ಆಲ್ಸೋ ಹ್ಯಾವ್ ದ ಡೈರೆಕ್ಟರ್ ಆಫ್ ನಮ್ಮ ಧರ್ಮದೇವ ಹಾಗೂ ಧರ್ಮ ಚಾವಡಿ. ಎಲ್ಲರಿಗೂ ಗೊತ್ತಿದ್ದ ಮೂವಿ ಇದು, ತುಂಬಾನೇ ಹಿಟ್ ಮೂವಿ. ಧರ್ಮದೇವ ಹಾಗೂ ಧರ್ಮ ಚಾವಡಿ ಇದರ ನಿರ್ದೇಶಕರು ಇಲ್ಲಿ ಬಂದಿದ್ದಾರೆ. ನಿತಿನ್ ರಾಯ್ ಕುಕವಲ್ಲಿ ಅವರಿಗೊಂದು ಜೋರದ ಕೈ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ವೆಲ್ಕಮ್ ಸರ್. ಹಾಗೂ ಅವರ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಫಿಲ್ಮ್ ಬರ್ತಾ ಇದೆ, ಅದರ ಹೆಸರು ಬನ. ಸೊ ಅದರ ತುಂಬಾನೇ ಶೂಟಿಂಗ್ಸ್ ಎಲ್ಲ ಕುಂಬ್ಳೆಯಲ್ಲಿ ಆಗಿದೆ, ಇನ್ನು ಎಡಿಟಿಂಗ್ ಸ್ಟೇಜಲ್ಲಿ ಇದೆ. ಕೆಲವು ದಿನದಲ್ಲಿ ಅದು ರಿಲೀಸ್ ಕೂಡ ಆಗ್ಲಿದೆ. ಆ ಮೂವಿಗೆ ಕೂಡ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹಾಡು ನಿಮ್ಗೋಸ್ಕರ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕ್ಯಾನ್ ಐ ಹ್ಯಾವ್ ಪ್ರಿಯರಿಯ ಬಂಧುಗಳೇ, ಮುಂದಿನ ಹಾಡಲ್ಲ, ಮುಂದೆ ಮಧುರ ಮಾತುಗಳು. ಕರಾವಳಿಯ ತುಳುನಾಡಿನಲ್ಲಿ ಜನಮನಸ್ಸನ್ನ ಗೆದ್ದ ಒಬ್ಬ ಅಪರೂಪದ ನಿರ್ಮಾಪಕ, ಅಪರೂಪದ ಇವೆಂಟ್ ಮ್ಯಾನೇಜರ್, ಒಬ್ಬ ಅಪರೂಪದ ವಿಭಿನ್ನ ವ್ಯಕ್ತಿತ್ವ ಸಾರಥಿ ಇದ್ದಾರೆ ಶ್ರೀ ಲಂಚುಲಾಲ್. ಇತ್ತೀಚಿನ ದಿನಗಳಲ್ಲಿ ಯುವ ಮನಸ್ಸುಗಳನ್ನು ಗೆದ್ದಂಥ ಒಬ್ಬ ಅಪರೂಪದ ನಿರ್ಮಾಪಕ, ವಿಭಿನ್ನ ಕ್ರಿಯಾಶಕ್ತಿಯ ಸಮಾಜದ ಸಾರಥಿ ಶ್ರೀ ಲಂಚುಲಾಲ್ ಅವರನ್ನ ಚಿರಂಜೀವಿ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರೂ ಸೇರಿ ಶ್ರೀ ವೇದಿಕೆಗೆ, ಚಿರಂಜೀವಿಯ 40ರ ಸಂಭ್ರಮದ ವೇದಿಕೆಗೆ ಕರೆತರಬೇಕು ಅಂತ, ಕುಂಬಳೆಯವರ ಅಭಿಮಾನವಾಗಿ ಕರೆತರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀ ಲಂಚುಲಾಲ್ ಅವರು ಚಿರಂಜೀವಿಯ 40ರ ಸಂಭ್ರಮದ ವೇದಿಕೆಗೆ ಬಲಗಾಲೆತ್ತಿ ಬರಬೇಕು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಬಿಡಿ ಮಹೋತ್ಸವಕ್ಕೆ ವರ್ಣ ರಂಜಿತವಾದ ರಂಗು ತುಂಬಬೇಕು ಅಂತ ವಿನಮ್ರವಾದ ವಿನಂತಿ. ಲಂಚುಲಾಲ್ ಕೇವಲ 3 ತುಳು ಸಿನಿಮಾಗಳಿಂದಲೇ ಕೋಸ್ಟಲ್ ವುಡ್ಡಿನ ಕಿಂಗ್ ಆದವರು. ಕೇವಲ ಕೋಸ್ಟಲ್ ವುಡ್ ಅಲ್ಲ, ಕರ್ನಾಟಕ, ಮುಂಬೈ, ಮಹಾರಾಷ್ಟ್ರ, ಹೀಗೆ ನಮ್ಮ ದಕ್ಷಿಣ ಭಾರತದ ಇಡೀ ಚಿತ್ರರಂಗದಲ್ಲಿ ಇತರರು ಕಣ್ಣೆತ್ತಿ ನೋಡುವಂತೆ ಮಾಡಿದ ಒಬ್ಬ ಸಮರ್ಥ ನಿರ್ಮಾಪಕ. ಮೂಲತಃ ಕೇರಳದ ಬೇರುಳ್ಳ ಇವರು ತುಳುನಾಡಿನಲ್ಲಿ ಬಿಂಚಿದ ಮಗೆ ಒಂದು ವಿಸ್ಮಯ. ಆಕಾಶದಲ್ಲಿ ಧ್ರುವ ನಕ್ಷತ್ರ ಇರುವಂತೆ ತಾರಾಪುಂಜಗಳ ಸಾಲಲ್ಲಿ ಯುವ ನಿರ್ಮಾಪಕ ಶೋಭಿಸಿದ್ದು ನಿಜಕ್ಕೂ ಒಂದು ವಿಸ್ಮಯ. ಇವರು ಉದ್ಯಮಿ, ಸಮಾಜ ಸೇವಕ, ಸಾಮಾಜಿಕ ಹರಿಕಾರ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಸ್ತ್ರ ಗ್ರೂಪ್ ಎನ್ನುವ ಹೆಸರನ್ನ ಇತ್ತೀಚೆಗೆ ಅಸ್ತ್ರ ಗ್ರೂಪ್ ಎನ್ನುವ ಒಂದು ಹೆಸರನ್ನ ಇತ್ತೀಚೆಗೆ ಕರಾವಳಿಯಲ್ಲಿ ಕೇರಳದವಳು ಬಹಳ ಕಡಿಮೆ. 2019ರಲ್ಲಿ ಪ್ರಾರಂಭವಾದ ಅಸ್ತ್ರ ಗ್ರೂಪ್ ಕಠಿಣ ಪರಿಶ್ರಮ ಹಾಗೂ ಅಚಲ ವಿಶ್ವಾಸದ ಬಲದಿಂದ ಮಂಗಳೂರು ನಗರದಲ್ಲಿ ಹೆಮ್ಮರದಂತೆ ಬೆಳೆದ ಹಲವಾರು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸಿದ ಸ್ಥಾಯಿ ಸಂಸ್ಥೆ. ಅಸ್ತ್ರ ಗ್ರೂಪಿನ ಅಡಿಯಲ್ಲಿ ಅಸ್ತ್ರ ಪ್ರೊಡಕ್ಷನ್, ಅಸ್ತ್ರ ಬ್ರಿಗೇಡ್, ಅಸ್ತ್ರ ಕನ್ಸ್ಟ್ರಕ್ಷನ್, ಅಸ್ತ್ರ ಫೈನಾನ್ಸ್, ಅಸ್ತ್ರ ಗೋಲ್ಡ್ ಅಂಡ್ ಡೈಮಂಡ್, ಪ್ರಾಣಾಸ್ತ್ರ ಚಾರಿಟಬಲ್ ಟ್ರಸ್ಟಿ, ಸ್ನೋಮ್ಯಾನ್ ಐಸ್ ಕ್ರೀಮ್ ಪಾರ್ಲರ್, ಟಿಕೆಟ್ ಚೀಸಿ, ಅಕ್ಷಯ ಪಾತ್ರ ಸೇರಿದಂತೆ ಹಲವು ಸಂಸ್ಥೆಗಳು ಸಮಾಜಮುಖಿ ಪ್ರಯತ್ನದಲ್ಲಿ ತೊಡಗಿವೆ. ಇವೆಲ್ಲದಕ್ಕೆ ಇವರು ಸಾರಥಿ. ಪ್ರಾಣಾಸ್ತ್ರ ಎನ್ನುವುದು ಅವರ ಚಾರಿಟಬಲ್ ಟ್ರಸ್ಟ್. ಅಸ್ತ್ರ ಗ್ರೂಪ್
ಬಾಲಿ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಗೆದ್ದಿದೆ. 2025 ಲೇಸಿಡ್ ತುಳು ಶಾಲು ಪಾಡು ತುಳುಟ್ಟೆ ತನ್ನ ಬಾಟಂಡು ಜನಕ್ಲಿನ ಮನಸ್ಸು ಗೆಂದಿನ ತುಳು ಮಣ್ಣದ ಕಮ್ಮೆನ ಲೋಕರ್ಮ ಪಸರೊಂದುಪಿನ ನಮ್ಮ ಪೆರ್ಮದ ತುಳುವೆ ಶ್ರೀ ಲಂಚುಲಾಲ್. ಈಗ ಅವರು ಕಟ್ಟೆಮಾರ್ ಎನ್ನುವ ತುಳು ಚಿತ್ರವೊಂದನ್ನು ನಿರ್ಮಿಸಿದ್ದಾರೆ. ಇದೇ 23ರಂದು ಅದು ರಿಲೀಸ್ ಆಗಲಿಕ್ಕಿದೆ. ಅದರ ಜೊತೆಗೆ ಇಡೀ ಕರಾವಳಿಯ ತುಳುನಾಡಿನ ತುಳು ಸಿನಿಮಾ ಸಂಘಟನೆಯಾದ CADCA ಕೆಡ್ಕಾ ಕೋಸ್ಟಲ್ ತುಳು ಫಿಲ್ಮ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗಿದ್ದಾರೆ. ಇಂಥ ಕಟ್ಟೆಮಾರ್ ಕುಂಬಳೆಗೆ ಹೊಸಬರಲ್ಲ, ಚಿರಂಜೀವಿಯ ವೇದಿಕೆಗೆ ಹೊಸಬರಲ್ಲ. ಅವರು ಚಿರಂಜೀವಿಯ ರಾರಾಜಿಸುವ ಧ್ವಜಕ್ಕೆ ಬೆನ್ನೆಲುಬಾಗಿ ನಿಂತವರು. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹರಸಿದವರು. ಅದಕ್ಕೆ ಅಷ್ಟೂ ವಿಶೇಷ ಅಂದರೆ ಇದು ಪಾರ್ಥಿಸುಬ್ಬನ ಮಣ್ಣು, ಯಕ್ಷಗಾನದ ಮಣ್ಣು, ಕರಾವಳಿಯ ಸಾಂಸ್ಕೃತಿಕ ನೆಲ. ಈ ನೆಲದಲ್ಲಿ ಒಂದು ತುಳು ಸಿನಿಮಾ ಟ್ರೈಲರ್ ಬಿಡುಗಡೆ ಆಗ್ತಾ ಇರುವುದು ನಾನು ತಿಳಿದಂತೆ ಇದೇ ಮೊದಲು. ಕುಂಬಳೆಯ ಅನೇಕ ಮಂದಿ ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದಾರೆ, ನಿರ್ದೇಶಕರಿದ್ದಾರೆ, ನಟರಿದ್ದಾರೆ, ಇತ್ಯಾದಿ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಾಧಕ ಪ್ರತಿಭೆಗಳಿದ್ದಾರೆ. ಆದರೆ ಒಂದು ಸಿನಿಮಾದ ಟ್ರೈಲರ್ ಕುಂಬಳೆಯ ಮಣ್ಣಿನಲ್ಲಿ ಬಿಡುಗಡೆಯಾಗುತ್ತಿರುವುದು ಇದೇ ಮೊದಲು. ಅದು ಕೂಡ ಕುಂಬಳೆಯ ಜಾತ್ರೆಯ ಕಣಿಪುರ ಜಾತ್ರೆಯ ಬಿಡಿಯ ದಿವಸ ಶ್ರೀ ಲಂಚುಲಾಲ್ ಅವರನ್ನು ಸಂಸ್ಥೆಯ ಪದಾಧಿಕಾರಿಗಳೆಲ್ಲರೂ ಸೇರಿ ಶ್ರೀ ವೇದಿಕೆಗೆ ಕರೆತರಬೇಕು, ಗೌರವದಿಂದ ನಡೆತರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಕಟ್ಟೆಮಾರ್ ಫಿಲ್ಮ್ನ ಟೀಮ್ ಕುಂಬಳೆಗೆ ಬಂದಿದೆ. ಆ ಟೀಮಿನ ಎಲ್ಲ ಸದಸ್ಯರು ಕೂಡ ನಮ್ಮ ವೇದಿಕೆಗೆ ಬರಬೇಕು. ಈ ಟ್ರೈಲರ್ನ ಸಂಭ್ರಮದಲ್ಲಿ ನಮ್ಮ ಜೊತೆಗೂಡಬೇಕು. ಇದು ಚರಿತ್ರೆ. ಕುಂಬಳೆಯಲ್ಲಿ ಸಿನಿಮಾ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ. ನಮಸ್ತೆ ಕುಂಬ್ಳೆ. ದೂರದ ಕುಡ್ಲಾರ್ದು ಬರ್ತದ ಜೋರಾಯಿನ ತಾಟಿಕೊರ್ಲೆ ಕುಂಬ್ಳೆ. ಎಸ್ ಥ್ಯಾಂಕ್ ಯು ಬಂದಲೆ ಅಣ್ಣೆ ಬಂಡೇರೆ. ಕಟ್ಟೆಮಾರ ಸಿನಿಮಾದ ಬಗ್ಗೆ ಚೂರು ಪಾತೇರಿಯರೆ ಎಂಕ್ಲನ ತಂಡ ಬೈದೇನೆ ಸುರುಕಾದ ಎಂಕ್ಲನ ಕಟ್ಟೆಮಾರ ತುಳು ಸಿನಿಮಾದ ನಿರ್ಮಾಪಕರೇ ಕೋಸ್ಟಲ್ ವುಡ್ ದಾದ ತುಳು ಸಿನಿಮಾ ರಂಗ ಉಂಡ ನೆಟ್ಟುಪ್ಪುನ ಎತೋ ಕಲಾವಿದರಿಗೆ ಅನ್ನದಾತೆ ಆದುಪ್ಪುನ ಚಿತ್ತನ ಲಂಚು ಸಾರುಳ್ಳೇರೆ ಅಂಚನೆ ಸಿನಿಮಾದ ನಾಯಕಿ ನಟಿಲಾದ ಪಾಲ್ಪಡೆಯನ ಚಿತ್ತನ ತುಳುನಾಡದ ಹೊಸ ರಡ್ ಕ್ರಶುಲುಲ್ಲ ಹರ್ಷಿತಾ ಕುಲಾಲ್ ಅಂಚನೆ ಆಕಾಂಕ್ಷ ರಾವ್ ಅಂಚನೆ ಕಾರ್ತಿಕ್ ಉಳ್ಳೇರೆ ಐದುಕ್ಕ ನಮ್ಮ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಆಯ್ನ ಚಿತ್ತನ ಸಂದೇಶು ಕೂಡ ಅಂಚನೆ ವಿಶ್ವಾಸ್ ಉಳ್ಳೇರೆ ನಟರಾಯನ ಚಿತ್ತನ ಚರಣ್ ಅಕ್ಷಯ್ ಸರಿಪಲ್ಲ ಅಂಚನೆ ಕಿರಣ್ ಅಡ್ಡಿಯಾರ್ ಉಳ್ಳೇರು ಅಭಿ ಉಳ್ಳೇರೆ ಬಂದುಲೆ ಸಿನಿಮಾದ ಬಗ್ಗೆ ಪನ್ಪುನ ಅಂಡ ತುಳು ಭಾಷೆ ಒರಿಯೋಡು ತುಳು ಸಂಸ್ಕೃತಿ ಒರಿಯೋಡು ನಮ್ಮ ಸುಮಾರು ವರ್ಷದಿಂಚಿ ಇಂಚಿನ ವೇದಿಕೆಡೆ ಮಾತ್ರ ಪಾತೆರೊಂದುಲ್ಲ ಆಂಡ ಐನು ಒರಿಪುನ ಬೇಲೆ ನಮ್ಮ ಮಲ್ತೊಂದುಲ್ಲ ನಂದು ಕೆಂಡ ಇಜ್ಜಿ ಐನು ಒರಿಪುನ ಬೇಲೆ ಮನ್ಪೆ ನಮಕ್ ಸುಮಾರು ಆಯಾಮ ಉಂಡು ಐಟ್ ಒಂಜಿ ಆಯಾಮ ನಮ್ಮ ತುಳು ಸಿನಿಮಾ ರಂಗನ ಬೊಳೆಪಾವನ ಚಿತ್ತನ ಪ್ರಯತ್ನ ಮಲ್ಪಡು ಐಕಾದೆ ಇನಿ ಆ ಕೆಲಸಗೆ ನಿಕ್ಲೆನ ಬೆರಿತಾಂಗ ಬೋಡು ಪನ್ಪುನ ಚಿತ್ತನ ವಿಚಾರನೆ ಭಿನ್ನಪ್ಪುದಿಯರೆ ಎಂಕ್ಲಿನಿ ಬತ್ತು ಸೇರ್ದ ಸಿನಿಮಾದ ಬಗ್ಗೆ ಪಾತೆರ್ನೆ ದುಂಬು ಆ ಸಿನಿಮಾದ ಟ್ರೈಲರ್ ಮುಳು ಪ್ಲೇ ಆಪಡು ಐನು ತೂದು ಆ ಸಿನಿಮಾದ ಬಗ್ಗೆ ಪಾತೆರ್ಗ ತುಂಬ ಆರ್ಲ ಇಂಚನೆ ಪಾನೊಂದಿತ್ತೇರು ಮಗ ದೈವ ಪನ್ಪನೆ ಸುಳ್ಳು ಪಂದು ನಂಬುನೇನೆ ಬುಡ್ದಿತ್ತೇರು ಅಂಚಿನಾರೀನಿ ಕೋಲ ನೇಮ ಗೆಲು ಸಂಕ್ರಾಂತಿ ಅವೆಲ್ಲ ಬುಡ್ಪುಜೇರು ತಾಯಿ ಗೊತ್ತುಂಡ ಐಕೊಂಚಿ ಕತೆ ಉಂಡು ಮಗ. ನಮ್ಮ ಊರ್ದ ಕಟ್ಟೆ ಮಾಡ್ದ ಈ ವರ್ಷದ ಮಲ್ಲ ಟರ್ನೋರ್ದ ಕಟ್ಟ
ಒಟ್ಟಿಕಂಡ ಜಾಗಡು ಇನಿ ನಡ್ಸೊಂದುಂಡು ನಾನು ಏತ್ ಕೊಡ್ತು ಬೋಡಿಯ ಕಲಸು ಮಂತಾರೆ ಲೆಪ್ಪೆ ಆಯನು ರಾಜವ್ ಹಾ ಐನುದಾಗನು ಮುಂಜೆ ಬರ್ತೀನಿ ಬಾಯ್ಲರ್ ಮತ್ತೆ ಕೆಲವು ತುಂಬ കണ്ണൂരിന് പോണത് അടിയാപ്പിന് എടുത്തുമ്പോ തൂ തെക്കാരാപ്പിന് ಏ ರಕ್ಷಿತು ಆಯ್ ರೈಟ್ ಪರ ನಂಬಿಕೆ ನಿಜ್ಜಿ ಅಂದ ಆಯ್ ಒಂಜನ ಬೇತೇನೆ ಆ ಸಮಜ್ಜಿ ಪ್ಯಾವರ್ಸಿ ಈ ಜವಾನ ಒಂದು ಶ್ರದ್ಧೆ ನೆಜ್ಜಿ ಮಾರೆ ಲೈಫ್ ಮಿತ್ತು ಬರಡು ನೆಜ್ಜಿ ಅದ ಒಂಜೆ ಕೊನ್ನೂದು ಬರ್ತಾರೆ ಸತ್ಯ ಅತ್ತೆ ಗಾಂಧವನ ನಿಖಿಲ್ ಕೋಲಾಲ್ ಎಪ್ಪರೆ ಬೈದಿನ ಆತ ರಾಜಕೀಯ ಪ್ರಚಾರ ಬೈದಿನ ಕೋಲಾಗ್ಲ ಎಪ್ಪಾರ್ನ ಅವು ಅರ್ನಿಲ್ಲ ದೈವತೆ ಇವರಿ ಬಾಕಿತ್ತು ಮಾರೆ ಬರ್ಬ ನಮ್ಮ ನಂಬು ನಪ್ಪೆ ನಮ್ಮ ಕೈ ಬುಡ ತಾಕಂಡ್ಯಾ ಮಾತೆಗಳು ಒಂಜಿ ಕಾರಣ ಉಂಡು ಒಂದು ಪಂತೆ ಅಣ್ಣು ದೈವನೇ ಒಂಜಿ ಕಟ್ಟಕತೆ ಪನಪಿನಿಕ್ ಸತ್ಯದ ಗೋಚರ ಆಪುಂಡು ಕೆಲವರು ವೇಷವನ್ನೇ ದೈವ ಅನ್ಕೊಂಡಿದ್ದಾರೆ ಪುರ್ಸೊತ್ತಿದ್ರೆ ಒಂದ್ಸರಿ ತುಳುನಾಡಿಗೆ ಬನ್ನಿ ಆಯ್ತಾ ದೈವನಂತ ನಾವು ತೋರಿಸ್ಕೊಡ್ತೇವೆ ಎಸ್ ಎಂಚಾಂಡ್ ಟ್ರೈಲರ್ ಎಂಚಾಂಡ್ ಕೇನುಜಿ ಎಂಚಾಂಡ್ ಎಸ್ ಸೂಪರ್ ಅತೆ ಬಹುಶಃ ಟ್ರೈಲರ್ ತೂದುಪ್ಪರೆ ನೆಟ್ ಮೂಜಿ ಜನ ಪ್ರಮುಖ ನಾಯಕರುಳ್ಳೇರೆ ಒಂಜಿ ನಮ್ಮ ಲಂಚು ಸರ್ ಅಂಚೆನೆ ಸೂಫ್ರಮ್ ಸೋ ತೂತರತೆ ನಮ್ಮವ್ರದ ಜವನೇರ್ನ ಪಿಕ್ಚರ್ ಸೂಫ್ರಮ್ ಸೋ ಸಿನಿಮಾದ ಡೈರೆಕ್ಟರ್ ಏನಂಚಿತ್ತನ ಜೆ.ಪಿ. ತಿಮ್ಮನಾಡುಳ್ಳೇರೆ ಅಂಚೆನೆ ಶಿವದೂತೆಗುಳಿಗೆ ಅಂಚೆನೆ ಕಾಂತಾರ ಸಿನಿಮಾಡ್ ಪ್ರಮುಖ ಪಾತ್ರ ಮಂತನಂಚಿತ್ತನ ಸ್ವರಾಜ್ ಶೆಟ್ಟಿ ಮೇರ್ಲ ಈ ಚಿತ್ರದ ನಾಯಕ ನಟೆ ಅದುಳ್ಳೇರೆ ಮೂಜಿ ಜನತ ಒಂಜಿ ಬಾರಿ ಪೊರ್ಲ ಗಂಟದ ಒಟ್ಟು ಸೇರಿಗೆಡೆ ಬಾರಿ ವಿಶ್ವಾಸಡೆ ಎಂಕ್ಲ ಪನ್ಪ ಬಾರಿ ಪೊರ್ಲದ ಸಿನಿಮಾ ನಿಕ್ಲನೆ ಎದುರು ಎಲ್ಲಂಜಿ 23ನೇ ತಾರೀಕಿಗೆ ಬರೊಂದುಂಡು ನಮ್ಮ ಕುಡ್ಲಡ್ ಸಿನಿಮಂದಿರ ಉಂಡು ಅಂಚನೆ ಪುತ್ತೂರು ಉಂಡು ಬಹುಶಃ ಕಾಸರಗೋಡು ಬಿಡುಗಡೆ ಮನ್ಪನಂಚಿತನ ಮಾತ ಪ್ರಯತ್ನ ಇಡ್ಲ ಎಂಕ್ಲುಲ್ಲ ಆಂಡ ನಿಕ್ಲ ಮಾತೇರ್ಲ ಆಯ್ನಾತ್ ಬೇಗ ಪಂಡ ಸಿನಿಮಾ ರಿಲೀಸ್ ಆಯ್ನ ದಿನತ್ತ ಅನಿಯೇ ಬರ್ತದೆ ಚಿತ್ರಮಂದಿರಗೆ ಬತ್ತ ಸಿನಿಮಾನು ತೂವಡು ಎಂಕ್ಲೆ ಚಿತ್ರತಂಡದ ಪರವಾದ ಕೇನೊಂದುಲ್ಲ ಈ ಸಿನಿಮಾನ ಬಾರಿ ಪೊರ್ಲಡೆ ಮುಡೇನಕ್ಲೆ ರಕ್ಷಿತ್ ಗಾನಿಗ ಅಂಚೆನೆ ಸಚಿನ್ ಕಟ್ಲ ಅಂಚಾದೆ ಈ ಸಿನಿಮಾಗೆ ನಿಕ್ಲ ಮಾತೆರ್ಲ ಪ್ರೋತ್ಸಾಹ ಕೊರ್ಪರೆ ತುಳು ಭಾಷೆ ತುಳು ಕಲಾವಿದರ ಅಂಚನೆ ತುಳು ಸಂಸ್ಕೃತಿನೇ ತುಳು ಸಿನಿಮಾ ರಂಗನ ಒರಿಪಾವನ ನಿಟ್ಟು ನಿಕ್ಲು ಮಾತೆರ್ಲ ಬೆರಿತಾಂಗ್ ಕೊರ್ಪರ್ ಪನ್ಪರಂಚಿತನ ವಿಶ್ವಾಸದ ಕಡೇಕಾದಕ್ಕೆ ಏನೊಂದುಲ್ಲೆ ಎಂಚ ಬರ್ಪರತ ಸಿನಿಮಾಗೆ ಎಸ್ ಕೇನುಜಿ ಯಾನ ಕಟ್ಟೆ ಮಾರಂದು ಪನ್ಪೆ ನಿಕ್ಲು ಜೈ ಪನ್ನಡು ಓಕೆನಾ ಓಕೆತಾ ಕಟ್ಟೆ ಮಾರ್ಕಿ ಎಸ್ ಥ್ಯಾಂಕ್ ಯು ಅಂಡ ಎಂಕ್ಲು ತಿರ್ತು ಪೋಪನ ದುಂಬು ನಮ್ಮ ಸಿನಿಮಾದ ನಿರ್ಮಾಪಕ ನಂಚನೆ ಈ ಮಿತ್ತ ಚಾವಡಿದ ಮಲ್ಲ ಬಿನ್ನೆರ ಅದು ನಂಚಿತ್ತನ ಲಂಚೂಲಾಲ್ ಕೇಸ್ ಬೇರೆ ರಟ್ಟು ಪಾತೆರ ಪಾತೆರಡು ವಿನಂತಿ ಮಲ್ತಂದುಲ್ಲೆ ನಮಸ್ತೆ ಮಾದರಿಗಳ ನಮ್ಮ ಹುಡುಗಿ ಬತ್ತು ತುಳು ಎಡ್ಡೆ ಎಕ್ಸ್ಪ್ಲೈನ್ ಬಂದಿರಿ ಏನು ಕನ್ವರ್ಟ್ ಟು മലയാളം ഞാൻ മലയാളത്തിൽ പറഞ്ഞ എല്ലാവർക്കും ഓൾമോസ്റ്റ് കുമ്പളിൽ എല്ലാവർക്കും മലയാളം 100% അറിയാനായിരിക്കാം കാരണം ചിരഞ്ജീവി പറഞ്ഞ ഈ ഒരു ക്ലബിൻ്റെ പ്രോഗ്രാമിന് ആക്ച്വലി ഞാൻ 3ാമത്തെ പ്രാവശ്യമാണ് വരുന്നത് 3 പ്രാവശ്യം വരുമ്പോൾ ഇതും 3rd ടൈം കഴിഞ്ഞ 2 പ്രാവശ്യം വരുമ്പം 2 പടം ഉണ്ടായി കൂടെ ഇത് 3ാമത്തെ ഒരു ചാൻസാണ് ഇപ്പോൾ നമുക്കിവിടെ കിട്ടിയിരിക്കുന്നത് സോ ഇപ്പോഴും നമുക്ക് ഒരു പടമുണ്ട് റിലീസ് 23rd ഓൾറെഡി പുള്ളിക്കാരൻ എക്സ്പ്ലെയിൻ ചെയ്തിട്ടുണ്ട് ഫസ്റ്റ് ഓഫ് ഓൾ നമ്മൾ ചിരഞ്ജീവി ക്ലബിനെ കുറിച്ച് 100% പറയണം കാരണം ഏത് വേദിക്കലുണ്ടെങ്കിലും ഓരോരോ പ്രോഗ്രാം കണ്ടക്ട് ചെയ്യുമ്പോൾ അതിൻ്റെ ബാക്കപ്പ് എന്താണുള്ളതെന്ന് എന്താ പറയുക ആ പ്രോഗ്രാം കണ്ടക്ട് ചെയ്യുന്ന വ്യക്തികൾക്ക് അറിയും ഇതിപ്പോൾ ഒരു ക്ലബ്ബ് ഏകദേശം 40 years ആയി എന്ന് പറഞ്ഞു ഓരോരോ കാര്യങ്ങൾ ആ വീഡിയോയിൽ
എന്താ വീട്ടിൽ പ്ലേ ചെയ്യുന്നുണ്ട്, ഓരോരോ ഹെൽപ്പിംഗ് ചെയ്യുന്നതെല്ലാം ഓരോ നമ്മുടെ ഈ വീട്ടിൽ പ്ലേ ചെയ്യുന്നുണ്ട്, ഓരോരോ കാര്യങ്ങൾ അവർ ചെയ്തുകൊണ്ട്. സോ ഫസ്റ്റ് ഓഫ് ഓൾ ഞാൻ ഒന്നുകൂടി ഞാൻ റിപ്പീറ്റ് ചെയ്യാം. പക്ക മലയാളി തന്നെയാണ്, മംഗലാപുരത്ത് പോയിട്ട് സെറ്റിലായിട്ടിരിക്കുകയാണ്. ഏകദേശം ഈ ഒരു എന്താ പറയുക, ഈ ഒരു ഞാൻ എപ്പോഴും ഒരു സ്റ്റാർട്ടിങ് മൈക്ക് എടുക്കുന്ന മുമ്പ് ഞാനൊരു കാര്യം പറയാൻ വിട്ടേ, മൈക്കിൽ കൂടെ ഇങ്ങനെ സംസാരിച്ചിട്ടുള്ള എന്താ പറയുക കൂടുതൽ എക്സ്പീരിയൻസ് ഒന്നുമില്ല. ഇപ്പോൾ പുള്ളിക്കാരൻ പറഞ്ഞ പോലെ തുളു ഇൻഡസ്ട്രിയിലെ ഇപ്പോൾ നമ്മൾ മലയാളത്തിലൊരു ഇൻഡസ്ട്രി അമ്മ എന്ന് പറഞ്ഞൊരു അസോസിയേഷൻസ് ഉണ്ട്. അമ്മ അസോസിയേഷൻസിൻ്റെ എന്താ പറയുക പ്രസിഡൻറ്റ് ഇപ്പോൾ നമ്മുടെ എന്തുട്ടാ ഒരു ലേഡിയാണ് ആക്ച്വലി 100%. അവർ എന്താ പറയുക ഒരു എന്താ പറയുക ശ്വേത മേനോനാണ് ഇപ്പോൾ അമ്മയുടെ അധ്യക്ഷനായിരിക്കുന്നത്. അതേപോലെ ഒരു അസോസിയേഷൻ മംഗലാപുരത്തുണ്ട്, അതായത് തുളു ഇൻഡസ്ട്രി കാറ്റ്ക എന്ന് പറയും. അവിടുത്തെ ഒരു അധ്യക്ഷ പോസ്റ്റ് ഇപ്പോൾ നമുക്കാണ് നിലവിലുള്ള. സോ ആ ഒരു പോസ്റ്റ് കിട്ടിയ ശേഷം നമ്മൾ ഈ തുളു ഇൻഡസ്ട്രി എപ്പോഴും ഞാൻ പറയും, തുളു ഇൻഡസ്ട്രി ഒരു ലിമിറ്റേഷൻസ് ഉണ്ട്. ഏകദേശം ആ മംഗലാപുരം വിട്ട് ഏകദേശം അങ്ങോട്ടോ ഇങ്ങോട്ടോ ഒരു 100 കിലോമീറ്റർ അങ്ങോട്ടോ ഇങ്ങോട്ടോ പോകുമ്പോൾ ഒരു ലിമിറ്റേഷൻ ഉണ്ട്. സോ ആ കിട്ടിയ അധികാരത്ത് നമ്മൾ തുളു ഇൻഡസ്ട്രീനെ എക്സ്പാൻഡ് ചെയ്യാൻ വേണ്ടി എൻ്റെ എന്താ പറയുക സംഭാവന പോലെ കഴിഞ്ഞ വർഷം തന്നെ മാക്സിമം നമ്മൾ മൂവി, കാരണം അശ്വത്താണ് ഫസ്റ്റ് ഇതായിരുന്നു, നിങ്ങളെ നാട്ടിലെ കുട്ടി തന്നെയാണ്. അശ്വത്തിൻ്റെ ഫസ്റ്റ് പടമായിരുന്നു മീര എന്നൊരു നമ്മൾ ഇൻട്രൊഡ്യൂസ് ചെയ്തിട്ടുണ്ടായിരുന്നു. അത് കഴിഞ്ഞിട്ട് നെത്തരക്കര എന്ന് പറഞ്ഞൊരു പടം വന്നു. ഇനി അതിനുശേഷം നമ്മുടെ എന്താ പറയുക കട്ടന്മാർ പറഞ്ഞൊരു മൂവി ഈ 23-ാം തീയതി റിലീസ് ചെയ്യുന്നുണ്ട്. എക്സാക്റ്റ് പറഞ്ഞാൽ ഇത് ന്യൂ ഇൻഡസ്ട്രി, അതായത് ആൾക്കാർക്ക് ആർക്കെല്ലാം കഴിവുണ്ടോ ആ കഴിവുണ്ടെന്ന് നമുക്ക് ബോധ്യപ്പെട്ടാൽ നമ്മൾ അവർക്ക് സപ്പോർട്ടായിട്ടാണ് നിൽക്കുന്നത്. സോ അങ്ങനെ നമ്മളെ എൻറ്റയർ ടീം ഇവർക്ക് മുമ്പുള്ള എക്സ്പീരിയൻസ് ഏത് പടം നിങ്ങൾ എത്ര ചെയ്തുള്ള എക്സ്പീരിയൻസ് ഒന്നും നമ്മൾ ചോദിക്കാൻ പോയിട്ടില്ല. അവർക്ക് ആ ടാലൻ്റ് ഉണ്ടോ നമ്മളെ അസ്ത്ര പ്രൊഡക്ഷൻ ത്രൂ അവർക്ക് സപ്പോർട്ട് ചെയ്യാൻ വേണ്ടി ഈ ഒരു പടം നമ്മൾ അവർക്ക് വേണ്ടി എന്താ പറയുക ഡൊണേറ്റ് ചെയ്യാണ്. ഇത് ഈ മാസം 23-ാം തീയതിയാണ് ഈ പടം റിലീസാകുന്നത്. സോ എല്ലാവർക്കും വിശ്വാസമുണ്ട്, എല്ലാവർക്കും അത് മതം ഏതായാലും എല്ലാവർക്കും ഒരു വിശ്വാസമുണ്ട്. ഞാൻ എന്തുകൊണ്ടാണ് ഈ പോയിന്റ് ഇട്ടെന്ന് പറഞ്ഞാൽ, വിശ്വാസമുള്ള ആൾക്കാർ നമ്മൾ തിയേറ്ററിൽ കയറുമ്പോൾ അവരെന്താണോ വിശ്വസിക്കുന്നത് ആ വിശ്വാസം ഒരു 10 ടൈം ഇല്ലെങ്കിൽ 100 ടൈം മോർ ആവുന്ന ഒരു കോൺഫിഡൻസ് ഈ പടത്തിലൂടെ നമുക്ക് കൊടുക്കാൻ പറ്റും. അത് മാത്രമാണ് ഞാൻ പറയുന്നത്. ഏതായാലും ഞാൻ ജാസ്തി വെച്ച് നീട്ടില്ല, ഓൾറെഡി ഇവർക്ക് ലിമിറ്റേഷൻസ് ഉണ്ട്, റെസ്ട്രിക്ഷൻസ് ഉണ്ട്. സോ നമുക്ക് ഈ വേദിക തന്ന ഈ ചിരഞ്ജീവി ക്ലബിനും ഇനി അങ്ങോട്ട് 40 എന്നുള്ളത് 50 60 ഇങ്ങനെ പോട്ടെ, എല്ലാ വേദിയിലും എപ്പോഴും വരുമ്പോഴും ഒരു പടം എൻ്റെ കയ്യിൽ ഉണ്ടാവട്ടെ എന്ന് ദൈവത്തിനോട് ആഗ്രഹം ചോദിച്ചിട്ട് ഞാൻ എൻ്റെ വാക്ക് നിർത്തുന്നു. താങ്ക് യു വെരി മച്ച്. ಶ್ರೀ ಲಂಚುಲಾಲ್ ಚಿರಂಜೀವಿಯ ಹೆಮ್ಮೆ, ಚಿರಂಜೀವಿಯ ಅಭಿಮಾನ, ಚಿರಂಜೀವಿಯ ಬೆನ್ನೆಲುಬು, ಚಿರಂಜೀವಿಯ ಮಾರ್ಗದರ್ಶಕರು. ಬಂಧುಗಳೇ, ತುಳು, ಕನ್ನಡ, ಮಲಯಾಳಂ ಭಾಷೆಯ ಹೆಸರಲ್ಲಿ ಮನೆಯಲ್ಲಿ ಕುಳಿತು ಅಭಿಮಾನ ಪಟ್ಟರೆ ಸಾಲದು, ಭಾಷೆಯನ್ನು ಹೃದಯದಲ್ಲೇರಿಸಿ ಹಣತೆ ಇಟ್ಟು ಬೆಳಗಿಸಬೇಕು ಅಂತ ಕಳಕಳಿಯ ವಿನಂತಿ ಮಾಡುತ್ತಾ, ದಯವಿಟ್ಟು ಕಟ್ಟೆಮಾರ್ ಸಿನಿಮಾ ಕಾಸರಗೋಡಿಗೂ ಬರಲಿ, ಗಡಿನಾಡಿಗೂ ಬರಲಿ, ಎಲ್ಲ ಜನತೆ ಕಟ್ಟೆಮಾರು ಸಿನಿಮಾವನ್ನು ನೋಡಿಕೊಂಡು ಪ್ರೀತಿಯಿಂದ ಆ ಸಿನಿಮಾವನ್ನು ಇದು ನಮ್ಮ ನೆಲದ ಮಣ್ಣಿನ ಸಿನಿಮಾ ಅಂತ ಪ್ರೀತಿಸಿ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಯೊಂದಿಗೆ ಶ್ರೀ ಲಂಚುಲಾಲ್ ಅವರನ್ನು ಚಿರಂಜೀವಿ ವತಿಯಿಂದ ಗೌರವಾಧಾರದ ಅಭಿಮಾನಗಳೊಂದಿಗೆ ಗೌರವಿಸುವ ಸಂದರ್ಭ ಕ್ಲಬ್ಬಿನ ಸದಸ್ಯರು ಮತ್ತು ಪದಾಧಿಕಾರಿಗಳು ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕು. ಹಾಗೆ ನಮ್ಮ ಮಣ್ಣಿನ ನಿರ್ಮಾಪಕರನ್ನು, ನಮ್ಮ ಮಣ್ಣಿನ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾದ್ದು ನಾವೇ ಅಂತ ಮತ್ತೊಮ್ಮೆ ನೆನಪಿಸುತ್ತಾ, ಭಾಷೆ ಯಾವುದೇ ಇರಲಿ, ಕಲೆ ಯಾವುದೇ ಇರಲಿ, ಎಲ್ಲ ಕಲಾವಿದರನ್ನು, ಎಲ್ಲ ಭಾಷೆಯನ್ನು ಪ್ರೋತ್ಸಾಹಿಸುವ ಮಾನವರಾಗಿ ಬದುಕೋಣ. ಮೊದಲು ಮಾನವರಾಗಿ ಅಂತ ಮಹಾಕವಿ ಕುವೆಂಪು ಹೇಳಿದ್ದು, ಮೊದಲು ಮಾನವತೆಯನ್ನು ರೂಢಿಸಿಕೊಳ್ಳಿ ಅಂತ ಮಾತ್ರ. ವರ್ಣರಂಜಿತ ಪೇಟ ಕಟ್ಟಿಕೊಂಡು ಸ್ಮರಣಿಕೆ ನೀಡಿಕೊಂಡು ಚಿರಂಜೀವಿಯ 40ರ ಸಂಭ್ರಮದಲ್ಲಿ ಶ್ರೀ ಲಂಚುಲಾಲ್ ಅವರಿಗೆ ಕುಂಬಳೆಯ ಮಣ್ಣಿನ ಗೌರವ ಸಲ್ಲುತ್ತಾ ಇದೆ. ಇದು ಗೌರವದ, ಮಮತೆಯ, ಒಲವಿನ, ಆದರದ, ಪ್ರೀತಿಯ ಕಾಣಿಕೆ. ಮ್ಯೂಸಿಕಲ್ ನೈಟ್ ಮುಂದುವರಿಯುತ್ತಾ ಇದೆ. ಮತ್ತೆ ನಿಮ್ಮ ಕಣ್ಣೆದುರು ಆಗ ಬ್ರೇಕ್ ಆದ ಮಾತಿನ ಮಂಟಪಕ್ಕಿಂತ ಮೊದಲಿನ ಮತ್ತೊಂದು ಹಾಡು.
ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವು ಹೇಳ್ತಾ ಇದ್ದೇವೆ. ಇವತ್ತು 40th ಇಯರ್ ಆಫ್ ಸೆಲೆಬ್ರೇಷನ್. 40th ಇಯರ್ ಅಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಅ ಜೋಕ್. ಯಾಕಂದ್ರೆ ಒಂದು ಸಂಸ್ಥೆ ಒಂದು 40 ಇಯರ್ಸ್ ತನಕ ಒಂದು ಸರ್ವ್ ಮಾಡ್ತಾ ಇದೆ. ಅವ್ರಿಗೊಂದು ಜೋರದ ಕೈ ಚಪ್ಪಾಳೆ. ಕ್ಯಾನ್ ಹ್ಯಾವ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಚಿರಂಜೀವಿ ರಿಜಿಸ್ಟರ್ಡ್ ಕುಂಬಳ. ಸ್ವಲ್ಪ ಚಪ್ಪಾಳೆ ಸತ್ತು ನಿಮ್ ಗಟ್ಟಿಂದ ಬರಬೇಕು. ಇಷ್ಟು ದೊಡ್ಡ ಮಟ್ಟದಿಂದ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ನಮ್ಗೆ ಗೊತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಒಂದು ಬರ್ತ್ಡೇ ಪ್ರೋಗ್ರಾಮ್ ಮಾಡುವಾಗ ಎಷ್ಟು ಕಷ್ಟ ಇದೆ ಅಂತ. ಇಷ್ಟೊಂದು ಒಳ್ಳೆಯ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಲಿಕ್ಕೆ ಒಂದು ಎಷ್ಟು ಒಂದು ಡೆಡಿಕೇಶನ್ ಬೇಕಂದ್ರೆ ಅದು ಇವ್ರ ಹತ್ರ ಕಲಿಬೇಕು. ಮೈ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದ ಮೆಂಬರ್ಸ್. ಯಾರೆಲ್ಲ ವಾಲಂಟಿಯರ್ಸ್ ಇದ್ದಾರೆ ಅವರಿಗೊಂದು ಜೋರಾದ ಕೈ ಚಪ್ಪಾಳೆ ಕೊಡೋಣ. ದೇ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಚಿರಂಜೀವಿ ರಿಜಿಸ್ಟರ್ಡ್ ಕುಂಬಳ. ಹಾಗೂ ಕಾರ್ಯಕ್ರಮದ ಮುಂದಿನ ಗೀತೆ ನಿಮ್ಗೋಸ್ಕರ ನಾಳಂ ಪಾಠ ಬರ್ತಾ ಇದೆ. ಸ್ವಲ್ಪ ಜೋರಾದ ಕೈ ಚಪ್ಪಾಳೆ ಮೂಲಕ ನಮ್ಮ ಕಲಾವಿದರನ್ನು ಸ್ವಾಗತಿಸಿ. ವಿ ಹ್ಯಾವ್ ಅನುಗ್ರಹ ಮೆಲೋಡೀಸ್ ಮ್ಯಾಂಗಲೋರ್ ಸಂತೋಷ್ ಕುಂಬ್ಳೆ ಅಂಡ್ ಪಾರ್ಟಿ. എല്ലാവർക്കും നമസ്കാരം. ഒരു കൈഡി തരുമോ? നാടൻ പാട്ട് ഇഷ്ടമാണോ? മണിച്ചേട്ടൻ ഫാൻസ് ഉണ്ടോ? കലാഭവൻ ഫാൻസ് ഉണ്ടെങ്കിൽ ഒന്ന് കൈയടിക്കോ? എല്ലാവർക്കും ഇഷ്ടമാണല്ലേ? മണിച്ചേട്ടന്റെ ശബ്ദം ഇഷ്ടമാണോ? നിങ്ങൾക്ക് ഇഷ്ടപ്പെട്ട ഒരു സിനിമ പറയാമോ? ആ സിനിമയിലെ ഒരു ഡയലോഗ് പറഞ്ഞുകൊണ്ട് നമുക്ക് നാടൻ പാട്ടിലേക്ക് കിടക്കാം. ഏതാ? വാസന്തി ലക്ഷ്മിയും ഇഷ്ടമാണോ? ഒന്ന് അനുകരിക്കട്ടെ. നന്നാണെങ്കിൽ കൈയടിക്കോ? ഓക്കെ. അപ്പൊ ഈ വാസന്തി ലക്ഷ്മിയും കരുമാടിക്കുട്ടൻ എന്ന ഈ രണ്ട് സിനിമയിലെ ഡയലോഗ് ഞാനൊന്ന് മോർഫി ചെയ്യാൻ പോവാണ്. അപ്പോൾ അത് ഇവിടെയുള്ള മണിച്ചേട്ടനെ സ്നേഹിക്കുന്ന എല്ലാവർക്കും വേണ്ടിയിട്ട് ഞാനിത് ഡെഡിക്കേറ്റ് ചെയ്യുകയാണ്. അപ്പോൾ മണിച്ചേട്ടൻ്റെ ശബ്ദത്തോടെ എന്തെങ്കിലും സാമ്യത തോന്നിയാൽ നിങ്ങളുടെ നിറഞ്ഞൊരു കയ്യടി എനിക്ക് സ്നേഹമായിട്ട് തരണം. തരൂലേ? ഓക്കെ, നോക്കാം. കൃഷ്ണേട്ടോ, കവലേന്നറിയ ആൾക്കാർ വന്നിണ്ടല്ലേ? നമുക്ക് പറയുമോ? എല്ലാരെയും കാണണം കൃഷ്ണേട്ടാ. എന്നാലും ഈ കണ്ണൻ നാളെ തന്നെ അല്ലേ ആദ്യം കാണണ്ടേ? വാസന്തി എന്തു പറഞ്ഞാലും ചിരിക്കും. ഞാനൊരു കൈതക്കുട്ടി. ഈ നന്ദിനിക്കുട്ടിയുടെ കാര്യം പറഞ്ഞാൽ നല്ല രസാ. സങ്കടം വന്നാലും ചിരിക്കും, ദേഷ്യം വന്നാലും ചിരിക്കും. ചാവൂല. കുട്ടൻ ചത്ത കുച്ചുമൊലാളി പറഞ്ഞ പോലെ നന്ദിനിക്കുട്ടി ചോദിക്കാനും പറയാൻ ആരില്ലാത്ത തിണ്ടിയായി പോയില്ലേ? ശരിയല്ലേ? താങ്ക് യു. അപ്പിന്നെ നമുക്ക് മണിച്ചേട്ടൻ്റെ കുറച്ച് ഓർമ്മകളിലേക്ക് പോകാം. മണിച്ചേട്ടൻ്റെ കുറച്ച് സിനിമയിലെ ഡയലോഗും മണിച്ചേട്ടൻ്റെ കുറച്ച് നാടൻ പാട്ടിലൂടെയും ചെറിയൊരു യാത്ര പോകാം. കണ്ണിമാങ്ങ പ്രായത്തിൽ നിന്നെ ഞാൻ കണ്ടപ്പോ മാമ്പഴമാകട്ടെ എന്റെ പൊന്നാരെ, മാമ്പഴമാകട്ടെ.
നിന്റെ പരക്കം പത്തിനൊതുക്കം കിട്ടിയോടി തങ്കമ്മേ കരുതലൊരുത്തം കെട്ടിയോനില്ലടി തങ്കമ്മേ ഇപ്പൊ കടിച്ചതില്ലടി പിടിച്ചതില്ലടി തങ്കമ്മേ കരുതലൊരുത്തം കെട്ടിയോനില്ലടി തങ്കമ്മേ ഇപ്പൊ കടിച്ചതില്ലടി പിടിച്ചതില്ലടി തങ്കമ്മേ ഇല്ലനി പോകുമ്പോ ഇങ്ങോട്ട് ചാടിയ 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 തങ്കമ്മേ ഞാൻ വയസ്സ നല്ലടി കളവ നല്ലടി തങ്കമ്മോ ഇത് പണനി കണ്ണവൻ കനിഞ്ഞതാണടി തങ്കമ്മേ ഞാൻ വയസ്സ നല്ലടി കളവ നല്ലടി തങ്കമ്മോ ഇത് പണനി കണ്ണവൻ കനിഞ്ഞതാണടി തങ്കമ്മേ വരുത്തന്റെ പമ്പൊളിച്ച് ചാടിയ തങ്കമ്മേ നിന്റെ പരകം പത്തിനൊതുക്കം കിട്ടിയോടി തങ്കമ്മേ കയ്യടി പോരാ ഒന്ന് ഉഷാറായിട്ട് കൈയടിച്ച് കൈയടിച്ച സൗന്ദര്യം വർദ്ധിക്കുന്ന പറയണേ എല്ലാരും മുടികെട്ടിയ പെണ്ണെ കുട്ടിമാണി എന്നോട് ചേകോണ്ടെന്നു വരുമടി എടി മുടികെട്ടിയ പെണ്ണെ കുട്ടിമാണി എന്നോട് ചേകോണ്ടെന്നു വരുമടി തെക്കു നീലക്കൊല്ലം കുളിച്ചൊടുക്കാൻ പോയടോ കാറ്റും മഴയുമുണ്ട് ഇന്നു വരുമടോ തെക്കു നീലക്കൊല്ലം കുളിച്ചൊടുക്കാൻ പോയടോ കാറ്റും മഴയുമുണ്ട് ഇന്നു വരുമടോ ഇടിവെട്ടണ തുടികൊട്ടണ നെഞ്ചിലി വാതിൽ തുറക്കു പെണ്ണ് കുട്ടിമാണി അത് തേരുണ്ടോ തെളിവുണ്ടോ കയ്യില് വാതിൽ തുറക്കാമേ കുട്ടിമാണി വിരൽ വത്തും മിന്നുന്ന മോതിരം കുടുമുണ്ടിൻ കസവിന്റെ നേർവര കൊമ്പൻ മീശയ്ക്ക് ചേരുന്ന വാസിയും വാതിൽ തുറക്കു പെണ്ണ് കുട്ടിമാണി ഇടിമുടി കെട്ടിയ പെണ്ണ് കുട്ടിമാണി എന്നോട് ചേകോ എന്നു വരുമടി എടിമുടി കെട്ടിയ പെണ്ണെ ദിവാണി എന്നോട് ചേകോ എന്നു വരുമടി കാർത്തികയം വളർത്തികന്റെ മൂത്ത മകൾ കാർത്തു കാർത്തു നിന്റെ തോർത്ത വീടം ഓർത്തു നോക്കടി കാർത്തു ഇടക്കിടക്ക് എന്നോട് മിണ്ടാ നിനക്കണ്ടാടി ചെയ്തോ കാർത്തികയം വളർത്തികന്റെ മൂത്ത മകൾ കാർത്തു ഉള്ള പാർമ പരന്ന കല്ലുമ മറന്ന് ഞാൻ കിടന്നുറങ്ങുമ്പോ ഒടുക്കം വെച്ചൊരു ഒടുക്കട്ടോ കൊതു കുത്തണ്ട് പിന്നെ മാന്തണ്ട് കൊതു മാന്തല്ല കൊതുകിനോടല്ല പറയണേ പിന്നെ ഞാൻ കൊതു കുത്തിയില്ല പിന്നെ കടിച്ചില്ല പിന്നെ മാന്തില്ല ഇത് അവിടെ ഇരിക്കുന്ന ചേട്ടന്മാർക്ക് പകല് മുഴുവൻ പണിയെടുത്ത് കിട്ടണ കാത്തിനെല്ലാം കുടിച്ച് എന്റെ മോളെ കഷ്ടത്തിലാക്കില്ല വേലായതാ പകല് മുഴുവൻ പണിയെടുത്ത് കിട്ടണ കാത്തിനെല്ലാം കുടിച്ച് എന്റെ മോളെ കഷ്ടത്തിലാക്കില്ല വേലായതാ പണ്ടത്തെ കാലം പോയി പെണ്ണുങ്ങൾ പോലീസായി സ്വാമി കിട്ടം വല്ലായി പാകും വേലായതാ പകല് മുഴുവൻ പണിയെടുത്ത് കിട്ടണ കാത്തിനെല്ലാം കുടിച്ച് എന്റെ മോളെ കഷ്ടത്തിലാക്കില്ല വേലായതാ കമ്മീഷണറെ നീ രാവണനും രാക്ഷസനും മനുഷ്യനും മക്ക കൂടി ചേർന്ന് കളിക്കുക നീ കലക്കി പക്ഷേ 3ാം ക്ലാസ്സിൽ 3 കൊല്ലം തോറ്റ എന്റെ തലയുടെ ബുദ്ധി IPS ചരച്ച നിന്റെ തലക്കില്ലടാ കമ്മീഷണറെ തേങ്ങാമോസിച്ച് നടന്ന ഗുണശേഖരൻ ഇന്ന് ഇവിടം വരെ എത്തി MLA ആയി മന്ത്രിയായി കോടീശ്വരനായി
ഒക്കെ എന്റെ വാശിയായിരുന്നു, പകയായിരുന്നു. പണം പണം മാത്രമാണ് ഈശ്വരൻ. അതിനു വേണ്ടി ഞാൻ എന്ത് ചെയ്യും? ആരെ കൊല്ലും? നിനക്കൊരു കൊല്ലും ചെയ്യാൻ പറ്റില്ല. So ladies and gentlemen, ಈಗ ತಾನೇ ನಾಡಂ ಪಾರ್ಟಿ ನೀವು ಎಲ್ಲರೂ ಕೇಳಿದ್ದೀರಾ, ಎಂಜಾಯ್ ಕೂಡ ಮಾಡಿದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ನಿಮಗೋಸ್ಕರ ಒಂದು ಡಾನ್ಸಿಂಗ್ ನಂಬರ್ ಗೀತೆ ಈ ವೇದಿಕೆ ಮೇಲೆ ಬರಲಿಕ್ಕಿದೆ. ಹಾಗೂ ಈ ಆರ್ಟಿಸ್ಟ್ ಯಾರು ಈ ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ ಅವರಿಗೆ ನಾವು ಸ್ಪ್ರಿಂಗ್ ಆರ್ಟಿಸ್ಟ್ ಅಂತ ಕರಿತೇವೆ. ಯಾಕಂದ್ರೆ ಅವರು ಒಂದು ಜಾಗದಲ್ಲಿ ನಿಂತಲ್ಲಿ ನಿಲ್ಲುವುದಿಲ್ಲ, ಅವರು ಎಲ್ಲೆಲ್ಲೆಲ್ಲ ಸ್ಪ್ರಿಂಗ್ ಆಗಿ ಹೋಗ್ತಾ ಇರ್ತಾರೆ. So ladies and gentlemen, with a round of applause, please help me to welcome Valachi Muthu in the house. Hello, check. Hi, ಎಲ್ಲರಿಗೂ ನಮಸ್ಕಾರ. ಅಣ್ಣ ಕನ್ನಡ ಗೊತ್ತಿಲ್ಲಣ್ಣ, ಮಲಯಾಳದ ಮಾತ್ರ ಗೊತ್ತು. ಅಣ್ಣ ರೆಡಿಯಾ? ನಾ ಅವರು ಸಪೋರ್ಟ್ ಇದೆ ಅಣ್ಣ, ஒரு கையடி ஜோரா ಚಪ್ಪಾಳ ಕೊಟ್ಟು. ಅಣ್ಣ ರೆಡಿಯಾ? ഇവിടെ വേടൻ ഫാൻസ് ഉണ്ട്, വേടൻ ഫാൻസ് ഉണ്ടോ? ഓക്കെ, ഒരു വേടന്റെ ഫസ്റ്റ് സോങ് എന്നിട്ട് ഫാസ്റ്റ് സോങ്ങിലേക്ക് പോകും. ഓക്കെ റെഡി? അണ്ണാ യാരും സപ്പോർട്ട് ഇല്ല അണ്ണാ. ഓക്കെ ஓகே வேடன் ஃபேன் வணக்கம் 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 மக்களே.
അണ്ണാ യാരും സപ്പോർട്ട് ഇല്ലണ്ണാ. റെഡിയാ? കടലമ്മ കരഞ്ഞല്ല പറ്റതി, കണ്ണീരലമ്മ വളല കണ്ടതി, കരയല്ല കടലല്ല കണ്ടതി, കടലിന്റെ മക്കളാ കടലിന്റെ. കടലമ്മ കരഞ്ഞല്ല പറ്റതി, കണ്ണീരലമ്മ വളല കണ്ടതി, കരയല്ല കടലല്ല കണ്ടതി, കടലിന്റെ മക്കളാ കടലിന്റെ. ഉപ്പ് കാട്ടിൽ മീനും മണക്കും, നട്ട് കടലിൽ കൊണ്ട കാറ്റുകൊണ്ട് ചോര മണക്കും. കര കാണുമോ അതോ ഇരവാകുമോ, കടൽ വെള്ളത്തിൽ വരച്ചൊരു വരയാകുമോ, ഉള്ളം തന്നെ ഉള്ളം ഇനി വാഹിബനോ, ഇനി തന്നെ മനസ്സിനി ദാഹിക്കണോ, ഉള്ളം കള്ളാക്കി വെള്ളത്തിൽ ലാഭിക്കണോ, കാട്ടുമരക്കാരനോ ഒരു കരകടൽ. ഇത് വലയിൽ കുടുങ്ങുന്നത് മീനാണ്, അത് ഞാനാണ്. കടൽ മീനാണോ മഴക്കാര പോയി ചേരുന്നത് നീയാണോ, അത് ഞാനാണോ നീയാണോ ഞാനാണോ ആരാണോ? കടലമ്മ കരഞ്ഞല്ല പെട്ടതി, കണ്ണീരലമ്മ വളല കണ്ടതി, കരയല്ല കടലല്ല കണ്ടതി, കടലിന്റെ മക്കളാ കടലിന്റെ. കടലമ്മ കരഞ്ഞല്ല പെട്ടതി, കണ്ണീരലമ്മ വളല കണ്ടതി, കരയല്ല കടലല്ല കണ്ടതി, നിന്റെ മക്കളാ. അണ്ണാ സ്ഥാപന അണ്ണാ സ്ഥാപന അണ്ണാ അണ്ണാ സ്ഥാപന. എല്ലാവരും ഇങ്ങനെ നോക്കുന്ന യാരും സപ്പോർട്ട് ഇല്ലെന്നാ. അണ്ണ യാരും സപ്പോർട്ട് ഇല്ലെന്നാ. അണ്ണ റെഡിയാ? അണ്ണ റെഡിയാ? അണ്ണൻ്റെ കൂടെ തുടച്ചാലണ്ണ. അണ്ണ വാ, അണ്ണ വാ. പറവാ. അണ്ണന്റെ പേരെന്താ? എസറു വിനയ്. നല്ല പേര്, സൂപ്പർ പേര്. അണ്ണാ நான் ரெடி 1 2 3 ஸ்டார்ட்னு பரையனா. நான் வந்து 1 அண்ணா 2 3 4 ஸ்டார்ட். ஓகேனா? ஓகே ஓகே ஓகே. ரெடி 1 ரெடி 1 1 ന് ഞാൻ പറഞ്ഞില്ല അണ്ണാ. അണ്ണൻ 2 ന്ന് പറയണോ? 2 ന്ന് പറയണോ? 3 ന്ന് പറഞ്ഞു. റെഡി 1 റെഡി 2 റെഡി ന്ന് പറയണ്ട, വെറും 2 ന്ന് പറഞ്ഞാ മതി. ഓക്കേ 1 2 അണ്ണാ 2 ന്ന് പറയുമ്പോ അങ്ങോട്ട് നോക്കി പറയണം, അല്ലെങ്കിൽ തുപ്പല് തെറിക്കും അണ്ണാ. ഓക്കേനാ? റെഡി 1 ഒരു മിനിറ്റ് 2 മിനിറ്റ് എടുത്തത്. ഓക്കേനാ? റെഡി 1 2 3 4 5 6 7 8 9 10. അണ്ണാ 10ാം ക്ലാസ് പാസ് ആയ അണ്ണന് നല്ലൊരു കൈയടി കൊടുക്കണ അണ്ണാ. അത് 10 നമുക്ക് 3 മാത്രം സ്റ്റാർട്ട് ആക്കാം. റെഡി 1 3. അപ്പൊ 2 എവിടെ പോയണ? 2 എവിടെ പോയിട്ടുണ്ട് അണ്ണാ? 2 കൂടെ വേണം. ഓക്കേ റെഡി 1 2 3 സ്റ്റാർട്ട്. അണ്ണാ അതല്ല അണ്ണാ, ഫെയർ ആൻഡ് ലവ്ലി അണ്ണാ. ആ പാട്ട് മാറിപ്പോയണ്ണാ. അണ്ണാ അണ്ണ എവിടെ പോയി അണ്ണാ? അണ്ണാ വിനയ നീങ്ങ വാ അണ്ണാ. അണ്ണാ ഓക്കെ അണ്ണാ റെഡി റെഡി. അവർ റെഡി. അണ്ണ ഡാൻസ് ആക്കണോ? ഓക്കെ ശ്രീ തട്ടാ അണ്ണ. ഇപ്പൊ രാവിലെ ആവും, വേഗം അണ്ണ. അണ്ണ റെഡി റെഡി. Come on! Come on up! Come on up! Come on, let's go everybody, come on! Hello, computer கட்டிக்கில்லையே, காதலை கட்டிக்கலையே, வறந்து போச்சு சயன்ஸ் சயன்ஸ், குறைஞ்சி போச்சு
Baby, baby, come on. Come on, Matan, come on, dance. Let's go. Come on, Matan. Matan, come on, dance. Come on, dance. Let's party, everybody. Go. Let's go. Go. அழகி குலுங்கி நீ வரும்போது வவண்ட இடுப்பில் வழுக்குது மனது சிலம்பி பழகள் இலட்சி கனவு கிட்டார் வீட்டில் வாழ்த்தி பண்ணது கண்ணுக்குள் பாட்டி காதில் ஊட்டி கழுத்துக்குள் நீங்கே ஊட்டி ஊட்டி வெக்கடம் காதல் பாட்டி பேரலோடியே கொண்டு மல்லியே ரவி சொல்லடி baby baby பேரலோலியே கொண்டு மல்லியே ரவி சொல்லடி baby baby Come on, Matan. Oh, got it. Alla Bolivia. Happy birthday. Come on. தீண்டு போட்டு நடக்கிற நிலவு செறிய பழத்து ஜெயிக்கிற பதட்டு சிலம்பி பழக இலட்சி கனவு கிட்டார் வீட்டு வாழ்த்தி பண்ணறது கண்ணுக்குள் பாட்டி காத்தி ஊட்டி கடுத்துக்குள் கீழே ஊட்டி ஊட்டி வெக்கடம் காதல் பாட்டி பேரலோலியே குண்டு மல்லியே ரவி சொல்லடி baby baby பேரலோலியே குண்டு மல்லியே ரவி சொல்லடி baby baby கம்ப்யூட்டர் பார்த்து கிள்ளியே காதலை கட்டி கலக வளர்ந்து போச்சு சத்து சைத்து குறைஞ்சு போச்சு காதல் சத்து கட்டிக்க நல்ல வயது பேரலோலியே குண்டு மல்லியே ரவி சொல்லடி baby baby பேரலோலியே குண்டு மல்லியே ரவி சொல்லடி baby Thank you. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ ತಾನೇ ಪೊಳಾಚಿ ಮುತ್ತು ಅವರು ವೇದಿಕೆ ಮೇಲೆ ಬಂದಿದ್ರು. ಹೇಗಿತ್ತು ಪರ್ಫಾರ್ಮೆನ್ಸ್ ಅವ್ರದ್ದು? ಹೇಗಿತ್ತು? ಸೂಪರ್ ಆಗಿದ್ರು. ಒಂದು ಸೂಪರ್ ಆದ ಚಪ್ಪಾಳೆ ಕೊಡ್ಬಿಡಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ವಿ ಹ್ಯಾವ್ ದ ಜಿ ಸ್ಕ್ವೇರ್ ಡಾನ್ಸ್ ಟೀಮ್ ಕಮಿಂಗ್ ಆನ್ ದ ಸ್ಟೇಜ್. ಅವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಜಿ ಸ್ಕ್ವೇರ್ ಡಾನ್ಸ್ ಟೀಮ್ ಆನ್ ದ ಸ್ಟೇಜ್.
छक्का या चौका विंड पಕ್ಕ ಆ ಕೈಯಲ್ಲಿದ್ರೆ ಮುರಿಯಕ್ಕ ರನ್ನು ಬೇಕ ಹಮಾರೋ छक्का या चौका विंड पಕ್ಕ ಆ ಕೈಯಲ್ಲಿದ್ರೆ ಮುರಿಯಕ್ಕ ಯಾವುದೇ ಮಾಡು ಪ್ಲಾನ್ ಮಾಡಿ ಮಾಡು ಪ್ರೆಷರ್ ಅಲ್ಲಿ you should know what you should do ಶಾಟ್ ಟು ಕಟ್ ಟು ರಾಂಗ್ ರೂಟ್ ಟು ಅಡ್ಡದಲ್ಲಿ ಎಲ್ಲ ರೈಟ್ ಟು ಲೈಫ್ ಗೇಮ್ ಹೋರಾಡ ಆಡು ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಓ ರಾಜ ಓ ರಾಣಿ ಓ ಜಾಕಿ ಓ ಜೋಕರ್ ಎದುರಲ್ಲಿ ನೀಗ ಇಡು ಓ ರಾಜ ಓ ರಾಣಿ ಓ ಜಾಕಿ ಓ ಜೋಕರ್ ಎದುರಲ್ಲಿ ನೀಗ ಇಡು ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಜಪಾನ್ ಆದರೂ ಕಿಂಗ್ ಆಗಲು ಲೈಫ್ ಇಸ್ ಅ ಬ್ಲೈಂಡ್ ಗೇಮ್ ನಾಳೆ ಅನ್ನೋ ಕ್ಲೋಸ್ ಕಾಣಲು ಯಾರು ಅಯ್ಯರು ನಮ್ಮುಂದೆ ಮುಂದೆ ಗೆಲ್ಲೋದೆ ಮುಂದಂದೆ ಈ ಗೇಮ್ ಶುರು ಹಿಂದೆ G Square. Ladies and gentlemen, अभी जो आप लोगों ने डांस परफॉर्मेंस देखा ये थे G Square डांस ट्रू फ्रॉम Bangalore और नेक्स्ट जो आने वाले हैं we have someone who is really special, a guest from Coimbatore. So Coimbatore ಇಂದ ಅವರು ಬಂದಿದ್ದಾರೆ. ಇವರು ನ್ಯಾಷನಲ್ medalist in skating, an aeronautical engineer, Indian government awarded national champion classical dancer kuda haudu. More than 35 countries alli perform madidare. Multiple televisions like Sony, Sun and many more channels, ladies and gentlemen, with a round of applause. ಈ ಒಂದು ಪರ್ಫಾರ್ಮೆನ್ಸ್ ತುಂಬಾನೇ ಒಂದು ಅದ್ಭುತ ಆಗ್ಲಿಕ್ಕಿದೆ. ಯಾಕಂದ್ರೆ we have Ganesh from Coimbatore coming on the stage to perform. This is a special act, ladies and gentlemen. ಒಂದು special act ತಮಗೋಸ್ಕರ.
கல்லு மூக்குத்தியா அடி நான் புடிச்ச ரத்தினமே நீ வப்பியா அடியே நாலு கல்லு மூக்குத்தியா அடி நான் புடிச்ச ரத்தினமே நீ வப்பியா தூத்துக்குடி சந்தையில மூக்குத்தியா நான் முத்தால வாங்கி வந்தேன் நீ வப்பியா ஆல ஆல மலை மேல அடியா காட்டி குருவி இல மேல அடியால ஆல மலை மேல அடியா
So, ladies and gentlemen, Ganesh from Coimbatore, ಇವ್ರಿಗೊಂದು ಜೋರಾದ ಕೈ ಚಪ್ಪಾಳೆ. ಎಲ್ಲ ಒಂದು ಪಾಸ್ ಮೋಡಲ್ಲಿ ಹೋಗಿದ್ದೀರಾ ಅಂದ್ರೆ ಇಂಥ ಒಂದು ಬ್ಯಾಲೆನ್ಸಿಂಗ್ ನಾವು ನೋಡಿಲ್ಲ. ಟಿವಿಯಲ್ಲಿ ಕೆಲವು ಸರ್ತಿ ನಾವು ನೋಡಿದ್ರೆ ಕೂಡ ಈ ಲೈವ್ ಅಲ್ಲಿ ನೋಡುವ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಸೊ ಅವ್ರಿಗೊಂದು ಜೋರಾದ ಕೈ ಚಪ್ಪಾಳೆ. ಅಂಡ್ ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ದ ಚಿರಂಜೀವಿ friends for bringing him here. Ladies and gentlemen, what a wonderful talent, what a talented person. Well done, guys. Ladies and gentlemen, ಕಾರ್ಯಕ್ರಮದ ಮುಂದಿನ ಗೀತೆ ನಿಮಗೋಸ್ಕರ. Ladies and gentlemen, ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವು ತೆರಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ನಿಮಗೋಸ್ಕರ we have the one more versatile singer coming on the stage. ಅವ್ರ ಹೆಸರು ದಿಲ್ಜುಷಾ ಅಂತ. ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆ ಸದ್ದು ಸ್ವಲ್ಪ ಗಟ್ಟಿಂದ ಬರಬೇಕು. ಓವರ್ ಟು ದಿಲ್ಜುಷಾ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇಲ್ಲಿ put your hands together please. Thank you. Check, hello, check. Are you ready? Make some noise. Hey, yo, pilaga Ganesh, come on everybody.
sing with me? Are you ready? Dane danale danane dane dane danale danane. Everybody. Thank you. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತೆರಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಬೈಲಾ ತಮಗೋಸ್ಕರ.
ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಚಿರಂಜೀವಿ ರಿಜಿಸ್ಟರ್ಡ್ ಕುಂಬ್ಳ ಇವ್ರ ಕಡೆಯಿಂದ ಹಾಗೂ ಅನುಗ್ರಹ ಮೆಲೋಡೀಸ್ ಇವ್ರ ಕಡೆಯಿಂದ ತಾವೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೂ, ಗೆಳೆಯರಿಗೂ, ಹಿರಿಯರಿಗೂ, ಕಿರಿಯರಿಗೂ ಹಾಗೆ ಮುದ್ದಾದ ಪುಟಾಣಿ ಮಕ್ಕಳಿಗೂ, ಆಂಕರ್ ತಲಾನಿ ಹಾಗೂ ಚಿರಂಜೀವಿ ರಿಜಿಸ್ಟರ್ಡ್ ಕುಂಬ್ಳ ಹಾಗೂ ಅನುಗ್ರಹ ಮೆಲೋಡೀಸ್, ಅನುಗ್ರಹ ಇವೆಂಟ್ಸ್, ಅನುಗ್ರಹ ಫಿಲ್ಮ್ಸ್ ಎಲ್ಲರ ಕಡೆಯಿಂದ, ಸಂತೋಷ್ ಕುಂಬ್ಳೆ ಮಂಗಳೂರು ಅವ್ರ ಕಡೆಯಿಂದ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.